ತಾನು ಸುಂದರ. ನೋಡು 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 ಪ್ರಾಣ ಗೆಳತಿ ಪೂರ್ಣಚಂದಿರ, ನೋಡೆ ಪೂರ್ಣಚಂದಿರ. ಮೋಡಿಗೈವ ಬಾನಿನಲ್ಲಿ ತಾನು ಸುಂದರ, ಮೋಡಿಗೈವ ಬಾನಿನಲ್ಲಿ ತಾನು ಸುಂದರ. ಆ ಪೂರ್ಣಚಂದಿರ ಆ ನಗುವ ಸುಂದರ. ಶಶಿಯ ತಂಪು ಬೆಳಕಿನಲ್ಲಿ, ಶಶಿಯ ತಂಪು ಬೆಳಕಿನಲ್ಲಿ ಹರಿಣ ಜೋಡಿಯು, ಶಶಿಯ ತಂಪು ಬೆಳಕಿನಲ್ಲಿ ಹರಿಣ ಜೋಡಿಯು, ಹರಿಣ ಜೋಡಿಯು ಎಸೆಯುತ್ತಿರುವುದು ನಮ್ಮ ಮನಗೆ ಮುದವ ನೀಡುತ್ತ, ಎಸೆಯುತ್ತಿರುವುದು ನಮ್ಮ ಮನಗೆ ಮುದವ ನೀಡುತ್ತಾ. ಸುರಿವ ಚಂದ್ರ ಕಿರಣಗಾಗಿ ಅರಳಿ ನೈದಿಲೆ, ಅರಳಿ ನೈದಿಲೆ, ಕೊಳದಿ ಅರಳಿ ನೈದಿಲೆ. ಹರುಷದಿಂದ ದಳಗಳನ್ನು ಬಿಡಿಸಿ ನಿಂದಿರೆ, ಹರುಷದಿಂದ ದಳಗಳನ್ನು ಬಿಡಿಸಿ ನಿಂದಿರೆ, ಅರಳಿ ನೈದಿಲೆ ಬಿಡಿಸಿ ನಿಂದಿರೆ. ನೋಡು 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 ನೋಡೆ ನೋಡು ಗೆಳತಿ, ನೋಡು 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 ಪ್ರಾಣ ಗೆಳತಿ ಪೂರ್ಣ ಚಂದಿರ. ಅರಿದರಲ್ಲಿ ಖಳರೈದರಲ ಯಾರು? ರಾಜಕುಮಾರಿ. ಆಹಾ, ನೀನು ಬರ್ತಿ ಎನ್ನುವುದಾಗಿ ನಾನು ನಿರೀಕ್ಷೆ ಮಾಡಿರಲೇ ಇಲ್ಲ. ಮಂಜುಳಾ, ನೀನಿಲ್ಲಿ ಯಾಕೆ ಬಂದದಂತ ಅರ್ಥ ಆಯ್ತು. ಬೆಳದಿಂಗಳ ರಾತ್ರಿಯಲ್ಲಿ ಬೆಳದಿಂಗಳ ಬಾಲೆಯಂತೆ ರಂಜಿಸ್ತಾ ಇದ್ದೀಯಲ್ಲ, ನಿನ್ನ ಮನಸ್ಸಿನ ಆಕಾಂಕ್ಷೆ ಏನು ಅಂತ ಗೊತ್ತಾಯ್ತು. ರಾತ್ರಿ ಕಾಲದಲ್ಲಿ ಇಲ್ಲೆಲ್ಲ ಸಂಚರಿಸಿದ್ರೆ ನಮ್ಮಂತ ಯುವಕರು ಇಲ್ಲಿ ಬರ್ತಾರೆ ಎನ್ನುವಂತಹ ನಿರೀಕ್ಷೆ ನಿನಗೂ ಇದ್ದಿರಬಹುದು. ಆದ್ದರಿಂದ ನಮ್ಮ ಮನದಾಸೆಯನ್ನು ನಿನ್ನ ಹತ್ರ ಹೇಳಿಕೊಳ್ತಾ ಇದ್ದೇನೆ. ಹೌದು ಮಂಜುಳಾ, ನಿಲ್ಲಿಸಲು ಸಾಕು ಇನ್ನೋ, ನಿಲ್ಲಿಸಲು ಸಾಕಿನ್ನು ನಾಟಕವನ್ನೆಲ್ಲ. ನಾವಲ್ಲೇ ನಾವಲ್ಲೇ ಓರುವನಲ್ಲ ನೀನೇಗೆ. ಹೌದು ಮಂಜುಳಾ, ನಿನ್ನ ಮನಸ್ಸಿನ ಅಭಿಪ್ರಾಯ ನನಗೆ ಚೆನ್ನಾಗಿ ಅರ್ಥವಾಗಿ ಹೋಯ್ತು. ಯಾಕೆಂದ್ರೆ ಮದುವೆಯಾದೆ ಅಂತ ಆದ್ರೆ ಒಬ್ಬನ ಜೊತೆಲಿರಬೇಕಾಗ್ತದೆ, ಅವ ಹೇಳಿದ ಹಾಗೆ ಕೇಳಿಕೊಂಡು ನೀನು ಬಿದ್ದಿರಬೇಕಾಗ್ತದೆ. ಅದಲ್ಲ ಅಂತ ಆದ್ರೆ ನಮ್ಮಲ್ಲಿ ಒಬ್ಬನ ಮದುವೆ ಆಗುವಂತ ಹೇಳಿದ್ರೆ ನೀನು ಒಪ್ಪುವುದಿಲ್ಲ. ಹಾಗಂತ ಹೀಗೆ ಸುಮ್ಮನೆ ಕುಳಿತುಕೊಂಡ್ರೆ ಇಷ್ಟ ಬಂದ ಹಾಗೆ ವರ್ತಿಸಬಹುದು, ಯಾರು ಕರೀತಾರೋ ಅವರ ಜೊತೆ ಹೋಗಬಹುದು ಎಂಬ ಕಾರಣಕ್ಕಾಗಿ ನಮ್ಮಿಬ್ಬರಲ್ಲಿ ಒಬ್ಬರನ್ನು ಮದುವೆ ಆಗುವಂತ ಹೇಳಿದ್ರೆ ನೀನು ತಿರಸ್ಕಾರ ಮಾಡ್ತೀಯಾ? ಬಿಡುವವರೆಲ್ಲ ನಾವು, ಗೊತ್ತಾಯ್ತಾ? ನಿಲ್ಲಿಯಲ್ಲಿ ಪಾಪಿಗಳೇ, ನನ್ನ ಅಪ್ಪನ ಉಪ್ಪನ್ನವನ್ನು ಉಂಡವರು ನೀವು ನನ್ನನ್ನು ಬಲಾತ್ಕರಿಸುವುದಕ್ಕೆ ಮುಂದಾಗ್ತಾ ಇದ್ದೀರಾ. ಥೂ, ನಿಮ್ಮ ಎಷ್ಟೊತ್ತಿಗೂ ಈ ರಾಜಕುಮಾರಿ ಸಜ್ಜಾಗಿರ್ತಾಳೆ ಎನ್ನುವುದನ್ನು ಮರಿಬೇಡಿ. ಇದೋ ನೋಡಿದಿರಾ, ಈ ಕತ್ತಿಯಿಂದ ನಿಮ್ಮನ್ನು ಇರಿದ್ರೆ ಈ ಕ್ಷಣಕ್ಕೆ ನೀವಿಬ್ರು ಸಾಯ್ಬೇಕು ಪಾಪಿಗಳೇ. ಹೋಗ. ಈ ರೀತಿಯ ನಿನ್ನ ಆಯುಧವೇ ನಿನಗ ಮೃತ್ಯು. ನಿನ್ನ ಖಡ್ಗದಿಂದ ಇದೋ ನಿನ್ನ ಏನನು ಕಂಡೆನು ಸ್ವಪ್ನದೊಳೇನಾದುದು ಮಮ ಜಾತಿಗೆ, ಏನನು ಕಂಡೆನು ಸ್ವಪ್ನದೊಳೇನಾದುದು ಮಮ ಜಾತಿಗೆ. ಹೀನರ ಕೃತ್ಯದೊಳಸುವನು ತಾನೀಗಿದಳೇನು. ಇದೇನು ಆಶ್ಚರ್ಯ ಇದು! ಹಾಯಾಗಿ ಮಲಗಿ
ನಿದ್ರಿಸುತ್ತಾ ಇದ್ದವ ನಾನು ಒಮ್ಮೆಲೆ ಬೆಚ್ಚಿ ಬಿದ್ದೆದ್ದೆ. ಏನಿದು? ನಾನು ಕಂಡದ್ದು ಕನಸೆ? ಹೌದು, ಭೀಕರ ಸ್ವಪ್ನ. ಏನೋ ಅನಾಹುತ ಕಾದಿದೆ ಎನ್ನುವುದು ಸ್ಪಷ್ಟ. ಮಗಳೇ ಮಂಜುಳಾ, ಅಪ್ಪ ಬಾರಮ್ಮ ಹೀಗೆ. ನಿದ್ರೆ ಬರ್ಲಿಲ್ವಾ ನಿಮ್ಗೆ? ನಿದ್ದೆ ಹೇಗೆ ಬಂದೀತು ಹೇಳು? ಯಾಕೆ? ಪ್ರಾಯ ಪ್ರಬುದ್ಧಳಾದಂತ ಮಗಳು ಮನೆಯಲ್ಲಿರುವಾಗ ತಂದೆಯಾದವನಿಗೆ ನಿದ್ದೆ ಸುಲಭದಲ್ಲಿ ಬರುವುದಕ್ಕೆ ಸಾಧ್ಯವೇನೆ ಮಗಳೇ? ಮಗು, ಅಪ್ಪ ಈ ರಾತ್ರಿಯ ಕಾಲದಲ್ಲಿ ನಿನ್ನನ್ನ ಕರೆಯುವುದಕ್ಕೆ ಬಲವಾದ ಕಾರಣ ಇದೆ ಮಗಳೇ. ಏನಪ್ಪ? ಮತ್ತೇನಲ್ಲ, ದಿನನಿತ್ಯ ನಿನ್ನ ಕುರಿತಾಗಿ ಆಲೋಚಿಸ್ತಾ ಇರುವುದು ನಾನು. ಸರಿ. ಈ ಸಂದರ್ಭ ಮದುವೆಯಾಗಿ ಗಂಡನ ಜೊತೆಯಲ್ಲಿ ಕಾಲ ಕಳೆಯಬೇಕಿತ್ತು ನೀನು. ಆದ್ರೆ ಯಾಕೋ ಏನು ಆ ವಿಷಯದಲ್ಲಿ ನಿರಾಸಕ್ತಳಾಗಿದ್ದೀಯ ಮಗಳೇ. ಅಪ್ಪ, ಇನ್ನೂ ಕಾಲಹರಣ ಮಾಡುವುದು ಸರಿಯಲ್ಲ. ಆದಷ್ಟು ಶೀಘ್ರ ನೀನು ಮದುವೆಯಾಗುವ ಆಲೋಚನೆ ಮಾಡಮ್ಮ. ಓಹೋ ಅಪ್ಪ. ಆಗಲಾರೆ ಆಗಲಾರೆ ಬರಿದೆ ಮದುವೆಯ, ಆಗಲಾರೆ 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 ಬರಿದೆ ಮದುವೆಯ, ಬಾಗಲಾರೆ ಪುರುಷಗೆಂದು ಶಿರವ ನಿಶ್ಚಯ, ಬಾಗಲಾರೆ ಪುರುಷಗೆಂದು ಶಿರವ ನಿಶ್ಚಯ. ಸಾಗಲಾಗಲೇ ಏನು ಭವನದಿಂದಲೇ, ಸಾಗಲಾಸೆ ಏನು ಭವನದಿಂದಲೇ, ಹೇಗೆ ಭಾರವಾದೆ ಜನಕ ನಿನಗೆ, ಹೀಗೆ ಭಾರವಾದೆ ಜನಕ ನುಡಿಯುವುದಿಂದಿಲಿ ಬೇಳುವುದಿಂದಿಲಿ. ಆಗಲಾರೆ 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 ಬರಿದೆ ಮದುವೆಯ. ಅಪ್ಪ, ಮಗಳೇ, ಮದುವೆ ವಿಷಯವನ್ನು ಮಾತನಾಡುವುದಕ್ಕೆ ಈ ಸಮಯದಲ್ಲಿ ಕರೆದದ್ದು ನೀವು? ಹೌದಮ್ಮ. ಏನಪ್ಪ, ಈ ಮೊದಲೇ ನಾನು ನಿಮ್ಮಲ್ಲಿ ಹೇಳಿದವಳು ಮದುವೆ ಕುರಿತಾಗಿ ನಾನು ಆಸಕ್ತಿಯನ್ನು ಹೊಂದಿಲ್ಲ. ಹಾಗಂತ ನನ್ನಲ್ಲಿ ಏನೋ ನ್ಯೂನ್ಯತೆ ಇದೆ ಅಂತ ತಾವು ಭಾವಿಸಬಾರದು. ಯಾಕೋ ಏನೋ ಪುರುಷರಿಗೆ ತಲೆಬಾಗಿ ಬದುಕುವುದು ಅಂತ ಹೇಳಿದ್ರೆ ಅಸಹ್ಯ ಜೀವನ ಅಂತ ನನಗನಿಸುವುದು. ಆ ಕಾರಣಕ್ಕೆ ಪುರುಷರ ಕುರಿತು ತಿರಸ್ಕಾರ ಭಾವ ಅಂತಲ್ಲ, ನನ್ನ ಸಂಪೂರ್ಣ ಸ್ವಾತಂತ್ರ್ಯವನ್ನು ಅವರ ಕೈಯಲ್ಲಿ ಕೊಟ್ಟು ಅವರ ಅಡಿಯಾಳೆಯಾಗಿ ಬದುಕುವುದಕ್ಕೆ ನನಗೆ ಯಾಕೋ ಮನಸ್ಸಿಲ್ಲ. ನೀವೇನೇ ಹೇಳಿ ಅಪ್ಪ, ನಾನಂತೂ ಮದುವೆ ಆಗುವುದಿಲ್ಲ. ನೋಡಿ, ನಾನ್ ನಿಮ್ಗೆ ಇದ್ದವಳು ಒಬ್ಬಳೆ, ಗಂಡಿಲ್ಲ ಮತ್ತೆ ಹೆಣ್ಣೂ ಇಲ್ಲ. ಹಾಗಿರುವಾಗ ನನ್ನನ್ನು ಯಾಕೆ ಇಷ್ಟು ಬೇಗ ಮದುವೆ ಮಾಡಿ ಗಂಡನ ಮನೆಗೆ ಒತ್ತಬೇಕು ಅಂತ ನಿಮ್ಮ ಆಸೆ? ಏನು ನಾನು ಒಬ್ಳು ನಿಮಗೆ ಹೆಚ್ಚಾಗೋದ್ನೇನಪ್ಪ? ಆದಷ್ಟು ಬೇಗ ನನ್ನನ್ನು ನಿನ್ನಿಂದ ದೂರ ಮಾಡಬೇಕು ಅಂತ ಆಸೆನಪ್ಪ. ಮಗಳೇ, ಅಪ್ಪ ಹಾಗಲ್ಲವೇ ಅಲ್ಲ. ಮತ್ತೆ ಇರುವವಳು ನೀನು ಒಬ್ಬಳೇ ಮಗಳು. ಆದರೂ ನೀನು ಮದುವೆಯಾಗಬೇಕೆನ್ನುವುದಾಗಿ ಒತ್ತಾಯಿಸ್ತಾ ಇದ್ದೇನೆ. ಕಾರಣ, ಈ ರಾತ್ರಿ ನಾನು ಕಂಡಂತ ಒಂದು ದುಸ್ವಪ್ನವಮ್ಮ. ಏನಪ್ಪ? ಮಲಗಿ ನಿದ್ರಿಸುತ್ತಾ ಇರುವ ಸಂದರ್ಭ ಕಂಡಂತ ಸ್ವಪ್ನದ ಭೀಕರತೆ. ವನವಿಹಾರಕ್ಕೆ ನೀನು ಹೋದ ಹಾಗೆ, ಅಲ್ಲಿ ನನ್ನ ಭಟರಿಬ್ಬರು ನಿನ್ನನ್ನ ಬಲಾತ್ಕರಿಸುವುದಕ್ಕೆ ಮುಂದಾದ ಹಾಗೆ, ಅವರನ್ನ ವಿರೋಧಿಸಿದಂತ ನಿನ್ನನ್ನ ಆ ದುರುಳರು ಸಂಹರಿಸಿದ ಹಾಗೆ, ಇಂಥ ಭೀಕರ ಸ್ವಪ್ನವನ್ನ ಕಂಡಂತ ನನ್ನ ಮನಸ್ಥಿತಿಯೇ ಕೆಟ್ಟು ಹೋಗಿದೆ. ಮಗಳೇ, ತಂದೆಯಾಗಿ ನಿನ್ನ ಮದುವೆಯನ್ನ ಮಾಡಲೇಬೇಕಾದದ್ದು ನನಗೆ ಆದ್ಯ ಕರ್ತವ್ಯ. ಮತ್ತೆ ಇರುವ ನೀನೊಬ್ಬಳು ಮಗಳು, ಮದುವೆ ಆಗುವುದಿಲ್ಲ ಎನ್ನುವುದಾಗಿ ಹೇಳುವಂತಹ ಸ್ವಾತಂತ್ರ್ಯವೇ ನಿನಗಿಲ್ಲ. ಹೆಣ್ಣು ಯಾವತ್ತೂ ಮತ್ತೊಬ್ಬನ ಅಡಿಯಾಳಾಗಿ ಬದುಕಬೇಕಾದದ್ದು ಅನಿವಾರ್ಯ. ಪತಿಯ ಜೊತೆಯಲ್ಲಿ ಬದುಕನ್ನ ಸಾಗಿಸಿದಾಗ ಮಾತ್ರವೇ ಹೆಣ್ಣಿನ ಬದುಕು ಸಾರ್ಥಕಮ್ಮ. ಆದ್ರಿಂದ ನೀನು ಮದುವೆ ಆಗಲೇಬೇಕು. ಅಪ್ಪ, ಆ ಸಾರ್ಥಕತೆಯ ಕುರಿತಾದಂತಹ ವಿಚಾರವನ್ನ ಮತ್ತೆ ನೋಡ್ಕೊಳ್ಳೋಣವಂತೆ. ನನಗೆ ಯಾಕೋ ಮದುವೆ ಕುರಿತಾಗಿ ಮನಸ್ಸಿಲ್ಲ. ಮತ್ತೆ ನಿಮಗೆ ಹೀಗೆಲ್ಲ ಕನಸು ಬಿತ್ತಿ ಯಾಕೆ? ನನ್ನ ಕುರಿತಾಗಿ ಎಷ್ಟೊತ್ತಿಗೂ ನಿಮಗೆ ಆಲೋಚನೆ. ಅದೇ ಯೋಚನೆಯಲ್ಲಿ ಮಲಗಿದ ನಿಮಗೆ ಈ ರೀತಿಯಾದಂತಹ ದುಸ್ವಪ್ನ ಬಿದ್ದಿರಬೇಕು. ಮತ್ತೆ ಸ್ವಪ್ನ ಬೀಳುವುದಕ್ಕೆ ಅನಾರೋಗ್ಯವೂ ಕಾರಣವಾಗಿರ್ತದೆ, ಆಹಾರ ದೋಷವೂ ಕಾರಣವಾಗಿರ್ತದೆ. ನಿಮಗದೇನೋ ಆದದ್ದಿರಬೇಕು. ಮತ್ತೆ ಇದು ಎದುರು ಜಾವದಲ್ಲಿ ಬಿದ್ದ ಸ್ವಪ್ನ ಅಲ್ವಾ? ಇದೆಲ್ಲ ಸತ್ಯ ಆಗುವ ಸಾಧ್ಯತೆ ಉಂಟಾ? ಏನಪ್ಪ ಸುಮ್ಮನೆ ಇಲ್ಲದ ಆಲೋಚನೆ ಮಾಡಿ ನಿದ್ದೆ ಹಾಳು ಮಾಡ್ಕೊಳ್ಳೋದು ನೀವು? ಬನ್ನಿ ಬನ್ನಿ, ಮಲಗಿ, ನೀವು ನಿದ್ರೆ ಮಾಡಿ, ನಿದ್ರೆ ಮಾಡಿ. ಆದೀತು ಆದೀತು. ಧರಣಿ ಬಾನ ಸಹಜಾದೆ, ಧರಣಿ ಬಾನ ಸಹಜಾದೆ ಮನದಲ್ಲಿ ಪರಿಪ
ಪರಿಯ ಬಯಕೆಗಳ ಹೊಂದಿ ಇರುವಳಾಕೆಯು ಭವದ ಭಾಗ್ಯವ ನಿರತ ಹಳಿದು ಎಷ್ಟಿದ್ದರೆ ಏನಂತೆ, ಮನಸ್ಸಿಗೆ ಸಮಾಧಾನ ಇಲ್ಲದೆ ಇದ್ದರೆ ಬದುಕು ಭಾರವಾಗ್ತದೆ, ಬೇಡವಾಗಿ ಬಿಡ್ತದೆ. ಆಗುವುದಕ್ಕೆ ಈ ವಿಶಾಲಪುರದ ಅರಸನ ಸಹೋದರಿ ನಾನು. ನನ್ನ ಮದುವೆ ಬಗ್ಗೆ ನನ್ನಣ್ಣ ಭೂರಮಣ ಆಲೋಚಿಸಿದ್ದೇನೋ ಹೌದು, ಆಗುವ ಕಾಲಕ್ಕೆ ಆಗಲಿಲ್ಲ. ಆದ ಮೇಲೆಯೂ ಮನಸ್ಸಿಗೆ ನೆಮ್ಮದಿ ಸಿಗಲಿಲ್ಲ. ಕೆಲವರು ನನ್ನ ಬಗ್ಗೆ ಆಕ್ಷೇಪದ ಧ್ವನಿ ಎತ್ತುವುದೂ ಇದೆ. ಈ ಯಮುನಾದೇವಿ ಅಂದ್ರೆ ಸ್ವಾರ್ಥಿ ಅಂತ. ಈ ಪ್ರಪಂಚದಲ್ಲಿ ಸ್ವಾರ್ಥಿಗಳಲ್ಲದವರು ಯಾರು? ಮಾತೃಮಾಂಸಂ ನ ಭಕ್ಷಣಂ ಹೀಗೊಂದು ಮಾತಿದೆ. ಗರ್ಭಸ್ಥವಾದಂತಹ ಭ್ರೂಣ ತಾಯಿಯ ಕರುಳನ್ನು ಯಾಕೆ ತಿನ್ನುವುದಿಲ್ಲ? ಅದಕ್ಕೆ ಹಲ್ಲಿರಲಿಲ್ಲ, ಆದ್ದರಿಂದ ತಿನ್ನುವುದಿಲ್ಲ. ಮಾತೃಭಕ್ತಿಯಿಂದ ಖಂಡಿತ ಅಲ್ಲ. ಹಾಗಾದ್ರೆ ನಮ್ಮ ಕ್ಷೇಮ ಚಿಂತನೆಯನ್ನು ನಾವು ಮೊದಲು ಮಾಡಿಕೊಳ್ಳಬೇಕು, ಆಮೇಲೆ ಉಳಿದವರ ಬಗ್ಗೆ ಆಲೋಚಿಸಬೇಕು. ಅಯ್ಯೋ, ತಡವಾಗಿ ಮದುವೆ ಆಯ್ತು, ಮದುವೆಯಾದ ಗಂಡನ ಬಗ್ಗೆ ಯೋಚಿಸಿದರೆ ಮತ್ತಷ್ಟು ಬೇಸರ. ಹುಟ್ಟಿದ ಒಬ್ಬ ಮಗನ ಬಗ್ಗೆ ಎಣಿಸಿದರೆ ನನಗಂತೂ ಬದುಕೇ ಬೇಡವಾಗಿ ಬಿಡುತ್ತದೆ. ಇವರಿಗೆ ಯಾವಾಗಲೂ ನಿದ್ರೆ, ಅವನಿಗೆ ಯಾವಾಗಲೂ ಹಸಿವೆ. ಎಂತಹ ಸಂಸಾರ ನನ್ನದ್ದು. ಅವರಿಬ್ಬರು ಹಾಗಿದ್ದಾರೆ ಅಂತ ನಾನು ಕೈ ಕಟ್ಟಿ ಕುಳಿತುಕೊಳ್ಳುವುದಕ್ಕಿದೆಯೇ? ಏನಾದರೂ ಮಾಡಿ ಅವರಲ್ಲಿ ಉತ್ಸಾಹವನ್ನು ತುಂಬಿಸಿ ಪ್ರೋತ್ಸಾಹಿಸಿ ಈ ನಾಡಿನ ಒಡೆತನ ಪಡೆಯುವ ಬಗ್ಗೆ ಆಲೋಚಿಸಬೇಕು. ನನ್ನಣ್ಣನಿಗೆ ಬೇರೆ ಗಂಡು ಮಕ್ಕಳು ಇಲ್ವಲ್ಲ. ಅಯ್ಯೋ ಅಯ್ಯೋ ನನ್ನ ಪ್ರಾರಬ್ಧವೇ. ಇಗೊಳ್ಳಿ, ಹೇಳಿ, ಹೇಳ್ತೀರಾ ಇಲ್ವಾ? ನಿಮ್ಮನ್ನ ಮಂಚದಿಂದ ಎಳೆದು ಹಾಕಬೇಕೀಗ, ಇಲ್ಲದೇ ಇದ್ರೆ ನಿಮಗೆ ಎಚ್ಚರ. ಯಾರದು ಯಥೇಚ್ಛವಾಗಿ ತಿಂದುಂಡು ಆಯಾಗಿ ಮೆತ್ತನೆಯ ಹಾಸಿಗೆ ಮೇಲೆ ದಿಂಬಿಟ್ಟು ಪುರಾಣ ಪುರುಷನಾದಂತಹ ನನ್ನ ಆರಾಧ್ಯ ದೇವತೆ ಕುಂಭಕರ್ಣನನ್ನೇ ಧ್ಯಾನಿಸಿ ಇಹಲೋಕದ ಎಲ್ಲ ಸುಖವನ್ನು ಮರೆತು ಸ್ವಪ್ನ ಲೋಕದಲ್ಲಿ ನಾನು ಸುಖದಿಂದ ವ್ಯವಹರಿಸ್ತಾ ಇರುವಂತಹ ಸಂದರ್ಭ, ಮತ್ತೆ ಆ ಕನಸಿನ ಲೋಕದಿಂದ ಈ ಜಾಗೃತ ಲೋಕಕ್ಕೆ ಈ ಜಗನ್ನಾಥ ಜಾಗೃತನನ್ನು ಎಳೆತಂದದ್ದು ಯಾರದು? ಯಾರದು? ನಾನೇ. ಯಾರು ಯಮ ಬರ್ತಾನೀಗ ನಿಮ್ಮನ್ನು ಕೊಂಡೋಗ್ಲಿಕ್ಕೆ? ಮತ್ತೆ ಬೇರೆ ಯಮ ಬರೋದು ಬೇಡವೇ? ಏನು ನೀನೇನೆ? ಮತ್ತೆ ನನ್ನನ್ನು ಯಮುನಾ ಅಂತ ಕರೀಲಿಕ್ಕೆ ಆಗುದಿಲ್ವಾ? ನಿನಗೆ ಹೆಸರೆಲ್ಲ ಅಷ್ಟು ಉದ್ದ ಯಾಕೆ ಅಂತ? ಹೌದಾ? ನಾಮ ದೇವ್ರೆ, ಹೆಸರಿನಿಂದ ನೀವು ಜಾಗೃತ. ಹೌದು. ನೀವು ಜಾಗೃತ ಇದ್ದದ್ದು ಯಾವಾಗ? ಅಯ್ಯೋ, ಊಟ ಮಾಡುವಷ್ಟು ಸಮಯ ಮಾತ್ರ. ಯಾವಾಗಲೂ ತೂಕಡಿಸ್ಲೇ ಇರುವುದು. ಯಮ, ನನ್ನನ್ನು ಅಪಾಯದ ಅಂಚಿಗೆ ತಳ್ಳಿದಲ್ಲೇ ನೀನು. ಏನು ಕೇಳಲಿಲ್ವೇ ನೀನು? ಹೇಗೆ? ಒಂದು ಕಾಲದಲ್ಲಿ ಮಹಾನುಭಾವನಾದಂತಹ ತ್ರೇತಾಯುಗದ ಮಹಾಪುರುಷ ಆ ಕುಂಭಕರ್ಣನನ್ನು ಕೊಂದಿದ್ದು ರಾವಣೇಶ್ವರ ಸ್ವಾರ್ಥಕ್ಕಾಗಿ. ಗೊತ್ತುಂಟ ನಿನಗೆ? ಸ್ವಾರ್ಥ? ಮತ್ತೆ ನಿಮಗೆ ಕುಂಭಕರ್ಣ ಮಹಾನುಭಾವ ಅಲ್ಲದೆ ಮತ್ತಿನೇನು ಇವತ್ತಿಗೂ ಉಳಿತಿದ್ದ ಪುಣ್ಯಾತ್ಮ. ಹೌದಪ್ಪ. ರಾವಣ ಸ್ವಾರ್ಥಕ್ಕಾಗಿ ಸೀತೆಯನ್ನು ತಂದಿಟ್ಟು ಯುದ್ಧಕ್ಕಾಗಿ ಕುಂಭಕರ್ಣನ ಎಬ್ಬಿಸ್ತಾ ಹೋಗಿದ್ರೆ ಅವನು ಸಾಯ್ತಿದ್ನ. ಈಗಲೂ ಹಾಗೆ ಅವನ ಭಕ್ತನಾದಂತಹ ನನ್ನನ್ನು ಮಧ್ಯದಲ್ಲಿ ಎಬ್ಬಿಸಿದ್ಯಾ ನೀನು. ಆದ್ರಿಂದ ನೀನೇ ನನ್ನನ್ನು ಅಧಪತನದ ಹೊಂಡಕ್ಕೆ ತಳ್ಳುತ್ತಾ ಇದ್ದೀಯಲ್ಲ, ಏನು ನನ್ನ ಮೇಲೆ ನಿನಗೆ ಅಸೂಯೆ? ಹಾಗಲ್ಲ, ಮತ್ತೆ ಯಾವಾಗಲೂ ನಿದ್ರೆ ಮಾಡ್ತಾ ಇದ್ರೆ ಆಗ್ಲಿಲ್ಲ. ಸ್ವಲ್ಪ ಬದುಕಿನ ಭವಿಷ್ಯದ ಬಗ್ಗೆ ಅಯ್ಯೋ ಆಲೋಚಿಸಬೇಡ್ವೆ. ನಿದ್ರೆ ಮಾಡಿದ್ರೆ ಮೈ ಮರೆತು ನಿದ್ರೆ ಮಾಡ್ತೇನೆ ಅಂತ ತಿಳ್ಕೊಂಡಿದ್ಯಾ ನೀನು? ವರ್ಷದ 13 ತಿಂಗಳಲ್ಲಿಯೂ ನಾನು ಸಮಾಜ ಚಿಂತನೆ ಮಾಡ್ತಾ ಇರ್ತೀನಿ. ಅದು ಗೊತ್ತಾ ನಿನಗೆ? ಏನ್ ನನ್ನ ಕರ್ಮವೇ ಎಂತದ್ದೆ? ಈ ಪ್ರಪಂಚಕ್ಕೆಲ್ಲ 12 ತಿಂಗಳು, ನಿಮಗಾಗುವಾಗ 13 ಆಗ್ತದೆ. ನಿನಗೆ ಲೆಕ್ಕ ಕಲಿಸಿದ್ದು ಯಾರು ಕೇಳುತ್ತೇನೆ? ನಿನಗೆ ಲೆಕ್ಕ ಬರ್ತದ ಸರಿಯಾಗಿ? ಬಾರದೆ ಏನು? ನಾವೆಲ್ಲ ಗಣಿತದಲ್ಲಿ ಸಂಶೋಧನೆ ಮಾಡಿದ್ದೇವೆ ನಾವೀಗ. ನಿನ್ನಲ್ಲಿ ಒಂದು ಮಾತು ಕೇಳ್ತೇನೆ. ಒಂದು ತಿಂಗಳಿಗೆ ವಾರಗಳು ಎಷ್ಟು ಹೇಳು? 4. ಹಾಗಾದರೆ ಒಂದು ವರ್ಷಕ್ಕೆ ವಾರಗಳೆಷ್ಟು? ಎಷ್ಟು? 52 ವಾರಗಳು. ಹೌದು. 52 ವಾರಗಳಿಗೆ 13 ತಿಂಗಳು. ಆದ್ದರಿಂದ ವರ್ಷಕ್ಕೆ 13 ತಿಂಗಳು. ಸರಿ, ಮುಂದುವರಿಸ ನಿನ್ನ ವಾದವನ್ನು. ಆಯ್ತಪ್ಪ, ಇನ್ನು ನೀವೇ ಗಣಿತ ಶಾಸ್ತ್ರ ಬರೆದು ಲೋಕಮುಖಕ್ಕೆ ಕೊಡಿ. ನಿನ್ನದೇನು ಬಬ್ಬೆ ಅಂತದ್ದು? ನಿನ್ನದೀಗ ಬಬ್ಬೆ ಏನು ಅಲ್ಲ, ಹೀಗೆ ನಿದ್ರೆ ಮಾಡ್ತಾ ಇದ್ರೆ ಆಗ್ಲಿಲ್ಲ. ನೀವು ಈ ಸ್ಥಿತಿಯಲ್ಲಿದ್ರು ನಮಗೊಬ್ಬ ಮಗ ಹುಟ್ಟಿಕೊಂಡಿದ್ದಾನ, ಅದು ನೋಡಿ. ಆವಾಗ ನನ್ನನ್ನು ಆಕ್ಷೇಪ ಮಾಡುವ ಹಾಗಿಲ್ಲ ನೀನು. ಅವನ ಭವಿಷ್ಯದ ಬಗ್ಗೆ ನಾವು ಆಲೋಚಿಸಬೇಡವಾ? ಏನು ಯೋಚನೆ ಮಾಡ್ಬೇಕು ಹೇಳು? ಬೆಳೀತಾ ಇದ್ದಾನೆ ಮಗ. ಹೌದು. ನಮಗೇನು ಉಣ್ಲಿಕ್ಕೆ ತಿನ್ಲಿಕ್ಕೆ ಕಡಿಮೆ ಇಲ್ಲ. ಹೌದಲ್ಲ? ವಿಶಾಲಪುರ ಸದ್ಯ ನಮ್ಮದ್ದೇ. ಹೌದು, ಬಾಯಲ್ಲಿ ಹೇಳಿಕೊಳ್ಳಿಕ್ಕೆ. ಇಲ್ಲಿ ಅಧಿಕಾರ ಏನಿದೆ ನಮಗೆ? ಅಧಿಕಾರ ಯಾಕೆ ಬೇಕು ಕೇಳುತ್ತೇನೆ. ಅಧಿಕಾರ ಇಲ್ಲದೆ ಹೋದ್ರೆ ಬದುಕಿಗೆ ಭದ್ರತೆ ಇಲ್ಲ. ಹಾಗಾದ್ರೆ ಹೋಗುವ ನಮ್ಮ ಊರಿಗೆ. ಪರಿಸರ ಪ್ರೇಮಿಯಾದಂತಹ ಕುಶಾಲನಗರದ ಅಧಿಕಾರಿ ಜನನಾಯಕ ಜಾಗೃತನಂದ ಹೆಸರು ಪಡೆದವ ನಾನು. ಆದ್ರೆ ಒಂದು ಮನೆ ಮಾತ್ರ ಇಲ್ಲ. ಹೌದಾ? ಹೌದು. ಯಾಕೆ? ಊರು ಮಾತ್ರ ಇರುವುದು. ಹೌದು, ನಾನು ಪರಿಸರ ಪ್ರೇಮಿ. ದಿನಕ್ಕೊಂದು ಮರದಡಿಯಲ್ಲಿ ನಮ್ಮ ಬಿಡಾರ.
ಮನೆ ಮಾಡಿಕೊಳ್ಳಬಾರ್ದಂದೇ ಮಾಡಿಕೊಳ್ಳಿಲ್ಲ ನಾವು. ಒಬ್ಬ ಬೇಡುವವನು ಹಾಗೆ ಹೇಳಿದ್ದನಂತೆ, ಹಾ. ಆಳುವವನಿಗೆ ಅವನದ್ದೇ ರಾಜ್ಯ, ಹಾ. ನನಗೆ ಪ್ರಪಂಚವೇ ರಾಜ್ಯ ಅಂತ. ಹಾ, ಹಾ. ನಿಮಗೆ ಕುಶಾಲನಗರದಲ್ಲಿ ಏನು, ಪರಿಸರ ಪ್ರೇಮಿ. ಆದ್ರಿಂದ ಮರದ ಬುಡದಲ್ಲೇ ಮಲಗಿದ್ದವ್ರು ನೀವು. ಹೌದು. ಅಲ್ಲ, ಅದಕ್ಕಿಂತ ಒಳ್ಳೆಯವರು ನನಗೆ ಎಲ್ಲಿ ಸಿಗ್ತಿದ್ರು? ಅದು ನಿನ್ನ ಯೋಗ. ಮತ್ತೆ 38 ವರ್ಷ ಆದ ನಿನ್ನ ಮದುವೆಗೆ ಬರೋರು ಯಾರಿದ್ರು ಮತ್ತೆ? ಅದಲ್ಲ, ಆ? ನಮ್ಮ ಮಗ ಹೆಸರಿನಿಂದ ಸುಕೃತ. ಜೀವನದಲ್ಲಿ ಅವನು ಸುಕೃತನೇ. ಹೌದೇ? ಯಾರು? ಆ? ಯಾವ ನನ್ನ ಜನ್ಮದ ದುಷ್ಕೃತ್ಯದ ಫಲವೋ ನನಗೆ ಗೊತ್ತಿಲ್ಲ. ಅದನ್ನೇನು ಹೇಳ್ಕೊಳ್ಳೋದಾ? ಹಾ, ಆಯ್ತು, ಮೊದಲು ನೇನು ಹೇಳಿ ಆಯ್ತಲ್ಲ. ಅಲ್ಲ, ಹಾ. ದರಿದ್ರನಿಗೆ ಹಸಿವೆ ಹೆಚ್ಚಂತೆ, ಆ. ಮುಟ್ಟಾಳನಿಗೆ ನಿದ್ರೆ ಹೆಚ್ಚಂತೆ. ಸುಳ್ಳು. ನಿಮಗೆ ನಿದ್ರೆ ಹೆಚ್ಚು, ಆ. ಅವನಿಗೆ ಹಸಿವೆ ಹೆಚ್ಚು. ಊಟ ಬಲ್ಲವನಿಗೆ ರೋಗ ಇಲ್ಲ, ನಿದ್ರೆ ಮಾಡಿದವನಿಗೆ ಬುದ್ಧಿ ವೃದ್ಧಿ ಆಗ್ತದೆ. ನೀನು ಕೇಳಿಲ್ವಾ? ಬುದ್ಧಿ ವೃದ್ಧಿ ಆಗುವುದಲ್ಲ. ಆ. ಒಳ್ಳೆ, ಏನಾಯ್ತು ಹೇಳು ಮಾರ. ಈಗ ಅಣ್ಣನಿಗೆ ಒಬ್ಬಳೆ ಮಗಳು, ಹೌದಾ ಅಲ್ವಾ? ಹೌದು. ಮಂಜುಳಾ, ಹಾ. ಅವಳನ್ನು ನಮ್ಮ ಮಗನಿಗೆ ಮದುವೆ ಮಾಡಿಸುವ ಬಗ್ಗೆ ಯೋಚಿಸಿದ್ರೆ, ಆ. ಬೇರೆ ಗಂಡು ಮಕ್ಕಳು ಇಲ್ಲದೆ ಇದ್ದದ್ದರಿಂದ ಆ. ಈ ನಾಡಿನ ಒಡೆತನ ಆ. ನಮಗೇ ಸಿಗ್ತದೆ. ಹಾ, ಹೌದಾ? ಸ್ವಲ್ಪ ಯೋಚನೆ ಮಾಡಿ, ಕಣ್ಣು ತೂಕಡಿಸುವುದಲ್ಲ. ಹಾ, ಆಯ್ತೆ. ಹಾಗಾದ್ರೆ ಮದುವೆ ಆಗುವ ನಮ್ಮ ಮಗನಲ್ಲ, ಹಾ. ಅವನನ್ನೇ ಕರೆದು ವಿಚಾರಿಸುವ. ಕರಿಯೋಣ. ಮಗನೇ ಸುಕೃತ, ಮಗನ ಬಾರೋ ಇಲ್ಲಿ. ಏನು ಮಾಡ್ತಾ ಇದ್ದೀಯ ಮಗನೇ? ಏನಿದೇನು ರಗಳೆ, ಏನಿದೇನು ರಗಳೆ, ಜನಕನೆ ಕಾಣದಾಯ್ತೆ ವೇಳೆ, ಜನಕನೆ ಕಾಣದಾಯ್ತೆ ವೇಳೆ. ನಾನದಿ ಮೋದದಿ ಭೋಜನದೊಳಗಿರೆ, ನಾನದಿ ಮೋದದಿ ಭೋಜನದೊಳಗಿರೆ, ನಿನದಿ ಬೇಗನೆ ಕರೆಸುವುದೇಕೆ? ನಾನದಿ ಮೋದದಿ ಭೋಜನದೊಳಗಿರೆ, ನಿನದಿ ಬೇಗನೆ ಕರೆಸುವುದೇಕೆ? ಏನಿದೇನು ರಗಳೆ. ಓ ಅಪ್ಪ, ಮಗನೇ ಎಷ್ಟೊತ್ತಿ ಕರಿಬೇಕು, ಏನ್ ಮಾಡ್ಬೇಕು ಅಂತ ನಿನ್ಗೂ ಗೊತ್ತಿಲ್ಲಪ್ಪ. ಏನಾಯ್ತು ಮಗನೇ? ನೀನು ಕಣ್ಣು ಬಿಡುವುದೇ ಅಪರೂಪಕ್ಕೆ, ಹಾ. ಕಣ್ಣು ಬಿಟ್ಟ ತಕ್ಷಣ ಕರೆಯುವುದು ನನ್ನನ್ನೇ. ಮಗ ಆಲೋಚನೆ ಮಾಡಪ್ಪ. ಹಾ. ನಾನು ಎಷ್ಟೊತ್ತಿಗೂ ಜಾಗ್ರತೆಯಲ್ಲೇ ಇರುವವ ನಾನು. ಬಪ್ಪರೆ ಶಹಬ್ಬಾಸ್ ಮಗನೇ. ಯಾಕಂತ ಹೇಳಿದ್ರೆ ಅಡಿಗೆ ಮನೆ ಆಯ್ತು, ನಾನಾಯ್ತು. ಆ. ಬಕಾಸುರನಿಗೆ ಎಲೆ ಇಟ್ಟು ಹಾ. ನಾನು ಬಟ್ಲಿಟ್ಕೊಂಡು ಕೂತದ್ದು ಹಾ. ನಿನ್ನ ಕೂಗು ಕೇಳ್ತು. ಹಾ. ಒಂದು ಊಟ ಮಾಡ್ಲಿಕ್ಕೂ ನೀ ಬಿಡುದಿಲ್ಲ, ಹಾ. ಕರಿಲಿಕ್ಕೆ ಹೊತ್ತು ಗೊತ್ತೂ ಇಲ್ಲ. ಮಗನೇ. ಏನು ರಗಳೆ. ಮಗನೇ, ನಾನಿಂದನ್ನು ಕರೆದದ್ದು ಅಲ್ವೋ? ಓ ಪುಣ್ಯಾತ್ಮ, ಕೈ ತೊಳ್ಕೊಂಡ್ ಬಾರ ಮೊದ್ಲು. ಕೈ ತೊಳಿಲಿಕ್ಕೆ ಸಮಯ ಬೇಕಾಯ್ತಲ್ಲ. ಅಪ್ಪ ಕರೆದ್ರು ಹಾಗೆ ಕೈ ನೆಗ್ತಾ ಓಡ್ ಬಂದೆ. ಮಗನೇ, ಕರೆದದ್ದು ನಾನಲ್ವೋ? ಯಮ ಕರೆದದ್ದು ನಿನ್ನನ್ನ. ಯಮ, ನೀನು ಹಾಗೆ ಕರಿತೀಯೇನೋ? ಅಪ್ಪ ಕರೆದ ಮೇಲೆ ನನ್ಗೇನಮ್ಮ? ಅವ್ರು ಹಾಗೆ ಕರೀಲಿ, ನಾನು ಅಮ್ಮ ಅಮ್ಮ ಅಂತ ಹೇಳುವಾಗ್ಲೇ ಯಮ ಆಗುದಲ್ವಾ? ಹೌದಾ? ಹ್ಮ್. ಅದಲ್ಲ ಮಗನೇ, ಹಾ, ಇನ್ನು ಎಳೆ ಮಗುವೇನೋ ನೀನು. ಮತ್ತೆ ಛೇ, ಮಗನೇ, ವಜ್ರ ವೀರ್ಯ ಬಿಂದು, ವಜ್ರ ವೀರ್ಯ ಬಿಂದು, ಕೇಳ್ಬಸವು ಚೋಗ ನೀನಿಂದು, ಕೇಳ್ಬಸವು ಚೋಗ ನೀನಿಂದು. ಸಜ್ಜಾಗಲೆಂದು ಬಜಾತೆಯ ವರಿಸಲು, ಸಜ್ಜಾಗಲೆಂದು ಬಜಾತೆಯ ವರಿಸಲು, ಲಜ್ಜೆಯ ತೊರೆದತಿ ಜವದಿಂದಲಿ ನೀ. ಸಜ್ಜಾಗಲೆಂದು ಬಜಾತೆಯ ವರಿಸಲು, ಲಜ್ಜೆಯ ತೊರೆದತಿ ಜವದಿಂದಲಿ ನೀ. ಓ ಮಗನೇ, ಅಪ್ಪಯ್ಯ, ಓ ನನ್ನ ವಜ್ರವೀರ್ಯೋತ್ಪನ್ನನೇ, ಹಾಗಂದ್ರೆ ಎಂತದಪ್ಪಯ್ಯ? ಓ ನನ್ನ ಕುಲದ ಕೊಡಿಯೇ, ಏನೆಲ್ಲ ಹೆಸರು ಹೇಳಿ ಓ ಕರೀತೀಯ ನನ್ನ ಅಪ್ಪಯ್ಯ? ವಂಶರತ್ನವೇ. ಅಪ್ಪಯ್ಯ, ಏನೋ ಮಗನೇ, ಏನ್ ಹೇಳ್ದೆ ಅಂತಲೇ ಗೊತ್ತಾಗ್ಲಿಲ್ಲ ಅಪ್ಪಯ್ಯ. ಎಷ್ಟು ಹೇಳಿದ್ರು ನಿನಗೆ ಕಡಿಮೆ ಕಣೋ ಮಗನೇ. ಹಾ ಮಗ, ಅಪ್ಪಯ್ಯ, ನೀನೀಗ ಮೊದಲು ಇದ್ದ ಹಾಗೆ ಇಲ್ವೋ? ಅಂದ್ರೆ ನಿನಗೀಗ ಪ್ರಾಯ ಬಂದಿದೆಯೋ ಮಗನೇ? ನನಗೆ ಪ್ರಾಯ ಬಂತು ಅಂತ ಹ್ಯಾಕ್ ಗೊತ್ತಾಯ್ತು ಅಪ್ಪಯ್ಯ? ಅಯ್ಯೋ, ನಿನ್ನ ಮುಖ ನೋಡಿದ್ರೆ ಗೊತ್ತಾಗುದಿಲ್ವೇನೋ? ಮುಖದಲ್ಲಿ ಪ್ರಾಯ ಬಂದಿದೆ ಅಂತ ಯಾರು ಬರ್ದಿದಾರ ಅಪ್ಪಯ್ಯ? ಆ ಮೂಗಿನಿಂದ ಕೆಳಗೆ ತುಟಿಯಿಂದ ಮೇಲೆ ಬೆಕ್ಕು ಹಿಡಿ ಸೂಟಿ ಕಟ್ಕೊಂಡಾಗ ಉಂಟು ನೋಡಿದೆ ಮೀಸೆ. ಗೊತ್ತಾಗುದಿಲ್ಲ ನಿನಗೆ? ಯಾವ್ದು ಅಪ್ಪಯ್ಯ? ಆ? ಯಾವುದು? ನಿನಗೆ ಮೀಸೆ ಬಂದಿದೆಯಲ್ವಾ ಹೆಡ್ಡ? ಅದ್ರಲ್ಲಿ ಏನು ವಿಶೇಷ? ಎಲ್ಲವರಿಗೂ ಬರುವಲ್ಲೇ ಬರಲಿಲ್ವಾ ಅಪ್ಪಯ್ಯ? ಓ ಪುಣ್ಯಾತ್ಮ, ಆದ್ರಿಂದ ನಿನಗೆ ಮೀಸೆ ಬಂದದ್ದು ಅಂತ ಹೇಳಿದ್ದೆ ನಾನು. ಏನು ಮುಂಗೈಯಲ್ಲಿ ಮೀಸೆ ಬಂದಿದೆ ನನಗೆ? ಅದಕ್ಕೆಲ್ಲ ಮೀಸೆ ಅಂತ ಹೇಳುದಿಲ್ವಾ ಆ? ಮಗನೇ? ಅಪ್ಪಯ್ಯ, ನಿನಗೀಗ ಪ್ರಾಯ ಬಂದಿದೆ ಅಂತ ಆಯ್ತು. ಓ ಮೀಸೆ ಬಂದ ಮೇಲೆ ಪ್ರಾಯ ಬಂತು ಅಂತಲ್ಲ ಅಪ್ಪಯ್ಯ? ನೋಡು, ನನ್ನ ಮುಖದಲ್ಲಿ ಮೀಸೆ ಅಲ್ವಾ? ಹಾ, ನಿನಗೂ ಮೀಸೆ ಉಂಟು, ನನಗೂ ಮೀಸೆ ಉಂಟು.
ಅಮ್ಮನಿಗೆ ಮಾತ್ರ ಪ್ರಾಯ ಬರಲೇ ಇಲ್ಲ. ಹೇಗೆ ಹೇಳ್ತೀಯ ನೀನು? ಅಮ್ಮನ ಮುಖದಲ್ಲಿ ಮೀಸೆ ಇಲ್ಲ. ಹ, ನಿನ್ನ ಅಮ್ಮನ ಮುಖದಲ್ಲೆಲ್ಲ ಮೀಸೆ ಬರುವುದಿಲ್ಲ ಅವಳು ಹೆಣ್ಣು. ಹೌದೇನಾ? ಏನ್ ಮಾತೋ ನಿಮ್ಮದ್ದೆಲ್ಲ? ಏನು ಬರೇ ಒರಟು, ಬರೇ ಒಗಟು, ಹಾಗೆಲ್ಲ ಅಲ್ಲ. ಹೆಂಗಸರು ಅಂತ ಒಂದು ವರ್ಗ, ಗಂಡಸರು ಅಂತ ಒಂದು ವರ್ಗ, ಹೌದಲ್ವಾ? ಹೌದು. ನಿಮಗೆ ಮೀಸೆ ಬರ್ತದೆ, ನಮಗೆ ಬರುವುದಿಲ್ಲ, ಅದಲ್ಲ. ನಾನೀಗ ಬರ್ತದೆ ಅಂತ ಹೇಳಿನ ಅಮ್ಮ. ಈ ವಯಸ್ಸಿನಲ್ಲಿ ನಿನಗೆ ಏನಾಗಬೇಕು ಅನ್ನೋದು ಗೊತ್ತಾ? ಅಮ್ಮನಿ ಮೀಸೆ ಬರಲಿಲ್ಲ ಅಂದದ್ದೇ ಹೊರತು ಬರ್ತದೆ ಅಂತ ನನ್ನದೇನಾದ್ರೂ ವಾದ ಉಂಟಾ? ನಿಮ್ಮ ಮಗನಲ್ಲಿ ನೀವೇ ಮಾತಾಡ್ಬೇಕು. ಮಗನೇ, ಈ ಪ್ರಾಯದಲ್ಲಿ ನಿನಗೇನು ಬೇಕು? ಹೊತ್ತಿಗೆ ಸರಿಯಾಗಿ ತಿಂಡಿ ಬೇಕು. ನಿದ್ದೆ ಬಂದಾಗ ಮಲಗಲಿಕ್ಕೆ ಅಪ್ಪಯ್ಯನ ಹಾಸಿಗೆ ಬೇಕು. ಈಗ ನಾವು ಇಬ್ರು ಹಾಸಿಗೆ ಹಿಡ್ಕೊಂಡು ನೆರಮನೆಗೆ ಹೋಗುದಾಯ್ತಾ ಅಂತ ನೀನು ಹೀಗೆ ಮಾತಾಡಿದ್ರೆ? ತಕ್ಷಣ ಎದ್ದಾಗ ಅಮ್ಮ ಮುಖ ತೊಳಿಲಿಕ್ಕೆ ನೀರು ಕೊಡಬೇಕು. ಹಾಗಲ್ವೋ ಮಗನೇ, ಈ ಪ್ರಾಯದಲ್ಲಿ ತಿಂಡಿ ಬೇಕಂತ ಹೇಳುದಲ್ಲ ನೀನು. ನಿನಗೀಗ ಮದುವೆ ಆಗಬೇಕು. ಯಾರಿಗೆ? ನೀ ಒಂದು ಮದುವೆ ಆಗ ಮಗನೇ. ಸುಮ್ಮನೆ ಮಗನ ಮದುವೆ ನನಗೆ ಮದುವೆ ಬೇಡ. ಯಾಕೋ ಹಾಗೆ? ಅಯ್ಯೋ, ನನಗೆ ಮದುವೆ ಬೇಡ. ನೀ ಬೇಕಾದ್ರೆ ಇನ್ನೊಂದಾಗು. ನಂಗೆ ಮದುವೆ ಬೇಡ. ನಾನಿರುವಾಗ ಅವ್ರು ಇನ್ನೊಂದು ಆಗುದಾ? ನಂಗೆ ಗೊತ್ತಿಲ್ಲ, ನನಗೆ ಮದುವೆ ಬೇಡ. ಅವರು ನನ್ನನ್ನು ಮದುವೆ ಆದ ಹಾಗೆ ನೀನು ಮದುವೆ ಆಗಬೇಕು. ನೀನು ಅಪ್ಪನನ್ನು ಮಲಗಲಿಕ್ಕೆ ಬಿಡುವುದಿಲ್ಲ, ರಗಳೆ ಮಾಡ್ತಾ ಇರ್ತೀಯ. ನಾನು ಮದುವೆ ಆದ್ರೂ ನನಗೂ ಆಗುವ ಪರಿಸ್ಥಿತಿ ಅದೇ ಅಲ್ವಾ? ಹಾಗಾಗಿ ನನಗೆ ಮದುವೆ ಬೇಡ. ಮಗನೇ, ಮದುವೆ ಆಗುವ ಉದ್ದೇಶ ಕೇವಲ ಸ್ವಾರ್ಥ ಜೀವನಕ್ಕಾಗಿಯೋ ದೇಹ ಸುಖವನ್ನು ಅನುಭವಿಸೋದಕ್ಕಾಗಿಯೋ ಅಲ್ಲ. ಇಲ್ಲಿ ಬೇರೆ ಒಂದು ಉದ್ದೇಶ ಉಂಟು, ಅಧಿಕಾರ. ಅದಿದ್ರೆ ಎಲ್ಲವನ್ನು ನಾವು ಪಡೆಯಬಹುದು. ಅಂದ್ರೆ ನೀನು ಮದುವೆ ಆಗುದು ಯಾರ್ಯಾರನ್ನೂ ಅಲ್ಲ. ಯಾರನ್ನ? ನಿನ್ನ ಮಾವನ ಮಗಳು ಮಂಜುಳಾ, ಅವಳನ್ನೇ ನೀನು ಮದುವೆ ಆಗಬೇಕು. ಅಭಯ, ಮದುವೆ ಆಗುದಾದ್ರೆ ಅವಳನ್ನೇ ಆಗಬೇಕು. ಯಾಕೆ? 100ಕ್ಕೆ 100 ಹೆಣ್ಣು ಅವಳ ಪೆದ್ದ. ಅಲ್ಲ, ಹೆಣ್ಣೆ ಆಗಬೇಕು ಅಂತ ನಾವು ಸುಮ್ಮನೆ ಉಳಿದದ್ದು. ಅದಲ್ಲದಿದ್ರೆ ನಿನ್ನನ್ನೇ ಆಗ್ತಿದ್ದೆ ನಾ ಮದುವೆ. ತಡೆಯೋ ಮಹಾರಾಜ, ಅದನ್ನೆಲ್ಲ ನೀನು ವಿಚಾರ ಮಾಡೋದಲ್ಲ. ಯಾಕೆಂದ್ರೆ ಮಹಾರಾಜನ ಮಗಳು, ಬೇರೆ ಗಂಡು ಮಕ್ಕಳಿಲ್ಲ. ನಾಳೆ ಅವಳು ನಿನ್ನ ಮದುವೆ ಆದ್ರೆ ಇಲ್ಲಿನ ಮಹಾರಾಜ ನೀನು ಆಗ್ತೀಯ ಮಗನೇ. ಬಗೆ ಬಗೆಯ ರೀತಿಯ ಷಡ್ರಶೋಪ ಅನ್ನವನ್ನು ಊಟ ಮಾಡಬಹುದು ನೀನು. ಆಮೇಲೆ ನಿನ್ನ ಅಪ್ಪನಿಗೆ ಕೇಳು. ಅಪ್ಪನಿಗೆ ಅಂದದ್ದು ಮಾಳಿಗೆ ಮೇಲೆ ಮಾಳಿಗೆ, ಮಾಳಿಗೆ ಮೇಲೆ ಮಾಳಿಗೆ, ಆ ಕೊನೆಯ ಮಾಳಿಗೆಯಲ್ಲಿ ಕತ್ತಲೆಯ ಕೋಣೆಯಲ್ಲಿ ಕರಿಮರದ ಮಂಚದ ಮೇಲೆ ಮೊಳದಪ್ಪದ ಮೆತ್ತನ ಹಾಸಿಗೆ ಮೇಲೆ ದಿಮ್ಮಿಟ್ಟು ಆಯಾಗಿ ಸುಖ ನಿದ್ರೆಯಲ್ಲಿ ಮಲಗಿರಬಹುದಂತೆ. ನೀ ಸತ್ರು ಜಗಣಿ ಆಗಬಾರ್ದು ಅಂತ ಕಾಸನ ಮರದ ಮೇಲೆ ಮಲ್ಕೊಳ್ತೀಯ. ಕಾಸನ ಮರ ಅಲ್ವೋ, ಕರಿಮರ ಎನ್ನುವಂತ ಬೆಲೆ ಬಾಳುವ ಮರ ಒಂದುಂಟು. ಅದನ್ನೆಲ್ಲ ಅರ್ಥ ಆಗೋದಿಲ್ಲ. ಈ ನೆಲ ಮಾಳಿಗೆಯಲ್ಲಿ ಊಟ ನಿನಗೆ, ಮೇಲ್ಮಾಳಿಗೆಯಲ್ಲಿ ನಿದ್ರೆ ನನಗೆ. ಮಗನೇ, ಮೇಲಿಂದ ಕೆಳಗೆ ತಿರುಗು ಕೆಲಸ ಅಮ್ಮನಿಗೆ. ಹಾಗೆ ಜನಕ ಬಿಡು ಬಿಡು ಚಿಂತೆಗಳು, ಜನಕ ಬಿಡು ಬಿಡು ಚಿಂತೆಗಳಲ್ಲಿ ಧನುಜನೋ ನೆರೆದುಗುಳ ಹೇಗೆ ಕುಣಿತೆಯಳನೋ ಜೈಜವೇನಿ ದಿನದೊಡೆನದು. ಅಭಯ ಮಗನೇ, ಹಾಗಿದ್ರೆ ನಾನು ಅಧಿಕಾರಿ ಆಗ್ತೇನೆ ಅಂತಾದ್ರೆ ನಿನಗೆ ಮಾಳಿಗೆ ಮೇಲೆ ಹಾಸಿಗೆ ಹಾಕಿ ಮಲಗುತ್ತಿ ಅಂತಾದ್ರೆ ಅಮ್ಮನಿಗೊಂದು ಸಂತೋಷ ಆಗ್ತದೆ ಅಂತಾದ್ರೆ ಈಗಿಂದೀಗಲೇ ನಾನು ಮದುವೆ ಆಗ್ಲಿಕ್ಕೆ ಸಿದ್ಧನಿದ್ದೇನೆ. ಅವನ ಕೈಗೊಂದು ಕತ್ತಿ, ಗುರಾಣಿ ಅಥವಾ ಬಿಲ್ಲು ಬಾಣ ಏನಾದ್ರೂ ಕೊಡಿ. ಯಾಕೆ? ಯಾರದ್ದು ತಲೆ ಹೊಡಿಲಿಕ್ಕೋ ಕಡಿಲಿಕ್ಕೋ ಹೊರಟಿದ್ದ ನಾವು ಈಗ. ತಡಿಯೇ ಮಗನೇ, ಅಭಯ, ಅಷ್ಟು ಜೋರ ಆಗುದು ಸಲ್ಲ. ನಿಧಾನವಾಗಿ ಮಾತಾಡಿದ್ರೆ ನಿಧಾನ ಆಯ್ತು ಅಂತ್ಯ. ಸಂತೋಷದಲ್ಲಿ ಜೋರ್ ಮಾತಾಡಿದ್ರೆ ಅಮ್ಮ ಜೋರ್ ಮಾಡ್ತಾಳೆ. ನಂಗೆ ಬೇಡ ಮೊದಲು. ಮಗನೇ, ಹಾಗಲ್ಲ ಮಾತಾಡೋದು. ಹೇಗೆ? ಅವಳು ಏಕಾಂತದಲ್ಲಿರುವಂತಹ ಸಂದರ್ಭದಲ್ಲಿ ಬೆಳಗು ಭಿನ್ನಾಣದಿಂದ ಅಲ್ಲಿ ಹೋಗಬೇಕು. ಹೊಲಪೋ ಯಾರದಿಂದ ನೀನು ಸ್ವಲ್ಪ ನಾಚಿಕೆ ಮರ್ಯಾದೆ ಬಿಡಬೇಕಲ್ಲಿ. ನೇರವಾಗಿ ಉತ್ತರಿಸಬೇಕು. ಹೀಗೆ ಹೀಗೆ ನಾನು ನಿನ್ನ ಮದುವೆ ಆಗ್ಲಿಕ್ಕೆ ಬಂದವ ಅಂತ ಪ್ರತಿಕ್ರಿಯೆ ಹೇಗೆ ಬರ್ತದೆ ನೋಡು. ಏನಾದ್ರೂ ಮೇಲ್ಮಟ್ಟದಲ್ಲಿ ಬಂತ ತೊಂದ್ರೆ ಇಲ್ಲ. ಸ್ವಲ್ಪ ಕೆಳಗಿಳಿದು ಏನಾದ್ರು ಹೇಳಿದ್ಲ ಬಿಡಬೇಡ. ಅವತ್ತೊಂದು ಕತೆ ಹೇಳಿದ್ನಲ್ಲ, ಯಾವ್ದಪ್ಪ? ವಸ್ತ್ರಾಪಹರಣದ ಕತೆ. ದುಶ್ಯಾಸನ ಯಾರು ಮಾಡಿದ್ದು? ದುಶ್ಯಾಸನ ದ್ರೌಪದಿಯ ವಸ್ತ್ರಾಪಹರಣ ಮಾಡಿದ್ದು ನೆನಪಿಲ್ವ ನಿನಗೆ? ಎಲ್ಲೋ ನಿದ್ದೆ ಕಣ್ಣಿಗೆ ಕೇಳಿದಾಗ ಉಂಟು. ಆ ಅರ್ಧಂಬರ್ಧ ವಸ್ತ್ರಾಪಹರಣ ಮಾಡಿದ್ದಾವ. ನೀನು ಹಾಗೆ ಮಾಡಬೇಡ, ಸಂಪೂರ್ಣ ವಸ್ತ್ರಾಪಹರಣ ಮಾಡು. ಅಲ್ಲಿಗೆ ನಿನ್ನ ಅಪ್ಪಯ್ಯ ಬರ್ತಾನೆ ನೋಡ್ಲಿಕ್ಕೆ. ಹಾಗಲ್ವಾ? ಮದುವೆ ಮಾಡಿಸ್ಲಿಕ್ಕೆ ನಾನು ಬರ್ತೇನೆ. ಆ ಬಗ್ಗೆ ಆಲೋಚನೆ ಮಾಡ್ಬೇಕಾದದಿಲ್ಲ. ನಿಮ್ಮಿಬ್ಬರಿಗೂ ಹುಟ್ಟಿದ ಮಗನಲ್ವೇ ನಾನು. ನಾಚಿಕೆ ಬಿಡುವುದ್ರಲ್ಲಿ ನೀನು ಹೇಳಬೇಕಾದದ್ದೇ ಇಲ್ಲ. ಅಲ್ಲಿವರೆಗೆ ಹೋಗುವಾಗ ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟುಕೊಂಡು ಅಲ್ಲಿವರೆಗೆ ಹೋಗಿ ಏನು ಅಂತ ನೋಡಿಯೇ ಬರ್ತೇನೆ. ಆಯ್ತು. ಓ ಮಂಜು,
ಯಾರದು? ನೀನೇ ನೀನೇ ಮಂಜುಳಾ ಮಂಜುಳಾ. ಓ ನೀನೇನಾ? ಹೌದು. ಏನ ಇಲ್ಲಿ ಬಂದೆ? ಹಾ, ಬರುವುದಕ್ಕೆ ಕಾರಣ ಉಂಟು. ಸುಳ್ಳು ಬುತ್ತಳಿ ಗೊಂಬೆಯೇ, ಸುಳ್ಳು ಬುತ್ತಳಿ ಗೊಂಬೆಯೇ, ನಾನಿನಗಾಗಿ ಜನ್ಮ ತಳೆದೆ ರಂಬೆಯೇ, ನಾನಿನಗಾಗಿ ಜನ್ಮ ತಳೆದೆ ರಂಬೆಯೇ. ನಿರ್ಣಯಿಸಿಯರೆಮ್ಮ ಶುಭ ಲಗ್ನಕ್ಕೆಲ್ಲರೂ, ನಿರ್ಣಯಿಸಿಯರೆಮ್ಮ ಶುಭ ಲಗ್ನಕ್ಕೆಲ್ಲರೂ, ಮನ್ನಿಸಬೇಕೆಂಬೆನು ಸುಳ್ಳು ಬುತ್ತಳಿ ಗೊಂಬೆಯೇ, ನಾನಿನಗಾಗಿ ಜನ್ಮ ತಳೆದೆ ರಂಬೆಯೇ. ಮಂಜುಳಾ, ಏನಾ ಬೇಸರ ಮಾಡ್ಕೊಂಡೇನೆ. ಮತ್ತೆಂತದ ನೀನು ಕರೆದದ್ದು? ನಿನ್ನನ್ನು ಪ್ರೀತಿಯಿಂದ ಮಂಜುಳಾ ಅಂತ ಹೇಳೋದು ಬೇಡ ಅಂತ ಮಂಜು ಮಂಜು ಅಂತ ಹೇಳಿದೆ. ಶುಕ್ರ ಅಂತ ಕರೀಲ ನಿನ್ನ? ಹಾಗಾದ್ರೆ ಕರಿಯೇ, ಕರೆಯುದ್ರಲ್ಲಿ ಏನುಂಟು ಹೇಳು. ಏನ ಇಲ್ಲಿ ಬಂದೆ ನೀನು? ನಿಜವಾಗಿ ನಾನು ಇಲ್ಲಿವರೆಗೆ ಬಂದು ನಿನ್ನನ್ನ ಮಾತಾಡಿಸಿ ನೀ ಮಾತಾಡಿದ ಮೇಲೆ ನೀನು ಮಾತಾಡ್ತಿ ಅಂತ ಗೊತ್ತಾದದ್ದು ನನಗೆ. ಅಂದ್ರೆ ದೂರದಲ್ಲಿ ನಿಂತು ನೋಡಿದ್ರೆ ನೀನು ನಿಜವಾಗಿ ಒಂದು ಗೊಂಬೆ. ಅಂದ್ರೆ ಜೀವ ಇಲ್ಲ ಅಂತ ಹೇಳುದೇನಾ? ಹಾ ಹಾಗಲ್ಲ, ಮತ್ತೆ ಅಂದ್ರೆ ಪುತ್ಥಳಿ ಗೊಂಬೆ ಅಂತ ಹೇಳುದಿಲ್ವೇನೆ? ಹಾಗೆ ಭಾರಿ ಒಳ್ಳೆ ಗೊಂಬೆ ಅಲ್ವಾ ಅದು? ಆಗ್ಲಿ ಏನೀಗ? ಅಂದ್ರೆ ಅಷ್ಟು ಚಂದ ಇದ್ದಿ ಅಂತ ಹೇಳಿದ್ದು. ಇವತ್ತು ಗೊತ್ತಾಯ್ತು ನನಗೆ ನೀನು ಹೇಳಿದ್ಮೇಲೆ. ಹಾ, ನಾನಿಲ್ಲಿಗೆ ಯಾಕೆ ಬಂದೆ? ಯಾಕೆ? ಕಾರಣ ಬೇರೆ ಏನಲ್ಲ. ಏನು? ಅಂದ್ರೆ ನಿನಗಾಗಿಯೇ ನಾನು ಹುಟ್ಟುಕೊಂಡವ. ಮತ್ತೆ ನನಗಾಗಿ ಹುಟ್ಟಿದವ ಅಂತ ಆದ್ರೆ ಎಂತದ್ರ ಅರ್ಥ? ಹಾಗಲ್ಲೇ ಬ್ರಹ್ಮ ಹುಟ್ಟಿಸುವಾಗ ನನ್ನನ್ನು ಮೊದಲು ಹುಟ್ಟಿಸಿ ಕೊನೆಗೆ ನಿನ್ನನ್ನು ಹುಟ್ಟಿಸಿದ. ಓಹೋ, ಅಂದ್ರೆ ಹುಟ್ಟಿಸುವಾಗ ಅವ ನಿರ್ಣಯ ಮಾಡಿದ್ದು ನಿನಗಾಗಿಯೇ ನಾನು ಹುಟ್ಟಿದ್ದು. ಅಂದ್ರೆ ನಾನೇ ಗಂಡ, ನೀನೇ ಹೆಂಡತಿ, ನೀನ್ ನನ್ನನ್ನು ಮದುವೆ ಆಗೆ. ಸಕಲ ಸಾಗುಮೂಲ, ಸಕಲ ಸಾಗುಮೂಲ, ನಿನ್ನವೇ ವೇಗವನ್ನು ಕಳೆಯಬೇಡ. ಮೂಕವಶವಾಗಿ ನೀನು ಇರುತ್ತಿರಲು ಬೇಕೇನು ಲಗ್ನವೆನ್ನು. ಮುಚ್ಚವೈ, ಯಾಕೆ? ಏನೋ ಅಮಾಯಕ ಎನ್ನುವ ಕಾರಣಕ್ಕಾಗಿ ನೀನು ಹೇಳಿದ್ದಕ್ಕೆಲ್ಲ ಹೂ ಹಾಕಿದ್ದು ನಾನು. ಎಂತದ್ದು ಮದುವೆ ಆಗುವುದ? ಗಂಡ ಹೆಂಡತಿ ಅಂದ್ರೆ ಏನು, ದಾಂಪತ್ಯ ಅಂದ್ರೆ ಏನು, ಮದುವೆ ಅಂತ ಹೇಳಿದ್ರೆ ಏನು, ಏನಾದ್ರೂ ಗೊತ್ತುಂಟೇನೋ ನಿನಗೆ? 3/4 ಹೊಗಜೆ. ಏನು ಗೊತ್ತಿಲ್ಲದಿರೇನಾಯ್ತು? ನೀನು ಮದುವೆ ಆಗೋ, ಆಮೇಲೆ ಗಂಡ ಹೆಂಡತಿ ಅಂದ್ರೆ ಏನು ಅಂತ ನಾನು ಅಪ್ಪನ ಹತ್ರ ಕೇಳ್ತೇನೆ. ಈಗ ನನ್ನ ಅತ್ತೆ ಮಗ ಎನ್ನುವ ಕಾರಣಕ್ಕಾಗಿ ಸುಮ್ಮನೆ ಹೇಳುವುದು. ಹೋಗ್ತೀಯೋ ನಿನ್ಗೆ 4 ಪೆಟ್ಟು ಕೊಡ್ಲ? ಈಗ ನೀ ಸ್ವಲ್ಪ ಸುಮ್ಮನೆ ಇರ್ತೀಯ. ನೀನು ಮಾವನ ಮಗಳು ಅಂತ ನಾನು ಇಷ್ಟೊತ್ತು ಸುಮ್ಮನೆ ಉಳಿದೆ. ಮತ್ತೆ ನೀನ್ ನಾನು ಹೇಳಿದ್ದಕ್ಕೆ ಹೂ ಹಾಕಿ ನೀನ್ ನನ್ನನ್ನು ಮದುವೆ ಆದ್ರೆ ಆಯ್ತು. ಆಗಿದ್ರೆ ಅದಲ್ಲದೆ ಹೋದ್ರೆ ನಿನ್ನನ್ನು ನಾನು ಮುಟ್ಟು ಬಿಡುವೆ. ನಾನ್ ನಿನ್ನ ಮುಟ್ಟು ಬಿಡುವೆ. ಏನ್ ನೀ ಮೈಲಿಗೆ? ಮತ್ತೆ ನಾನ್ ನಿನ್ನನ್ನು ಒಂದು ಸಲ ಮುಟ್ಟಿದೆ ಅಂತ ಆದ್ರೆ ಮುಂದೆ ನಿನ್ನನ್ನು ಯಾರು ಮುಟ್ಟುವವರಿಲ್ಲ. ಓಹೋ, ಅದಕ್ಕ ಹಾಗಾಗಿ ನಾ ಮುಟ್ಟುತ್ತೇನೆ. ಮುಟ್ಟ ನೋಡುವ, ನಾ ಮುಟ್ಟುತ್ತೇನೆ. ತಪ್ಪು ಮಾಡ್ದ ಕೇಳ್ತೇನೆ. ಇಲ್ಲಿ ಬಂದ್ಕೊಂಡು ಏನೇನೆಲ್ಲ ಹಲಬುದವ? ಅಲ್ಲ, ಏನ್ ಹೇಳಿದವ? ಏನ್ ನನ್ನ ಮದುವೆ ಆಗ್ಬೇಕಂತೆ? ಏನು ತಪ್ಪಾಗಿ ಕೇಳ್ತೇನೆ? ಏನ್ ಸರಿಯಾ? ಹೆಣ್ಣಲ್ವಾ? ಹೌದು. ಗಂಡಲ್ವಾ? ಹೌದು. ಹಕ್ಕಲ್ವಾ ಅದು? ಹಾಗಂತ ಯಾರಾದ್ರೂ ಮದುವೆ ಆಗ್ಬಹುದಾ? ನಿಮ್ಗೆ ಸರಿ ಇಲ್ವಾ? ಈಗ ನಿಮಗಲ್ಲ, ಅವನಿಗೆ ಸ್ವಂತ ಸ್ವಂತ ಹೋಗ್ತಾ ಇಲ್ವಾ? ಹೋಗ್ತಾ ಇಲ್ವಾ? ಮಗನೇ, ಮದುವೆ ಆಗುವಂತ ಕೇಳಿದೇನಾ? ಮದುವೆ ಆಗುವಂತ ಕೇಳಿದೆ. ಅಳಬೇಡುವ ಮಗನೇ. ಉಳಿದು ಇನ್ನೊಂದು ನಿಮ್ಮಿಬ್ಬರಿಗೂ ನಂಗೆ ಹೊಡಿಲಿಕ್ಕೆ ಆಗುದಿಲ್ಲ ಅಂತ ಅವಳ ಹತ್ರ ನನ್ಗೆ ಹೊಡಿಸಿದ್ರಿ ನೀವು. ನೀವು ಹೋಗಿ ಇಷ್ಟು ಮಾಡು ಅಂತ ಹೇಳ್ದಿದ್ರೆ ನಾ ಬರ್ತಿದ್ದೆ ಇಲ್ಲಿಗೆ. ಮಾವ, ಈಗೆಲ್ಲ ನನಗೆ ಅರ್ಥ ಆಯ್ತು ನಿಮ್ಮ ನಾಟಕ ಏನು ಅಂತ. ಪಾಪ ಬುದ್ಧಿ ಇಲ್ಲದ ಅವನನ್ನು ನೀವು ಪುಸಲಾಯಿಸಿ ಅವರಿಗೆ ಕಳಿಸಿದ್ದೀರಿ ಅಂತಾಯ್ತು. ಈಗೊಳ್ಳಿ ತಂಗಿ ಭಾವ ಎನ್ನುವ ಕಾರಣಕ್ಕಾಗಿ ನಮ್ಮ ಅಪ್ಪ ನಿಮ್ಮ ನಾಚಿಕೆ ಕೊಟ್ಟಿಲ್ಲಿ ಇಟ್ಕೊಂಡದ್ದು. ನೀವು ಹಾಕಿದ್ದನ್ನು ತಿಂದುಕೊಂಡಿದ್ರೆ ಆದೀತು. ಅದರ ಹೊರತಾಗಿ ಮತ್ತೇನಾದ್ರೂ ನಾಟಕ ಮಾಡ್ತೀವಿ ಅಂತಾದ್ರೆ ತಕ್ಷಣ ಸ್ಥಳ ಬಿಡಬೇಕಾಗ್ತದೆ. ಎಚ್ಚರಿಕೆ. ಹೊಗೆಚೆ ಮಗನೇ. ಕೇಳಿದ್ರ? ಹಾ, ಕೇಳಿದ್ರೆ. ಎಂತದ್ದು ನಿಮ್ಮ ಮಗನ ಪ್ರಾರಬ್ಧ ಇದು? ಮಗನ ಪ್ರಾರಬ್ಧ ಅಲ್ಲ,
ಮಗನೇ ಅಬ್ಬ ನಿನಗೆ ಹೊಡೆದ್ಲೇನೋ? ಹೌದು, ಎಷ್ಟು ಹೊಡೆದ್ಲೋ ಮಗನೇ? ಲೆಕ್ಕ ಇಟ್ಕೊಳ್ಳಿಲ್ಲ. ಬೇಡ ಬೇಡ, ಇವತ್ತು ಒಂದ್ ದಿವಸ ಅವಳು ನಿನಗೆ ಹೊಡೆದಿರಬೇಕು. ಇನ್ನು ಹಾಗಲ್ಲ, ನಿರಂತರ ನೀನು ಅವಳಿಗೆ ಹೊಡೆಯುತ್ತಾ ಇರಬೇಕಷ್ಟೇ ವ್ಯವಸ್ಥೆ ನಾನು ಮಾಡಿಸ್ತೇನೆ. ಅವಳು ಸಿಗ್ಬೇಕಾಯ್ತಲ್ಲ ನನಗೆ. ಹಾಗಲ್ವಾ? ನಾನೇ ಮುಂದಾಗಿ ನಿಂತವಳಿಗೆ ಮದುವೆ ಮಾಡಿಸ್ತೇನೆ ನಿನ್ನನ್ನು. ಗಂಡನಾದ ಮೇಲೆ ನೀನು ಗಂಡ ಎನ್ನುವ ಹಕ್ಕಿನಿಂದ ಅವಳಿಗೆ ಹೊಡೆಯಬಹುದಂತೆ. ಬೇಡ ಬೇಡ ಅಂದ್ರೆ ಇಬ್ಬರು ಒಟ್ಟಿಲ್ಲಿ ಕಳಿಸಿಕೊಟ್ರಿ. ನೀನು ಅಳಬೇಡ, ಮನೆಗೆ ಹೋಗೋ. ಅರ್ಧಂಬರ್ಧ ಊಟ ಮಾಡಿದೆ ಅಂತ ಹೇಳಿದೆಯಲ್ಲ, ಊಟ ಮಾಡಿ ಹೋಗು ನೀನೀಗ. ನಾ ಅಲ್ಲಿಗೆ ಹೋಗ್ತೇನೆ, ಇನ್ನು ಕರಿಬೇಡ. ಯಮ ನಾವು ಬರ್ಬೋಲ್ಲ. ಯಮ, ನಿಮ್ಮೊಟ್ಟಿಗೆ ಸಂಸಾರ ಮಾಡೋದು ಅಂದ್ರೆ ನನಗೆ ಬೇಡ ಬೇಡ ಅಂತ ಆಗಿ ಹೋಗಿದೆ. ನಿನಗೆ ಬೇಡ ಅಲ್ಲ, ನಮ್ಮಿಬ್ಬರು ಅಪ್ಪ ಮಗನ ತೆಗೆದೆ ನೀನೀಗ. ನಾನ್ ತೆಗ್ದದ್ದಲ್ಲ, ನೀವು ಹಾಳಾಗಿ ಹೋಗ್ಲಿಕ್ಕೆ ಹೊರಟದ್ದು. ಅವ ಏನ್ ಹೇಳಿದ ಅವಳ ಎದುರು? ನೀವಿಬ್ರು ಹೇಳಿ ಕಳಿಸಿದ್ರಿಂದ ನನ್ನ ಮಗನ ಸತ್ಯವನ್ನೇ ಹೇಳಿದ್ದಾನವ. ಎಂತದ್ ಸತ್ಯ ಹೇಳೋದು? ಸುಳ್ಳ ವಿಷಯ ಹೌದು. ಹೌದು, ಕೆಲವು ಸತ್ಯವನ್ನ ಅಡಗಿಸ್ಬೇಕು. ನನಗೆ ಗೊತ್ತು, ನಿನಗೆ ಗೊತ್ತದ, ಅವನಿಗೆ ಗೊತ್ತಾಗ್ಬೇಕಲ್ಲ. ಯಾವ ಇನ್ನು ಕಾಲಕ್ಕೆ ಮುಂದೇನಾಗ್ಬೇಕು ಹೇಳು? ಈಗ ಎಲ್ಲಿಯಾದ್ರೂ ಹೋಗಿ ನನ್ನ ಅಣ್ಣನಲ್ಲಿ ಅಂದ್ರೆ ಅವಳ ಅಪ್ಪನಲ್ಲಿ ಹೇಳಿದ್ರೆ ನಾಳೆ ನಾವು ಇಲ್ಲಿಂದ ಗಂಟು ಮೂಟೆ ಕಟ್ಟಬೇಕಾದೀತು. ಹೋದ್ರಾಯ್ತು, ಕುಶಾಲನಗರ ವಿಶಾಲವಾಗಿ ಉಂಟಲ್ಲಿ. ಹೌದು, ಈ ವಿಶಾಲನಗರದಲ್ಲೇ ಜಾಗಿಲ್ಲ, ಅಲ್ಲಿ ಬಾರಿ ವಿಶಾಲ. ಹಾಗಾದ್ರೆ ಏನೇ ಮಾಡೋದೀಗ? ನಾನು ನೀವು ಒಟ್ಟಿಗೆ ಹೋಗೋಣ. ಎಲ್ಲಿಗೆ? ಏನಾದ್ರೂ ಮಾಡಿ ಅಣ್ಣನ ಕಿವಿ ಊದಿ ಅವಳ ಮಾತು ಅವನ ಕಿವಿದರೆಗೆ ಬೀಳದ ಹಾಗೆ, ನಮ್ಮ ಮಾತನ್ನು ಅವ ನಂಬುವ ಹಾಗೆ ನಾವು ಮಾಡ್ಲೇಬೇಕು. ನಡೆ ಹೋಗುವ. ನೀವು ನನ್ನ ಜೊತೆ ಬನ್ನಿ. ನೀವು ಆಯ್ತೆ. ಓ ಅಣ್ಣಯ್ಯ. ಓ ತಂಗಿ. ಹೌದು ಯಮುನಾ. ಏನೇ ಏನೇ ಭಾವಯ್ಯ. ಓ ಭಾವ, ನಾನು ಬಂದಿದ್ದೇನೆ. ಬಹಳ ಒಳ್ಳೇದಾಯ್ತು. ಮಾತಾಡಿ ನೀವು. ಓ ಅಣ್ಣ, ಯಾಕೆ ಬಂದಿ? ನನಗೆ ಬಹಳ ಬೇಸರ. ನಾಶವಿನಿಪ ಸಂಭವ ವಂಶ ಗೌರವ ನಾಶವೆನಿಪ ಸಂಭವ ಹರೆಯ ಉಕ್ಕಿ ಹರಿಯ ಸೊಕ್ಕಿ ತರುಣಿಯೆಲ್ಲ ಮೌನ ಹಕ್ಕಿ ವರನ ಪುಡುಕಿ ಲಗ್ನ ಗೈವದುಚಿತವೆಂಬೆನು ವರನ ಪುಡುಕಿ ಲಗ್ನ ಗೈವದುಚಿತವೆಂಬೆನು ಹರೆಯವನ್ನು ನಂಬೆನು ನಿನ್ನ ಬೇಡಿಕೊಂಬೆನು ವರನ ಪುಡುಕಿ ಲಗ್ನ ಗೈವದುಚಿತವೆಂಬೆನು ಹರೆಯವನ್ನು ನಂಬೆನು ನಿನ್ನ ಬೇಡಿಕೊಂಬೆನು ವಂಶ ಗೌರವ ನಾಶವೇನಿಪ ಸಂಭವ. ಅಣ್ಣಯ್ಯ, ತಂಗಿ, ರಾಜಕೀಯ ಗೊಂದಲಗಳು ಬಹಳಷ್ಟು ಇರುವುದರಿಂದ ಆಗಾಗ ಬಂದು ಮಾತಾಡಿಸಿ ಮನಸ್ಥಿತಿಯನ್ನು ಕೆಡಿಸಬಾರದು ಅಂತ ನಾನು ಹತ್ತಿರ ಬಾರದೇ ಇದ್ದದ್ದು. ಆದ್ರೆ ಹಳ್ಳಿಗೆ ಮುಳ್ಳು ಚುಚ್ಚಿದ ಅನುಭವ ಆಗಿದೆ ನನಗೆ ಈ ಹೊತ್ತು. ಯಾಕೆ? ಮತ್ತೇನು ಅಲ್ಲ, ನಿನ್ನ ಮಗಳು ನನ್ನ ಸೊಸೆ ಮಂಜುಳಾ ಪ್ರಾಯ ಪ್ರಬುದ್ಧ ಹೌದಾ ಅಲ್ವಾ? ಅವಳು ಮನೆಯಲ್ಲಿರುವಾಗ ಸ್ವಲ್ಪ ಆದ್ರೂ ಯೋಚಿಸ್ಬೇಕೋ ಬೇಡವಾ ಅಣ್ಣ? ಅವಳ ಮದುವೆಯ ಬಗ್ಗೆ ಯೋಚಿಸಿದ್ದೀಯಾ? ಯೋಚಿಸ್ತಾ ಇದ್ದೇನೆ. ಹಾಗೆ ಯೋಚಿಸ್ತಾ ಇದ್ದು ಪ್ರಯೋಜನ ಇಲ್ಲ. ಯಾಕೆ? ನಾನೊಂದು ಸುದ್ದಿ ಕೇಳಿದೆ. ಏನು? ಮದುವೆ. ನೀವು ಇಲ್ಲಿಂದ ಹೋಗಿ ಆಕಳಿಸ್ತಾ ನಿಲ್ಬೇಡಿ. ಆಯ್ತು, ಮಾತಾಡ್ರೆ ಮುಗಿಲಿಲ್ವ ನಿಮ್ಮ ಮಾತು? ನಾನು ಆರಂಭಿಸ್ತಾ ಇದ್ದೇನೆ ಅಷ್ಟೇ, ಮುಗಿಸುವುದು ಹೇಗೆ? ಆಯ್ತು ನೋಡಿ ಅಣ್ಣ, ಈಗ ರೆಕ್ಕೆ ಪುಕ್ಕ ಬಲಿತ ಹಕ್ಕಿ ಆಕಾಶದ ಎತ್ತರದಲ್ಲಿ ಹಾರಾಡ್ತಾ ಇರ್ತದೆ. ಅದನ್ನು ಪಂಜರದೊಳಗೆ ಹಾಕಿದ್ರೆ ಅದು ಮತ್ತೆ ಒಂದು ರೀತಿಯ ಬಂಧನದ ನೋವನ್ನು ಅನುಭವಿಸುವುದಿಲ್ವೇ? ಹೌದು. ಈಗ ಮದುವೆಗೆ ಅವಳು ಒಪ್ಪದೇ ಇರಲಿಕ್ಕೆ ಕಾರಣ ಅಷ್ಟೇ. ಇಚ್ಛಾನುಸಾರ ಬೇಕಾದವರೊಂದಿಗೆ ವ್ಯವಹರಿಸುವುದಕ್ಕೆ ಅನುಕೂಲವಾಗ್ತದೆ. ಮದುವೆ ಆಗದೇ ಇದ್ರೆ, ಮದುವೆ ಆದ ಮೇಲೆ ತನಗೊಂದು ರೀತಿಯ ಗ್ರಹ ಬಂಧನ ಆಗಿಬಿಡುತ್ತದೆ. ಹೌದು ಅಂತ ಅವಳು ಮದುವೆಗೆ ಒಪ್ತಾ ಇಲ್ಲ. ಅಣ್ಣ, ವಂಶದ ಘನತೆ ಗೌರವ ಉಳಿಸಿಕೊಳ್ಳಬೇಕು ಅನ್ನುವ ಕಾಳಜಿ ಇದ್ದರೆ ಆದಷ್ಟು ಬೇಗನೆ ಅವಳಿಗೊಂದು ವಿವಾಹ ಮಾಡಿಸಬೇಕು. ಮತ್ತೆ ಪ್ರಾಯ ಅನ್ನೋದುಂಟಲ್ಲ ಅಣ್ಣ. ನಾನು ಹೀಗೆ ಹೇಳ್ತೇನಂತ ಅಲ್ಲ, ಏನ್ ಭಾವ? ನಾಳೆ ಊರಿನ ಜನ ಹೇಳುವುದಕ್ಕೆ ನೀವು ಆಸ್ಪದ ಮಾಡಿಕೊಡಬಾರದು. ಯಾಕೆಂದ್ರೆ ಪ್ರಾಯ ಸಮರ್ಥ್ಯ ಆದಂತ ಹೆಣ್ಣೂರುಳು ತನಗೆ ಮದುವೆ ಬೇಡ ಅಂತ ಹೇಳ್ತಾಳಂತ ಆದ್ರೆ, ಮದುವೆಗಿಂತ ಮೊದಲು ಮದುವೆ ಆದ್ಮೇಲೆ ಸಿಗಬೇಕಾದಂತ ಎಲ್ಲಾ ಸೌಲಭ್ಯಗಳು ಸಿಗ್ತದೆ ಅಲ್ಲ. ವಿಚಾರ ನಾನು ಹೇಳ್ತೇನಂತಲ್ಲ, ಊರಿನ ಜನ ಅಲ್ವಾ? ಅದಕ್ಕೆ ಎಣೆ ಮಾಡಿ ಕೊಡಬಾರದು ಅಂತ ಅಷ್ಟೇ. ತಂಗಿ, ಅಣ್ಣ, ನಾನು ಅವಳ ಮದುವೆಯ ಕುರಿತಾಗಿ ಬಹಳಷ್ಟು ತಲೆ ಕೆಡಿಸಿಕೊಂಡಿದ್ದೇನೆ. ಎಷ್ಟೇ ಹೇಳಿದ್ರು
ಅವಳು ಮದುವೆಗೆ ಎಷ್ಟೇ ಒತ್ತಾಯಿಸಿದ್ರು ಒಪ್ತಾ ಇಲ್ಲ. ಏನೇ ಇದ್ರು ಇನ್ನೂ ಕೈ ಕಟ್ಟಿ ಕುಳಿತುಕೊಂಡ್ರೆ ಪ್ರಯೋಜನ ಇಲ್ಲ. ಅವಳಲ್ಲಿ ಕೇಳಲಿಕ್ಕೆ ಏನುಂಟಣ್ಣ? ಆದ್ರೆ ಒಬ್ಬ ಯೋಗ್ಯ ವರ ಆಗಬೇಕಲ್ಲ. ಅಯ್ಯೋ ಭಾವ, ಏನು ನಾನೇನಾದ್ರೂ ಹೇಳಿದ್ರೆ ನಿದ್ರೆಗಣ್ಣಲ್ಲಿ ಮಾತಾಡ್ತೀಯ ಅಂತ ನೀವಿಬ್ರು ಅಣ್ಣ ತಂಗಿ ಹೇಳ್ತೀರಾ. ಅದು ಬಿಟ್ರೆ ನೀನು ಹೇಳದೆ ಇದ್ರೆ ನನ್ನ ನಾಲಿಗೆ ತುಡಿತ. ಅಂದ್ರೆ ಏನ್ ಭಾವ? ಈಗ ಅಂಗೈಯಲ್ಲಿ ಬೆಣ್ಣೆ ಇರುವಾಗ ನೆರಮನೆಗೆ ತುಪ್ಪಕ್ಕಾಗಿ ಹೋಗ್ತಾನಂತ ಅವನು ಏನ್ ಹೇಳ್ಬೇಕು ಹೇಳಿ? ಮೂರ್ಖ ಅನ್ಬೇಕು. ಅದನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ. ಈ ಎಚ್ಚರಿ ಇರುವಾಗ ಒಂದೊಂದ್ಸಲ ಒಳ್ಳೆ ಮಾತು ಬರ್ತದೆ ಅವ್ರ ಬಾಯಲ್ಲಿ. ಹೌದಪ್ಪ, ಯಾಕಂದ್ರೆ ವಿಚಾರ ಮಾಡಿ, ಈಗಾಗಲೇ ನಿಮ್ಮ ಮಗಳಿಗೆ ಪ್ರಾಯ ಬಂದಿದೆ, ಮೀರ್ತಾ ಇದೆ. ನೀವು ಆದ್ರೂ ಕೈ ಕಟ್ಕೊಳ್ತಿದ್ದೀರ. ನಿಮ್ಮ ಪರಂಪರೆ ಏನೋ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಿಮ್ಮ ತಂಗಿ ಒಂದು 35-36 ಕಳೆದ ಮೇಲೆ ನಾನೊಬ್ಬ ಗ್ರಹಚಾರಕ್ಕೆ ಅವಳ ಯೋಗಕ್ಕೆ ಸಿಕ್ಕಿದೆ ನೋಡಿ. ಹೌದು. ಹಾಗೆ ನಿಮ್ಮ ಮಗಳಿಗೆ ಮತ್ತೆಲ್ಲರ ಆಲೋಚನೆ ಮಾಡೋದು ಬೇಡ. ಅಲ್ಲ, ಅದು ನಿರೀಕ್ಷೆ ಇಲ್ಲ. ಯಾಕಂದ್ರೆ ನಿನ್ನಂತವ್ರು ಮತ್ತೆ ಬೇರೆ ಪ್ರಪಂಚದಲ್ಲಿ ಇರ್ಲಿಕ್ಕಿಲ್ಲ. ಅದು ನಿಮಗೂ ಯೋಗ. ಅದು ಈಗ ನಿಮ್ಮ ಮಗಳಿಗೂ ಹಾಗೆ ಕಾದು ಕುಳಿತವ ನನ್ನ ಮಗ ಇದ್ದಾನೆ, ಸುಕ್ರತ. ಆದ್ದರಿಂದ ಇದೇ ಸಂದರ್ಭದಲ್ಲಿ ಅವನಿಗೆ ಒಂದು ಮದುವೆ ಮಾಡಿಸಿದ್ರೆ ಅವಳನ್ನೇ, ಆಮೇಲೆ ನಾವು ನೀವು ಹೆಣ್ಣು ಗಂಡಿನ ತಂದೆಯಾಗಿ ನಡು ಜಗಲಿಯಲ್ಲಿ ಕುಳಿತು ಮತ್ತೆ ಇತ್ಯಾದಿ ಗೊತ್ತಲ್ಲ ನಿಮಗೆ ನಮ್ಮ ವ್ಯವಹಾರಗಳು. ಆದ್ರೂ ಮಗಳನ್ನು ಒಂದು ಮಾತು ಕೇಳಲೇಬೇಕಲ್ಲ. ಕುರಿ ಕೇಳಿಲ್ಲ ಸಾಂಬಾರ ಹರಿತಾರೆ. ಏನು ಮಾತಾಡ್ತೀರಾ ನೀವು? ಸುಮ್ಮನೆ ಕೇಳುವುದು ಬೇಡ ಅಲ್ವಾ? ಆದೀತು. ಆದ್ರೂ ಈ ವಿಷಯದಲ್ಲಿ ನಾನು ಮುಂದರಿತೇನೆ. ಅತಿ ಶೀಘ್ರವಾಗಿ ಮದುವೆ ಮಾಡಿಸೋಣ. ಅಲ್ಲ, ನಮ್ಮೆದ್ರು ಕೇಳುವುದು ಬೇಡ. ಕೇಳುವುದಿದ್ರು ನಾವು ಮತ್ತೆ ಕಿವಿ ಊದಿದ್ದು ಅಂತ ಹೇಳಿ ಅಪವಾದ ಬಂದಿತ್ತು. ಆದ್ರಿಂದ ಅವಳು ಒಬ್ಬಳೇ ಇದ್ದಲ್ಲಿ ಹೋಗಿ ವಿಚಾರಿಸ್ತೇನೆ. ಏನಿದು ನಮ್ಮ ಅಪ್ಪ ಯಾಕೆ ಹೀಗೆ ಆಡ್ತಾ ಇದ್ದಾರೆ? 1 ತಿಂಗಳ ಅವಧಿಯಲ್ಲಿ ನೀನು ಮದುವೆ ಆಗ್ಲೇಬೇಕು ಮಗಳೇ. ನಾನು ನೋಡಿದ ಗಂಡಿನೊಟ್ಟಿಗೆ ನೀನು ಮದುವೆ ಆಗಬೇಕು. ಅದಲ್ಲ, ನೀನು ಯಾವುದೇ ಒಬ್ಬ ಗಂಡನ್ನ ನಾನು ಇವನನ್ನು ಒಪ್ಪಿದ್ದೇನೆ ಅಪ್ಪ, ಇವನನ್ನು ಮದುವೆ ಆಗ್ತೇನೆ ಅಂತ ಹೇಳಿ ನನ್ನ ಎದುರಿನಲ್ಲಿ ತಂದು ನಿಲ್ಲಿಸು, ಅವನಿಗೆ ನಿನ್ನನ್ನು ಮದುವೆ ಮಾಡ್ತೇನೆ. ಅದಲ್ಲ ಅಂತ ಆದರೆ ನನ್ನ ಈ ಸಮಸ್ತ ರಾಜ್ಯವನ್ನು, ಸಮಸ್ತ ಆಸ್ತಿಯನ್ನು ಯಾವುದಾದ್ರೂ ಅನಾಥಾಲಯಕ್ಕೆ ಬರೆದು ನಾನು ವಾನಪ್ರಸ್ಥಕ್ಕೆ ಹೋಗ್ತೇನೆ ಮಗಳೇ ಅಂತ ಹೆದರಿಸಿಬಿಟ್ರು ನನ್ನನ್ನು. ಯಾಕೆ ನಮ್ಮಪ್ಪ ಹೀಗೆ ಆಡ್ತಾ ಇದ್ದಾರೆ? ಅದೇನೇ ಇರಲಿ, ನಾನು ಮದುವೆ ಆಗದೆ ಇದ್ರೂ ಅಧಿಕಾರವನ್ನಂತೂ ಕಳ್ಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ಅಧಿಕಾರ ನನಗೆ ಬೇಕೇ ಬೇಕು. ಈ ಸಮಸ್ಯೆಗೆ ಏನು ಮಾಡ್ಲಿ? ಈಗ ಯಾರಲ್ಲಿ ಪರಿಹಾರ ಕೇಳಲಿ? ಮಿತ್ರೆ, ಏನೇದು ಆಲೋಚನೆ ಮಾಡೋದು? ಯಾರು? ಗೌರಿ? ಹೌದು. ಏನೇ? ಎಲ್ಲ ತಿಳ್ಕೊಂಡೆ ಮಿತ್ರೆ. ನರಿದೆ ಗೆಳತಿ, ಅರಿತೆ ಗೆಳತಿ, ಚಿಂತೆಯ ತೊರೆ ಈಗಲೇ ಸುದತಿ, ಚಿಂತೆಯ ತೊರೆ ಈಗಲೇ ಸುದತಿ. ಇರುವನು ಚಿಂತೆಯ ಪರಿಹರಿಸಲು, ಇರುವನು ಚಿಂತೆಯ ಪರಿಹರಿಸಲು, ಅವರ ಮತಿವಂತನು ಕರೆಸುವುದದು ಹಿತ. ಗೆಳತಿ ಗೌರಿ, ನಿನ್ನ ಚಿಂತೆ ಏನೆನ್ನುವುದಾಗಿ ಗೊತ್ತಾಯ್ತೆ? ಹೌದಾ? ಹೌದು. ನೀನೀಗ ಇದನ್ನ ಚಿಂತಿಸ್ತಾ ಇದ್ರ ಫಲ ಏನ್ ಹೇಳು? ಅದಕ್ಕಾಗಿ ನಾನೇ ಒಂದು ದಾರಿಯನ್ನು ಹೇಳ್ತೇನೆ. ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳಬೇಕು. ಆ ಮಾತುಂಟು, ಹೌದು. ಅದು ಈಗ ಯಾಕೆ ಹೇಳಿದ್ದದನ್ನು? ಅಯ್ಯೋ, ಹೀಗೆ ಹೇಳಲಿಕ್ಕೂ ಕಾರಣ ಉಂಟು. ಏನೇ? ನನ್ನಿಂದ ನಿನಗೆ ಒಂದು ಉಪಕಾರ ಆಗ್ತದೆ ಅಂತ ಆದ್ರೆ ಅದನ್ನ ಯಾಕೆ ಬಿಡ್ಬೇಕು ಎನ್ನುವುದಾಗಿ ಆಲೋಚನೆ ಮಾಡ್ತಾ ಇದ್ದೇನೆ. ನನ್ನ ಸಮಸ್ಯೆಯನ್ನು ತಿಳ್ಕೊಂಡಿರುವಂತಹ ನೀವು ಅದನ್ನು ಪರಿಹರಿಸುವುದಕ್ಕೆ ಪ್ರಯತ್ನಿಸ್ತೀಯಾ? ಹೌದೇ? ಅದು ಹೇಗೆ? ಯಾರಿಂದ ಅಂತ ಹೇಳ್ತೇನೆ. ನನ್ನ ಮನೆಯ ಪಕ್ಕದಲ್ಲಿ ಒಬ್ಬ ವೆಂಕಟರಮಣ ಎನ್ನುವುದಾಗಿ ಇದ್ದಾನೆ. ಇರ್ಲಿ. ಅವ ಬಹಳ ಬುದ್ಧಿವಂತ. ಇಂಥ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸಿದ್ದಾನೆ. ಅದು ನಿನಗೆ ಗೊತ್ತಾಯ್ತು? ಅಯ್ಯೋ, ನಮ್ಮ ಮನೆ ಕಡೆ ಎಲ್ಲ ಸಮಸ್ಯೆ ಆಗ್ತದೆ, ಅದನ್ನ ಸೂಚಿಸ್ತಾ ಇದ್ದಾನೆ ಪರಿಹಾರ. ಅಂದ್ರೆ ನಿಮ್ಮಲ್ಲಿ ಯಾವಾಗ್ಲೂ ಸಮಸ್ಯೆ ಏನೇ? ಅಯ್ಯೋ, ಯಾವಾಗ್ಲೂ ಅಂತಲ್ಲ, ಕೆಲವು ಸಮಸ್ಯೆಗೆ ಪರಿಹಾರ ಸೂಚಿಸ್ತಾನೆ. ಅಂದ್ರೆ ಈ ಸಮಸ್ಯೆಗೆ ಅವ ಪರಿಹಾರ ಸೂಚಿಸಾನು. ಅವನನ್ನು ಇಲ್ಲಿಗೆ ಕರೆದುಕೊಂಡು ಬಂದ್ರೆ, ನಿಮ್ಮ ಈ ಸಮಸ್ಯೆಯನ್ನು ಅವನಲ್ಲಿ ಹೇಳಿದ್ರೆ ಅವನೇನಾದ್ರೂ ಒಂದು ದಾರಿ ತೋರಿಸಬಹುದಲ್ಲ. ಆಗ್ಲಿ, ನಿನ್ನ ವಿಶ್ವಾಸಕ್ಕೆ ನಾನು ಯಾಕೆ ಭಂಗ ತರಬೇಕು ಹೇಳು? ಹೌದಾ? ಮತ್ತೆ ಮುಳುಗುವವನಿಗೆ ಹುಲ್ಲಾಶ್ರಯ ಅಂತ ಹೇಳ್ತಾರೆ. ಹಾಗೆ ಇವನಿಂದಾದ್ರೂ ನನ್ನ ಸಂಕಷ್ಟ ಪರಿಹಾರ ಆಗ್ತದೆ ಅಂತ ಆದ್ರೆ ಯಾಕೆ ಬಿಡಬೇಕು? ಆದಷ್ಟು ಶೀಘ್ರ ಅವನನ್ನು ಇಲ್ಲಿಯವರೆಗೆ ಕರ್ಕೊಂಡು ಬರ್ತೀಯಾ? ಖಂಡಿತವಾಗ್ಲಿ ಕರ್ಕೊಂಡು ಬರ್ತೇನೆ. ನೀನು ಆಲೋಚನೆ ಮಾಡೋದು ಬೇಡ. ಹೋಗಾಗಿದ್ರೆ ಸ್ವಾಮಿ, ಹೀಗೆ ಇವಳಲ್ಲಿ ಹೇಳಲಿಕ್ಕೂ ಒಂದು ಬಲವಾದ ಕಾರಣ ಉಂಟು ಸ್ವಾಮಿ. ಅವ ಇಲ್ಲಿ ಪ್ರತಿನಿತ್ಯ ಈ ಕೆಲಸ ನಿಮಿತ್ತ ಬರ್ತಾ ಇದ್ರೆ ಅವನ ಮುಖ ನೋಡ್ತಾ ಇರ್ಲಿಕ್ಕಾಗ್ತದೆ. ಹಾಗೆ ಅವನಲ್ಲೇ ಮಾತಾಡ್ತಾ ಇರ್ಬೋದಲ್ಲ. ಆದ್ರಿಂದ ನೇರವಾಗಿ ಅಲ್ಲಿ ಹೋಗಿ ಆದಷ್ಟು ಬೇಗ ಕರ್ಕೊಂಡು ಬರ್ತೇನೆ. ಹೊರವಣಿಕನ ಮುದ್ದು ಜಾದ, ಹೊರವಣಿಕನ ಮುದ್ದು ಜಾದ, ಬಂದಪುರದೋಳೆಲ್ಲಡೆ ವೆಂಕಟನೆಂದೆ ಖ್ಯಾತ.
ಸಾಹಸಿ ಧರ್ಮಕ್ಕೆ ಹೆಸರು ಬರುವುದು ಅಂದ್ರೆ ಹೀಗೆ ನೋಡಿ ಕೆಲವು ಸಲ ನೀವು ಹೇಳ್ದಾಗೆ ಏನು ಇದು ನಾನು ಜೀವಮಾನದಲ್ಲಿ ಎಲ್ಲಾದ್ರೂ ಮಾಡೋದುಂಟ ಯಾವುದು ಮನೆಯಲ್ಲಿ ಕೂತ್ಕೊಂಡು ಏನೂ ಕೆಲಸ ಇಲ್ಲದೆ ವಿಚಾರ ಮಾಡ್ತಾ ಇರುವ ನನಗೆ ಏನೇನೆಲ್ಲ ಹೇಳಿ ದೊಡ್ಡ ಸಾಹಸಿ ಅಂದ್ಬಿಟ್ರಿ ನೀವು ಹೇಳಲಿಕ್ಕೇ ಇದ್ದದ್ರಿಂದ ನಿಮಗೂ ವಿಷಯ ಸಿಗ್ಲಿಲ್ಲ ಬಹುಶಃ. ಯಾಕೆಂದ್ರೆ ನಮ್ಮ ಪರಿಸ್ಥಿತಿ ಆಗುಂಟು ಸ್ವಾಮಿ. ನೋಡಿ, ಹೇಳ್ಕೊಳ್ಳಿಕ್ಕೆ ಹೆಸರು ಒಂದೇ ಎಲ್ಲರಿಗೂ, ನಮಗ್ ಒಂದಲ್ಲ. ಮತ್ತೆ ವೆಂಕಟಿ ಇಂದ ಪ್ರಾರಂಭ ಆದ್ದು ಆಗಿ ವೆಂಕಟದಾಸ, ವೆಂಕಟರಮಣ, ವೆಂಕಿ ಅಲ್ಲಿವರೆಗೆ ಒಂದು ಮುಟ್ಟಿದೆ ನಮ್ಮ ಹೆಸರು. ಆದ್ರೆ ಒಂದು ಅಪ್ಪಯ್ಯ ಒಳ್ಳೆ ರೀತಿಯಲ್ಲಿ ವ್ಯಾಪಾರ ಮಾಡ್ಕೊಂಡಿದ್ದಾರೆ. ಅದು ನನ್ನ ಅವಸ್ಥೆ ನೋಡಿದ್ದೀರಾ ಏನಾಯ್ತು? ಈಗ ನಾನು ಒಂದು ದಿವಸ ಅಪ್ಪಯ್ಯನಲ್ಲಿ ಹೇಳುವುದುಂಟು, ಅಪ್ಪಯ್ಯ ನನಗೇನಾದ್ರೂ ಒಂದು ಕೆಲಸ ಮಾಡಬೇಕು, ಸ್ವಲ್ಪ ಬಂಡವಾಳ ಕೊಟ್ಟರೆ ನಾನು ವ್ಯಾಪಾರ ಪ್ರಾರಂಭ ಮಾಡ್ತೇನೆ ಅಂತ. ಕೊಟ್ರ? ಕೊಡುವವರೇ ಅವರು. ಅವ್ರು ಹೇಳಿದ್ದೇನು ಗೊತ್ತಾ? ಏನ್ ಹೇಳಿದ್ರು? ನನಗೆ ಈ ಹಿಂದೆ ನಮ್ಮ ಅಪ್ಪಯ್ಯ ಕೊಟ್ಟದ್ದಿಲ್ಲ, ನಾನು ನೀನು ಕೊಡು ಪ್ರಶ್ನೆ ಇಲ್ಲ, ಏನಾದ್ರೂ ಮಾಡಬೇಕು ಅಂತಾದ್ರೂ ಸ್ವಂತ ನೀನೇ ಏನು ಅಂತ ನಿರ್ಣಯ ಮಾಡಿ, ಯಾರಿಂದಲೂ ಅಂದ್ರೆ ಅಪ್ಪನಿಂದ ಯಾರಿಂದ ಅಂತ ಅಂದ್ರೆ ಏನೂ ತಗೊಳ್ಳದೆ ನೀನೇ ಮಾಡಬೇಕು, ಸ್ವಂತ ಕಾಲ ಮೇಲೆ ನಿಲ್ಬೇಕು ಅಂತ ಹೇಳಿದ್ರು. ಸರಿ. ನಾನು ಹೂ ಅಂತ ಒಂದು ಮನಸ್ಸಿನಲ್ಲೇ ಒಂದು ಪಂಥ ಅಂತ ಸ್ವೀಕರಿಸಿ ನಮ್ಮಷ್ಟಕ್ಕೆ ನಾವು ಬಾಯ್ ಬಿಟ್ಟು ಅವ್ರಿಗೆ ಹೇಳಲಿಕ್ಕೆ ಹೋಗ್ಲಿಲ್ಲ. ಯಾಕೆಂದ್ರೆ ಆಗದೆ ಹೋದ್ರೆ ಒಂದು ಪಂಥ ಅಂತ ಸ್ವೀಕರಿಸಿದ್ದೌದು. ಪರಿಸ್ಥಿತಿ ಏನಾಗಿದೆ ಗೊತ್ತಾ? ಗುರುಮಠಕ್ಕೆ ಹೋಗಿ ಗುರುಮಠದಲ್ಲಿ ನಮಗೆಲ್ಲ ಮುಗಿಸೇ ಬಂದವ ನಾನು. ಹೌದಪ್ಪ. ವಿದ್ಯಾಭ್ಯಾಸ ಹೇಳುವುದಕ್ಕಿಂತಲೂ ಆ ಕಡೆ ಹೋಗುವ ಆಗಿಲ್ಲ, ಅಷ್ಟು ಮಾಡ್ಕೊಂಡು ಬಂದಿದ್ದೇನೆ. ವ್ಯವಸ್ಥೆ ಆಗಿದೆ. ಯಾಕೆ ಅಂತ ಹೇಳಿದ್ರು, ಗುರುಗಳು ಒಂದೇ ಮಾತು ಹೇಳಿದ್ರು, ಇನ್ನಾದ್ರೂ ಗುರುಕುಲ ಉದ್ಧಾರ ಆಗಬೇಕು ಅಂದ್ರೆ ನೀನೊಂದು ಆದಷ್ಟು ಬೇಗ ಇಲ್ಲಿಂದ ಹೋಗಬೇಕು ಅಂತ. ಹೌದಾ? ಯಾಕೆಂದ್ರೆ ನಾನು ಕಲಿಯುವುದ್ರಲ್ಲೇನು ಹೆಡ್ ಅಂತಲ್ಲ ಸ್ವಾಮಿ, ಮತ್ತೆ ಬಾಳ ಬುದ್ಧಿವಂತ ಅಲ್ಲದೆ ಹೋದ್ರು ನಾವು ಅಷ್ಟರ ಮಟ್ಟಿಗೆ ಅಡ್ಡಿಲ್ಲ. ಹಾಗಂತ ಹುಡುಗರಲ್ಲೆಲ್ಲ ಪ್ರಥಮ ನಾನೇ. ಯಾಕೆ ಅಭ್ಯಾಸ ಮಾಡುವ ಸಂದರ್ಭದಲ್ಲಿ ಅವ್ರನ್ನ ಬೇರೆ ಕಡೆಗೆ ಅವ್ರ ಆಸಕ್ತಿ ಎಳೆಯುವುದು, ನಾನು ಆಟ ಆಡುವುದು ಇತ್ಯಾದಿ. ಅವರೆಲ್ಲ ಮಲ್ಕೊಂಡ್ಮೇಲೆ ನಾನು ಎದ್ಕೊಂಡು ಓದ್ಕೊಳ್ಳೋದು. ಈ ರೀತಿಯಾಗಿ ಅಲ್ಲಿಂದ ಯಾವುದೇ ತರಗತಿಲಿ ಕೂತ್ಕೊಳ್ಳದೆ ಮೇಲೆ ಬಂದದ್ದು ಹೌದು ನಾನು. ಅಡ್ಡಿಲ್ಲ. ಪರಿಸ್ಥಿತಿ ಹುಡುಗರಿಗೆ ಅರ್ಥ ಆಗದೆ ಹೋದ್ರು, ನಮ್ಮ ಗುರುಗಳಿಗೆ ಗೊತ್ತಾಗಿ ಒಂದು ಮಾತು ಹೇಳಿದ್ರು, ನೀ ಕೆಟ್ಟದ್ದಲ್ಲದೆ ಒನ ಎಲ್ಲ ಹಾಳು ಮಾಡಬೇಡ, ಸುಮ್ಮನೆ ಹೊರಡು ಅಂತ. ಮತ್ತೆ ನಾನು ಹಾಗೆ ಗುರುಮುಟ್ಟ ಮುಗಿಸಿ ಇಲ್ಲಿ ಮನೆಗೆ ಬಂದವ. ಸರಿ ಸರಿ. ಅಪ್ಪಯ್ಯ ಭತ್ತದ ವ್ಯಾಪಾರ ಮಾಡುದು ನೋಡಿ, ಹಳ್ಳಿಲಿ ಆಚೀಚೆ ಇದ್ದ ಭತ್ತ ಎಲ್ಲ ತಕೊಂಡು ಅಕ್ಕಿ ಮಾಡಿಸ್ಕೊಂಡು ಹಾಗೆ ಘಟ್ಟಕ್ಕೆ ಹೋಗಿ ಅಲ್ಲಿ ಮಾರ ಬರುವುದು. ಮನೆ ಬಿಟ್ಟು ಅಂತ ತಿಂಗಳಗಟ್ಲೆ ಈ ಕಡೆ ಬರ್ಲಿಕ್ಕಿಲ್ಲ. ಹೋಗುವಾಗ ಅಮ್ಮನನ್ನು ಕರ್ಕೊಂಡು ಹೋಗ್ತಾರೆ ಅವರು. ಅವ್ರು ಸಂಚಾರಿ ಬಿಡಾರ ಉಂಟು, ಅದು ಒಳ್ಳೆ ಅಂದ್ರೆ ತಿಂಗಳಿಗಟ್ಲೆ ಬರ್ಲುವಾಗಿಲ್ಲಲ್ಲ. ಆದ್ರಿಂದ ಹೀಗೆ ನಮಗೂ ಏನಾಗಿದೆ, ಅದೇ ಕೂತು ವಿಚಾರ ಮಾಡ್ತಾ ಇದ್ದೇನೆ. ಕೆಲಸ ಏನೂ ಇಲ್ಲ. ಆಚೀಚೆ ಏನಾದ್ರೂ ಸಮಸ್ಯೆ ಆಗಿ ಕೆಲಸ ಸಿಕ್ತು ಇಲ್ಲ ಅಂತ ಹೇಳಲಿಕ್ಕಿಲ್ಲ ಅಲ್ಲ. ನಮ್ಮ ಕೆಲಸವೇ ವಿಚಿತ್ರ, ಒಂದು ಐತೆ ಹಂಗಾಮಿ ಕೆಲಸ. ಇನ್ನು ಕೆಲಸ ಇಲ್ಲದೆ ಸುಮ್ಮನೆ ಕೂತ್ಕೊಳ್ಲಿಕ್ಕೆ ಆಗ್ತದ? ಮದುವೆ ಆಗ್ಬೇಕು ಅನ್ನುವಂತ ಒಂದು ಮನಸ್ಸಿರು ಸಹಜ ಅಲ್ವಾ? ಆಗ್ಲೇಬೇಕಲ್ಲ. ಆಗ್ಬೇಕು ಅಂದ್ರೆ ಹೆಣ್ಣು ಕೊಡುವರು ಯಾರು? ಈಗ ನೋಡಿ, ಏನೂ ಕೆಲಸ ಇಲ್ಲ, ನೋಡಿದ್ರೆ ಹೆಣ್ಣು ಕೊಡ್ತಾರ? ಕೊಡ್ಲಿಕ್ಕಿಲ್ಲ. ಒಳ್ಳೆ ಕೆಲಸದಲ್ಲಿದ್ದ ಹೆಣ್ಣನ್ನೇ ನಾನು ನೋಡ್ಕೊಂಡ್ರೆ ಹೇಗೆ ಅಂತ ಲೆಕ್ಕ ಹಾಕಿ ಏನು ಮಾಡೋದು? ಈ ನಮ್ಮ ಮನೆ ಪಕ್ಕದಲ್ಲಿ ಒಬ್ಳು ಹುಡುಗಿ ಇದ್ದಾಳೆ, ಗೌರಿ ಅಂತ. ಅವಳು ಅರಮನೆ ಕೆಲಸಕ್ಕೆ ಇರುವುದು. ಅವಳ ಮೇಲೆ ನನಗೆ ಮನಸ್ಸುಂಟು. ನೇರ ಕೇಳಲಿಕ್ಕೆ ಗಂಡಂತರ ತಿಂಗಳಿಗೆ ಸಂಪಾದನೆ ಎಷ್ಟು ಕೇಳ್ರಿ ಏನು ಹೇಳುದು? ಹಾಗಾಗಿ ಮನಸ್ಸಿನಲ್ಲಿ ಇಟ್ಕೊಂಡು ಕೂತಿದ್ದೇನೆ. ಇವತ್ತು ಏನು ಕಾಣುವವ್ರು ಯಾರು ಇಲ್ಲ, ಹೋಗ್ಲಿಕ್ಕೆ ಎಲ್ಲೂ ಇಲ್ಲ, ಕೆಲಸವೂ ಇಲ್ಲ. ಇಲ್ಲೇ ಇದೆ ನಮ್ಮ ಹಣೆ ಬರ. ನೋಡುವ. ವೆಂಕಿ, ಅರೆ ಗೌರಿ, ಹೌದಾ? ನಾನೇ ಅಲ್ವೇ ಇಷ್ಟೊತ್ತಿಗೆ ನೀನು ಇಲ್ಲಿ ಅಂತ ಹೇಳಿದ್ರೆ ಆಶ್ಚರ್ಯ ಆಗ್ತದೆ ಅಲ್ಲ ನಿನಗೆ? ಹಾ ಹಾ ಹಾ, ಹೀಗೆ ಬರ್ಲಿಕ್ಕೂ ಕಾರಣ ಉಂಟು. ಇರ್ಬೇಕಲ್ಲ ಮಿತ್ರ. ಓರಗೆಯ ಗೆಳೆಯ ಓರಗೆಯ ಗೆಳೆಯನೇ ಎನ್ನಾತ್ಮ ಬಂಧು ಕಾರ್ಯ ಎನ್ನಾತ್ಮ ಬಂದು ಕಾರ್ಯವೊಂದರುವೆನು ಗುಪಿತ
ಪ್ರಾಣ ಸುದೆಯುತ ಕಾದಿಯಳು ನಿಂದು ಕಾರುಣ್ಯ ವಿರಿಸಿ ನೀ ಸಲಹಯ್ಯ ಕಾರುಣ್ಯ ವಿರಿಸಿ ನೀ ಸಲಹಯ್ಯ ಬಂದು ಎನ್ನಾತ್ಮ ಬಂಧು ಮಿತ್ರ, ಓ ಬಾಲ್ಯದಲ್ಲಿರುವಾಗ ನಾವು ಎಷ್ಟೋ ಆಟಗಳನ್ನೆಲ್ಲ ಆಡ್ಕೊಂಡಿದ್ವಿ. ಹೌದು. ಈಗ್ಲೂ ಹಾಗೆ ಆಡಿಕೊಂಡಿರ್ಲಿಕ್ಕೆ ಆಗ್ತದೋ? ಅಲ್ಲ, ಅದೇ ಆಟ ಹಾಗೆ ಅಂತ ನೀ ಹೇಳಿದ್ರು ನಾನು ಒಪ್ಬೇಕಲ್ಲ. ಅಲ್ಲ, ಅದೇ ನೀ ಕೆಲಸ ಇಲ್ವ ಬೇರೆ? ನಾನು ನಿನ್ನ ತಿಳ್ಕೊಂಡದ್ದು ಹೇಗೆ? ಹಾ ನೀ ನನ್ನ ಆತ್ಮ ಬಂಧು ಎನ್ನುವುದಾಗಿ ನಾನು ತಿಳ್ಕೊಂಡದ್ದು. ಹಾ ಇಲ್ಲಿಗೆ ಬರ್ಲಿಕ್ಕೆ ಬಲವಾದ ಕಾರಣ ಉಂಟು. ನಿಂದೊಂದು ಬಲ ಉಂಟು ಹೇಳುದು ನನಗೂ ಗೊತ್ತುಂಟು. ಹೌದಾ? ಆ ಬಲ ಯಾವುದೊಂದು ಗೊತ್ತಾಗ್ಲಿಲ್ಲ. ಹೌದಾ, ಹೇಳ್ತೇನೆ ಕೇಳು. ಹಾ ಅರಮನೆಯಲ್ಲಿ ಇರ್ಬೇಕಾದವಳು ನಾನು ಇಲ್ಲಿ ಬಂದೆ. ಹಾ ರಾಜಕುಮಾರಿಯೇ ನನ್ನನ್ನು ಇಲ್ಲಿಗೆ ಕಳಿಸಿದ್ದು. ರಾಜಕುಮಾರಿಯ? ಹೌದು. ಹಾ. ಅವಳಿಗೀಗ ಒಂದು ಸಮಸ್ಯೆ ಎದುರಾಗಿದೆ. ಅವಳಿಗೆ ಮದುವೆ ಆಗಲಿಕ್ಕೆ ಮನಸ್ಸಿಲ್ಲ ಅಂತೆ. ಅದಕ್ಕೆ ನಾನು ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದ್ರೆ? ಇಲ್ಲಿ ಬಂದ್ರೆ ಅವಳಿಗೆ ಎಂತ ಮಾತಾಡ್ತೀಯ? ಅವಳಿಗೆ ಮದುವೆ ಆಗ್ಲಿಕ್ಕೆ ಮನಸ್ಸಿಲ್ಲದೆ ಹೋದ್ರು ನೀ ಇಲ್ಲಿ ಬರ್ಲಿಕ್ಕೆ ಏನು ಸಂಬಂಧ? ಅವಳಿಗೆ ಮದುವೆ ಆಗಲಿಕ್ಕೆ ಮನಸ್ಸಿಲ್ಲ, ಆದ್ರೆ ತಂದೆ ಮದುವೆ ಆಗು ಎನ್ನುವುದಾಗಿ ಬಹಳ ಒತ್ತಾಯ ಮಾಡ್ತಾ ಇದ್ದಾರೆ. ಆದ್ರಿಂದ ಅವಳಿಗೆ ಗಂಡ ಬೇಡ, ಅವಳ ತಂದೆಗೆ ಒಬ್ಬ ಅಳಿಯ ಬೇಕು. ಆ ಸಮಸ್ಯೆಯನ್ನು ನೀನು ಪರಿಹರಿಸ್ತೀಯ ಎನ್ನುವ ನಂಬಿಕೆಯಿಂದ ನಾನು ಇಲ್ಲಿಗೆ ಬಂದೆ. ಹೌದಾ? ಹೌದು. ಹಾಗೆ ಪರಿಹಾರ ಮಾಡಿದ್ರೆ ನಿನಗೆ ತಕ್ಕ ಸಂಬಳ ಅವ್ರು ಕೊಡ್ತಾರೆ. ಹೇಳ ಹೋಗುವ. ಹೌದಾ? ಆದಷ್ಟು ಬೇಗ ಅಲ್ಲಿ ಹೋಗುವ ಬಾ. ಮಿತ್ರೆ, ಏನೇ ಈ ಕಡೆಯಲ್ಲಿ ನೋಡು, ನಾನು ಹೇಳಿದ ಜನ ಇಲ್ಲೇ ಬಂದಿದ್ದಾರೆ. ಓ, ಇವನೇ ವೆಂಕಟ? ಹೌದೌದು. ನಮಸ್ಕಾರ ತಾಯಿ. ಒಳ್ಳೇದಾಗ್ಲಯ್ಯ. ಇಲ್ಲಿ ಬರುವುದೇ ಉದ್ದೇಶ ಏನು ಅಂತ ಅವಳು ಹೇಳಿರಬಹುದು ನಿನಗೆ. ಅವಳು ಹೇಳುದು ನೋಡೇ ನಾನು ಸರಿಯಾಗಿ ತಿಳ್ಕೊಳ್ಳುವ ಅಂತಲೇ ಇಲ್ಲಿ ಬಂದೆ, ರಗಳೆ ಬೇಡ ಅಂತ. ಸಮಸ್ಯೆಯನ್ನು ಸ್ಪಷ್ಟವಾಗಿ ಹೇಳ್ತೇನೆ ಕೇಳು. ನಾನು ಜೀವನದಲ್ಲಿ ಮದುವೆ ಆಗಬೇಕಬಾರದು ಎನ್ನುವಂತಹ ದಿಟ್ಟ ನಿಲುವಿನಲ್ಲಿ ಇರುವವಳು. ಆದ್ರೆ ನನ್ನ ಅಪ್ಪ ಯಾಕೋ ಏನು ಮದುವೆ ಆಗ್ಲೇಬೇಕೆನ್ನುವಂತಹ ಒತ್ತಾಯವನ್ನು ಹೇರಿದ್ದಾರೆ. ಅದರಲ್ಲಿಯೂ ತಿಂಗಳೊಂದರ ಅವಧಿಯಲ್ಲಿ ನಾನು ಮದುವೆ ಆಗ್ಲೇಬೇಕಂತೆ. ಅದಿಲ್ಲ ಅಂತ ಆದ್ರೆ ರಾಜ್ಯ ಅನಾಥಾಲಯಕ್ಕೆ ಬರೀತೇನೆ ಅಂತ ಹೇಳಿದ್ದಾರೆ ಅವರು. ಹಾಗಿರುವಾಗ ನನಗೆ ಮದುವೆ ಬೇಡ, ನನ್ನ ಅಪ್ಪನಿಗೆ ನನ್ನ ಮದುವೆ ಮಾಡ್ಲೇಬೇಕು ಅಂತ. ಈ ಸಮಸ್ಯೆಗೆ ಪರಿಹಾರ ಏನು ಮಾಡುವುದು ಅಂತ. ಪರಿಹಾರವಾ? ಹೌದೌದು. ಆದ್ರೆ ಒಂದು ಏನು, ಈಗ ಸಮಸ್ಯೆ ಬಗೆಹರಿಸಬೇಕು ಅಂತ ಆದ್ರೆ ಸರಿಯಾದ ಕಾರಣ ಏನು ಅಂತ ತಿಳ್ಕೊಳ್ಬೇಕಾ ಬೇಡವಾ? ಸರಿ, ಆ ನೆಲೆಯಲ್ಲಿ ಕೇಳುವುದು ಏನು. ಈಗ ನೀವು ಮದುವೆ ಬೇಡ ಅಂದ್ರಲ್ಲ, ಹೌದು, ಏನ್ ತೊಂದರೆ ಏನಾದ್ರು ಉಂಟು? ಅದಲ್ಲ, ಯಾವ ತೊಂದರೆಯಿಂದಲ್ಲ, ಮದುವೆ ಆಗಬಾರದು ಎನ್ನುವುದು ನನ್ನ ನಿಲುವು ಅಷ್ಟೇ. ಆಯ್ತಪ್ಪ, ನಮ್ದೇನ ಒತ್ತಾಯ ಅಲ್ಲ, ಅದು ಕೇಳಿದ್ದಷ್ಟೇ. ನೀವು ಸಿಟ್ಟು ಮಾಡುವುದು ಯಾಕೆ? ಮದುವೆ ಆಗಬಾರದು ಹೇಳುದು ನಿಲುವು. ಹೌದು. ಮದುವೆ ಆಗ್ಲಿಕ್ಕೆ ನಿಮ್ಗೆ ಮನಸ್ಸಿಲ್ಲ, ಅಪ್ಪಯ್ಯ ಒತ್ತಾಯ ಮಾಡ್ತಾ ಇದ್ದಾರೆ. ಹೌದು. ಇದಕ್ಕೊಂದು ವ್ಯವಸ್ಥೆ ಆಗಬೇಕು. ಸರಿ, ದಾರಿ ಉಂಟು. ಆದ್ರೆ ಒಂದು ಮಾತು, ದಯವಿಟ್ಟು ನಾನು ಹೇಳುವುದ್ರೊಳಗೆ ನೀವು ಸಿಟ್ಟು ಮಾಡ್ಕೊಳ್ಬಾರ್ದು ಅಂತ ಮಾತು ಸರಿಯಾಗಿ ಕೇಳ್ಕೊಳ್ಬೇಕು. ಅಂತ ಮಾತು ನೀನು ಹೇಳಬಾರ್ದು. ಅಲ್ಲ, ನಾನು ಅಂತ ಮತ್ತೆ ಹೇಳುವುದಿಲ್ಲ, ಪ್ರಶ್ನೆ ಬೇರೆ. ಆದ್ರೆ ಕೆಲವರಿಗೆ ಸಿಟ್ಟು ಬರ್ಲಿಕ್ಕೆ ಸಣ್ಣ ವಿಷಯ ಸಾಕಾಗ್ತದೆ. ಓಹೋ, ಆ ಲೆಕ್ಕದಲ್ಲಿ ಹೇಳುದು, ನೀವು ಸಿಟ್ಟು ಮಾಡ್ಕೊಳ್ಬಾರ್ದು. ಇಲ್ಲ, ಹೇಳ. ಇದು ಮತ್ತೇನಲ್ಲ ನೋಡಿ, ಈಗ ನಿಮ್ಮ ಪ್ರಕರಣ ಹೇಗಾಯ್ತು ಅಂತ ಹೇಳಿದ್ರೆ, ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು, ಆ ಪರಿಸ್ಥಿತಿ ಉಂಟು. ಸರಿ, ನಿಮ್ಗೆ ಗಂಡ ಬೇಡ, ಹಾಗಂತ ಅಪ್ಪಯ್ಯನಿಗೆ ಅಳಿಯಬೇಕು. ಹೌದು. ನೀವು ಗಂಡ ಆಗದೆ ಅಪ್ಪಯ್ಯನಿಗೆ ಅಳಿ ಆಗ್ತಾನ. ಆದ್ರಿಂದ ಇದು ಈ ಸಮಸ್ಯೆ ಬಗೆಹರಬೇಕು ಅಂದ್ರೆ ದಾರಿ ಒಂದೇ. ಏನು? ಈಗ ನಿಮ್ಮ ಹತ್ರ ಕೇಳುದು ನಾನು, ಏನ, ಈ ಕಟ್ಟಿಗೆ ಇಲ್ಲದೆ ಹೋದ ಮರ ಉಂಟಾ? ಕಟ್ಟಿಗೆ ಇಲ್ಲದೆ ಹೋದ ಮರ ಯಾವ್ದು? ಅಲ್ವಾ? ಹೌದು, ಉಂಟು. ಯಾವ್ದು? ಇಲ್ಲ ಅಂತ ಲೆಕ್ಕ ಹಾಕ್ಬೇಡಿ. ಬಾಳೆ ಮರಕ್ಕೆ ಕಟ್ಟಿಗೆ ಉಂಟಾ? ಇವಳು ಹೇಳಿದಾಗೆ ಬುದ್ಧಿವಂತ ಹೌದು ಮಾರ. ಬಾಳೆ ಮರಕ್ಕೆ ಕಟ್ಟಿಗೆ ಇಲ್ಲಲ್ಲ. ಹಾಗೆ ಇದು ಈಗ ನಿಮ್ಮ ಅಪ್ಪನಿಗೆ ಅಳಿಬೇಕು ಅಂತ ಒಂದು ಕೆಲಸ ಮಾಡ್ಬೇಕು. ನೀನು ಈ ಬಾಡಿಗೆ ಗಂಡ ಮಾಡ್ಕೊಂಡ್ರೆ ಯಾಕೆ? ಅಲ್ಲ, ನೀವು ಜೋರಾಗುದು ಬೇಡ. ಒಂದಿರ್ಲಿ. ಒಂದೇ ಇರುದು, ಮತ್ತೆ ಹೆಚ್ಚಿಗೆ ಇದ್ರದಾಗ ಆಗುದಿಲ್ಲ. ನಿನಗೆ ಬೇಕಾದ 4 ಇಟ್ಟುಕೋ. ಎಂತದ ನೀನ್ ಹೇಳುದು? ಬಾಡಿಗೆ ಗಂಡ ಅದೆಲ್ಲ ಬೇರೆ ದಾರಿನೇ ಇಲ್ಲ. ಅಂದ್ರೆ ಕೇವಲ 1 ತಿಂಗಳಕ್ಕೆ ಆಗ್ಬೇಕು. ನಿಮಗ್ ಮದುವೆ ಬೇಡ, ಅಪ್ಪನಿಗೆ ಅಳಿಯಬೇಕು ಅಂತಾದ್ರೆ ಅಪ್ಪನಿಗೆ ತೋರ್ಸ್ಲಿಕ್ಕೆ ಒಬ್ಬ ಬಾಡಿಗೆ ಗಂಡ ಅಂದ್ರೆ ಅವ್ರನ್ನ ತರಬೇಕಂತವ್ರನ್ನು ಎರವಲಾಗಿ 1 ತಿಂಗಳ ಮಟ್ಟಿಗೆ ಒಬ್ಬರನ್ನ ತರಬೇಕು, ಇಟ್ಕೊಳ್ಬೇಕು. ಸರಿ, ಹಾಗಂತ ಬರೋ ಎಂಥವನಿರ್ಬೇಕು, ಸ್ವಲ್ಪ ಯೋಚನೆ ಮಾಡ್ಬೇಕು ನೀನು. ಎಂತವ? ನಾನು ರಾಜಕುಮಾರಿ, ನನ್ನನ್ನು ಮದುವೆಯಾಗ ಬರುವಂತಹ ಗಂಡು ರಾಜಕುಮಾರ್ ಅಂತ ಹೇಳ್ಬೇಕು. ನೋಡ್ಲಿಕ್ಕೆ ಹಾಗೆ ಇರ್ಬೇಕು, ಬೀದಿ ಬದಿಯವ ಅಂದ್ರೆ ಆಗ್ಲಿಕ್ಕಿಲ್ಲ. ಅಷ್ಟೇ ಅಲ್ಲ, ಸ್ಫುರದ್ರೂಪಿ ಅಷ್ಟೇ ಅಲ್ಲ, ವಿದ್ಯಾವಂತನೂ ಆಗಿರ್ಬೇಕು. ಹೌದೌದು. ನನ್ನ ಈ ತಹವನ್ನು ಒಪ್ಪಿರ್ಬೇಕಾದ. ಈಗ ನೋಡಿ, ರಾಜಕುಮಾರನ ಹಾಗೇ ಇರ್ಬೇಕು, ವಿದ್ಯಾವಂತನಾಗಬೇಕು ಅಂತ ಆದ್ರೆ, ರೂಪವಂತನೂ ಆಗಿರ್ಬೇಕು ಅಂತ ಆದ್ರೆ, ಸಾಮಾನ್ಯದವ್ರು ಹಾಗಿರುವ ಸಾಧ್ಯತೆ ಇಲ್ಲ. ಅಂತವ್ರು ಇದ್ರು ಇದಕ್ಕೆ ಒಪ್ತಾರೆ ಅನ್ನೋ ಸಮಸ್ಯೆ ಉಂಟು. ಹೌದು. ಇಷ್ಟೆಲ್ಲ ರಗಳೆ ಇರೋದಕ್ಕೆ ನೀವು ಮದುವೆ ಆದ್ರೆ ನೀವು ಮುಚ್ಚಮ್ಮ, ಇಲ್ಲಿದ್ದಾರಲೇ ನನ್ನ ಮಗ. ನಿನ್ನನ್ನು ಇಲ್ಲಿ ಕರೆಸಿದ್ದೇ ಅದಕ್ಕಾಗಿ, ಈ ಸಮಸ್ಯೆಗೆ ನೀನು ಪರಿಹಾರ ಹೇಳ್ತೀಯಾ ಅಂತಲೇ.
ಹೌದಾ? ಹೌದೌದು. ಮದುವೆ ಆಗ್ಲಿಕ್ಕೆ ಆಗುದಿಲ್ಲ, ಗಂಡ ಬೇಕು ಅಂದ್ರೆ ಅಳಿಯಬೇಕು ನನ್ನ ಅಪ್ಪನಿಗೆ. ದಾರಿ ಅಂದ್ರೆ ನಾನು ಹೇಳಿದ್ದೆ ಅಮ್ಮ, ಹೌದಾ? ಅಂತವ್ರನ್ನ ಹುಡುಕ್ಬೇಕು, ಆದಷ್ಟು ಬೇಗ. ಪ್ರಯತ್ನ ನಾನು ಮಾಡ್ತೇನೆ. ಖರ್ಚು ಬಹಳ ಆದೀತು. ಆಗ್ಲಿ. ಹೌದಾ? ಹೌದು. ಆಗ್ಲಿ ಅಂದ್ರೆ ಕೊಡುವವ್ರು ಯಾರು? ನಾನೇ. ಅಲ್ಲ, ಅದೇ ನೋಡಿದೆ. ಆಗ್ಲಿ ಹೇಳ್ಕೊಂಡು ನೀವು ಸುಮ್ಮನೆ ಕೂತ್ರೆ ಅದಲ್ಲಪ್ಪ, ಮುಂಗಡವಾಗಿ ಸ್ವಲ್ಪ ಕೊಡ್ಬೇಕು ನೀವು. ಆಗ್ಲಿ ಅಂತೆ. ಹಾಗಿದ್ರೆ ನಾನು ಹೊರಟೆ ಈಗಲೇ ಹುಡುಕಿ. ಆದ್ರೊಂದು ಜಾಗ್ರತೆ ನೋಡು, ಬಹಳ ಸೂಕ್ಷ್ಮ ಉಂಟಿಲ್ಲಿ. ಏನು ವಿಷಯ? ಜನರು ನೋಡುವುದಕ್ಕೆ ನನ್ನ ಗಂಡ ಅವ. ಹೌದು. ನನ್ನ ಅಪ್ಪನು ನನ್ನ ಗಂಡ, ಅವನನ್ನ ನನ್ನ ಗಂಡ ಅಂತ ತಿಳ್ಕೊಂಡಿರ್ತಾನೆ. ಹಾಗಿರುವಾಗ ಅವ 4 ಜನರ ಎದುರಿನಲ್ಲಿ ನನಗೆ ಗಂಡನ ಹಾಗೆ ವರ್ತಿಸಬೇಕು. ಹಾಗಂತ ನಮ್ಮಿಬ್ಬರು ಏಕಾಂತದಲ್ಲಿ ಅವನನ್ನ ಹತ್ರ ಸುಳಿಯ ಕೂಡುದು. ಹೌದಲ್ಲ? ಹೌದಷ್ಟು ಗುಣಾಢ್ಯನಾಗಿರ್ಬೇಕು ಅವ. ಯಾವುದೇ ಕಾರಣಕ್ಕೂ ಅಪ್ಪಿ ತಪ್ಪಿ ಅವ್ನು ನಿಮ್ಮ ಮೈ ಮುಟ್ಟಬಾರ್ದು. ಮುಟ್ಟಿದಂತಾದ್ರೂ ಕೂಗ್ಲಿಕ್ಕೆ ಉಪಾಯ ಉಂಟೇನಾ? ಏನ್ ತೊಂದ್ರೆ? ಓ ಗಂಡ ಗಂಡ ಅಲ್ವಾ? ಕಾಣುವರು ಕಣ್ಣಿಗೆ. ಹಾಗಾಗಿ ಹಾಗೆ ಗುಣಾಢ್ಯನಾದಂತಹ ಒಬ್ಬ ಗಂಡು ಆಗಿರಬೇಕು. ಶೀಘ್ರದಲ್ಲಿ ಅಷ್ಟನ್ನು ವ್ಯವಸ್ಥೆ ನೀನು ಮಾಡ್ತೀಯ ಅಂತ ಆದ್ರೆ ಮುಂಗಡ ಕೊಟ್ಟನಲ್ಲ, ಅದ್ರ 4 ಪಟ್ಟು ನಿನಗೆ ಸಂಬಳ ಕೊಡ್ತೇನೆ. ಹೋಗು. ಆಯ್ತು, ಹೋಗಿ ಬರ್ತೇನೆ. ಆಗ್ಲಿ ಅಂತ. ಅತ್ಯಧಿಕ ವೈಭವದ ಅತ್ಯಧಿಕ ವೈಭವದ ರೋಚಕ ಮಿತ್ರನನ್ನು ಒಡಗೂಡುತ್ತಾದನು. ದೂರ್ಧನವ ನಡೆದಂದ ವಿಷಯೋನ್ಮತ್ತನಾಗ ಈ ಧವಳಗಿರಿಯಲ್ಲಿ ಪಾಳೆಗಾರಿಕೆಯನ್ನು ಮಾಡಿಕೊಂಡು ಬದುಕುತ್ತಿರುವಂತಹ ಈ ರೋಚಕನ ಬದುಕೇ ಒಂದು ರೀತಿ ರೋಚಕವಾದದ್ದು. ಯಾಕೆಂದ್ರೆ ಹೇಳುವುದಕ್ಕೆ ಹೊರಟ್ರೆ ನಮ್ಮ ಹತ್ರ ಏನೂ ಇಲ್ಲ. ಹಾಗಂತ ವಿಜೃಂಭಣೆಯ ಬದುಕಿಗೆ ನಾವು ಯಾವುದಕ್ಕೂ ಕಡಿಮೆ ಮಾಡಿಕೊಂಡವರಲ್ಲ. ಜೊತೆಗೆ ರಸಿಕತೆ ಮತ್ತು ಸ್ವಲ್ಪ ಹೆಚ್ಚು ನಮಗೆ. ಆದ್ರಿಂದ ಅಲ್ವೇ ದಿನನಿತ್ಯ ಈ ಧವಳಗಿರಿಯಲ್ಲಿ ಯಾರೆಲ್ಲ ಎಲ್ಲೆಲ್ಲ ಸಿಗ್ತಾರೆ ಅಂತ ಕಾಯ್ತಾ ಇರುವವ ನಾನು ಅದೇ ಬೇಟೆಗಾಗಿ ಹೊರಟು ನಿಂತಿದ್ದೇನೆ. ಅದ್ಯಾರದು ಆ ಕಡೆ ಇಲ್ಲಿ ಬರ್ತಾ ಇರುವವರು? ಯಾರೋ ಯಾರೇನೋ ನೀನೋ ಅತಿ ಮೊದಲಿ ಅದು ಯಾರೋ ಯಾರೇನೋ ನೀನೋ ಅತಿ ಮೊದಲಿ ಇಂದು ಸಾರುತ್ತಿರುವೆ ಎಲ್ಲಿ ನೋಡಿ ಜವದಿ ಇಂದು ಸಾರುತ್ತಿರುವೆ ಎಲ್ಲಿ ನೋಡಿ ಜವದಿ ನಾರಿಗೆ ಯದಾರು ವೈಯಾರಿ ನಾರಿ ಈಗೆ ಯದಾರು ವೈಯಾರಿ ಮನವ ಸೂರೆಗೊಳ್ಳುವಳು ಮನವ ಸೂರೆಗೊಳ್ಳುವಳೆಂದ ಬಳಿ ಸಾರಿ ಆಕೆಯ ಬಳಿ ಸಾರಿ ನಾರಿಗೆ ಯದಾರು ವೈಯಾರಿ ಮನವ ಸೂರೆಗೊಳ್ಳುವಳೆಂದ ಬಳಿ ಸಾರಿ. ಅಯ್ಯೋ, ಸ್ವಲ್ಪ ನಿಲ್ಲು. ಈ ದಾರಿಯಲ್ಲಿ ಬಹಳ ವಿಜೃಂಭಣೆಯಿಂದ ಉತ್ಸಾಹದಿಂದ ಬರುತ್ತಿರುವಂತಹ ನಿನ್ನನ್ನು ಕಂಡಾಗ ನಿನ್ನನ್ನು ತಡೆದು 2 ಮಾತಾಡಿಸಬೇಕು ಎನ್ನುವಂತ ಆಸೆ ಆಯಿತು ನನಗೆ. ಯಾರು ನೀನು? ನಿನ್ನ ಊರಲ್ಲಿ ಯಾವ ಕಡೆಗೆ ಹೋದವನು? ಅದೆಲ್ಲ ವಿಷಯ ನನಗೆ ಅಗತ್ಯವೇ ಇಲ್ಲ. ನಿನ್ನ ಪಕ್ಕದಲ್ಲಿರುವಂತಹ ಈಕೆ ಯಾರೋ ಏನೋ ನನಗೆ ಗೊತ್ತಿಲ್ಲ. ಅವಳು ಯಾರೇ ಆಗಿರ್ಲಿ, ಒಮ್ಮೆ ನಿನ್ನ ಹೆಂಡತಿಯೇ ಆಗಿರ್ಲಿ, ನನ್ನ ಮನವನ್ನು ಸೂರೆಗೊಂಡದ್ದಂತೂ ಸತ್ಯ. ಆದ್ರಿಂದ ಈ ರೋಚಕಾಡುವ ಮಾತನ್ನು ಕೇಳು. ಒಂದು ದಿನದ ಮಟ್ಟಿಗಾದ್ರು ಅವಳನ್ನು ನನ್ನ ಜೊತೆಗೆ ಕಳುಹಿಸಿಕೊಡು. ಏತಕ್ಕಿಂತೋ ಬರಿದೆ ಕೊಂಕು ಮಾತನಾಡುತ್ತಿರುವೆ ನೀನು ಪ್ರೀತಿಯನಗೆ ಈಕೆ ಸರಿದು ಪದವು ಬಿಡು ಬಿಡು ಪ್ರೀತಿಯನಗೆ ಈಕೆ ಸರಿದು ಪದವ ಬಿಡು ಬಿಡು. ನವ ದಂಪತಿಗಳು ನಾವು ಮದುವೆಯಾಗಿ 15 ದಿವಸ ಆಯ್ತು ಅಷ್ಟೇ. ಕಾಣುತ್ತಿರುವಂತಹ ಈ ದೇಗುಲಕ್ಕೆ ಹೋಗಿ ದೇವರ ಪೂಜೆಯಲ್ಲಿ ಪಾಲ್ಗೊಂಡು ತೀರ್ಥ ಪ್ರಸಾದವನ್ನೆಲ್ಲ ಸ್ವೀಕರಿಸಿ ಮನೆಗೆ ಹೊರಟವರು. ಮಾರ್ಗದ ಮಧ್ಯದಲ್ಲಿ ನಮ್ಮನ್ನು ತಡೆದು ಕೊಂಕಿನ ಮಾತಾಡ್ತಾ ಇದೆಯಲ್ಲ, ಯಾರು ನೀನು? ಯಾಕೆ ಮಾತಾಡ್ತಾ ಇದ್ದೀಯಾ? ಕೊಂಕು ಡೊಂಕು ಇದರಲ್ಲಿ ಏನೂ ಇಲ್ಲ. ದೇವಸ್ಥಾನಕ್ಕೆ ಹೋದಲ್ಲಿ ನಿನಗೆ ದೇವರ ದರ್ಶನ ಆಗ್ಲಿಲ್ವಲ್ಲ, ಈಗ ಸಿಕ್ಕಿದ್ದು ನಿನಗೆ ದೇವರು ಅಂತ ತಿಳ್ಕೊ. ಆದ್ರಿಂದ ಆ ನಿನ್ನ ಹೆಂಡತಿಯನ್ನ ಕೊಡು ನನಗೆ. ದಾರಿಯನ್ನು ಬಿಟ್ಟು ಹೋಗ್ತೀಯ ಇಲ್ವಾ ಹೇಳು ನೀನು? ದಾರಿ ಬಿಡುವುದಕ್ಕೆ ಬಂದವಲ್ಲ.
ಕೊಡ್ಬೇಕು ಅಂತ ನನಗೆ ಗೊತ್ತುಂಟು. ನಿನಗೆ ಮರ್ಯಾದೆಯಿಂದ ನಾನು ಹೇಳಿದ್ರೆ ನಿನಗೆ ಅರ್ಥ ಆಗುವುದಿಲ್ವಾ? ಮೂಢರ ವ್ಯವಹಾರ ನಿನ್ನದ್ದು. ನೀನು ಕೊಡ್ಲಿಲ್ಲ ಅಂತಾದ್ರೆ ಅವಳನ್ನು ಹಾಗೆ ಪಡೆದುಕೊಳ್ತೇನೆ ಅಂತ ನೋಡು. ಅಯ್ಯೋ ಅಯ್ಯೋ ಏನೋ ನಿಲ್ಲು ನಿಲ್ಲು ಪರಮ ದುರುಳು, ನಿಲ್ಲು ನಿಲ್ಲು ಪರಮ ದುರುಳು, ಎಲ್ಲಿ ಕೊಯ್ಯುತ್ತೇಳು ಇವಳು, ಒಳ್ಳೆದಲ್ಲ ನಿನಗೆ ಬಿಟ್ಟು ಕಳ್ಳ ತೊಲಗಲು. ನಿಲ್ಲಲ್ಲಿ ಏನೋ ಶತಮೂರ್ಖ, ನೋಡಿದ್ರೆ ಅರ್ಥ ಆಗ್ತದೆ ಪಾಪ. ಅವ್ರ ಗಂಡ ಹೆಂಡ್ರೆ ಅನ್ನೋದು ಯಾರಿಗೂ ಗೊತ್ತಾದೀತು. ನನಗೂ ಗೊತ್ತಾಗಿದೆ. ಅಲ್ಲ, ಗಂಡ ಹೆಂಡ್ರಲ್ಲ ಬೇರೆಯವರೆಲ್ಲಾದ್ರೂ ಈ ಮನಸ್ಸಿಲ್ದೆ ಹೋದವ್ರ ಮೇಲೆ ಈ ವ್ಯವಹಾರ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಉಂಟು. ಅಂಥದ್ರಲ್ಲಿ ನೋಡ್ಲಿಕ್ಕೆ ಒಳ್ಳೆ ಅಪ್ಪ ಮಗನ ಕಂಡಾಗ ಕಾಣ್ತೀನಿ. ನೀನು ಮಾಡುವ ಕೆಲಸ ಇಂಥದ್ದ ಏನೋ ಹೌದೇನಾ? ಏನೋ ಮರ್ಯಾದಿಂದ ಹೇಳ್ತೆ. ಹಾ. ನಿನಗೆ ಬೇರೆ ಎಲ್ಲೂ ಜನ ಸಿಗ್ಲಿಲ್ವಾ? ನೋಡ್ರ ಅನುಕೂಲದವನಿದ್ದಾಗಿದ್ದಿ, ಹಣ ಹೊಂದಿದ್ರೆ ಇದಕ್ಕಾಗಿಯೇ ನಿಮ್ಮಂತವರಿಗೇ ಬೇಕು ಅಂತಿದ್ದವ್ರಿಲ್ವಾ? ಅವ್ರಿಗೆ ಎಷ್ಟೊಂದು ಕೊಡುದಪ್ಪ, ಅಲ್ಲಿ ಏನು ಅಂತ ಮುಗಿಸ್ಕೊಂಡು ಬರುದು. ಅಂತದ್ ಬಿಟ್ಕೊಂಡು ಮದುವೆ ಆದ ಹೆಣ್ಣಿನ ಕಾಳ್ತಾಳೆ, ಅವಳ ಬಲಾತ್ಕಾರಕ್ಕೆ ಮುಂದಾಗಿದ್ದೀಯಾ? ಎಂತೆಂತವ್ರ ಉಪದೇಶ ಮಾಡಿದ್ರೆ ನಾನು ಕೇಳ್ದವಲ್ಲ, ನಾನು ಬದುಕುವ ದಾರಿ ಹೀಗೆ ಅಂತ ತೀರ್ಮಾನಿಸಿದವ. ಮತ್ತೆ ಬಂದು ಉಪದೇಶ ಮಾಡುವುದಕ್ಕೆ ನೀನ್ ಯಾರೋ ಇಲ್ಲಿ? ಹಾಗಿದ್ರೆ ನಿನ್ನ ಹುಟ್ಟು ಸಹಜದ ಹುಟ್ಟಲ್ಲ ಅಂತ ಏಯ್, ಆಯ್ತು. ನನ್ನ ಯಾರೋ ಹುಟ್ಟೆ ಹಾಗೆ ಆಗಿರ್ಲಿ. ಯಾರೋ ಬಲಾತ್ಕಾರ ಮಾಡಿಯೇ ನೀನು ಹುಟ್ಟದ್ದ ಏನ್ ಕರ್ಮವ? ಏ ಪುಣ್ಯಾತ್ಮ, ಆ? ಅಪ್ಪ ಅಮ್ಮ ಒಳ್ಳೆಯವರು ಇದ್ರು ಮಕ್ಳು ಹೀಗಾಗಬಾರ್ದಂತ ಏನೂ ಇಲ್ಲ. ನಮ್ಮ ದಾರಿ ಇದೆ. ಹೌದಾ? ಅದೇ ನಮ್ಮ ದಾರಿ ಯಾವ್ದು ಗೊತ್ತಾ? ಯಾವ್ದೋ? ಈಗ ಮಾಡೋರಿಗೆ ಮುಸುಡಿಗೆ ಎರಡು ಬಿಟ್ಟು ಬಡಪಾಯಿ ಮುಸುಡಿಗೆ ಬಿಡ್ತೀಯ. ನೋಡೋಣ. ತಡೆಯಲವ ಮದಮುಖನ ಬಡವರು ಬಯರ ನೆಲಗ ಕಡೆಯದಂತ ಶೌರ್ಯ ನಡೆಯದೆನ್ನಿದರು. ಕಾಮಾಂಧ, ಏನಾದ್ರು ನವ ವಧೂವರರನ್ನು ಕಂಡಾಗ ಹೃದಯವಂತನೊಬ್ಬ ಹರಸಿ ಕಳಿಸಬೇಕು, ಬದಲಾಗಿ ಆ ಹೆಣ್ಣಿನ ಮೇಲೆ ಕೈ ಮಾಡ್ತಾ ಇದೀಯಾ. ಅದು ಹೃದಯವಂತರಿಗೆ ಮಾತ್ರ. ಯಾವುದು? ಅದ್ ನೀ ಹೇಳಿದ್ದು. ಸರಿ ಸರಿ, ನಿನಗೆ ಅದಿಲ್ಲ ಅಂತ ಗೊತ್ತಾಯ್ತು. ನಾವೆಲ್ಲ ಯಾವತ್ತೋ ಬಿಟ್ಟಾಗಿದೆ. ಆದ್ರೂ ನನಗಿದ್ದುದ್ರಿಂದ ನಿನಗೊಂದು ಎಚ್ಚರಿಕೆಯ ಮಾತನ್ನು ಕೊಡ್ತೇನೆ. ಏನು? ಬದುಕಬೇಕನ್ನುವ ಆಸೆ ಇದ್ದರೆ ಮುಖ ನೋಡದೆ ಹೊರಡು. ನೀನು ಹೀಗೆ ಮುಂದೆ ಬಂದ್ರೆ ಓಲ್ಲೊಬ್ಬ ಬಿದ್ದಿದ್ದಾನ ನೋಡು, ಅವನ ಸ್ಥಿತಿ ನಿನಗೂ ಬರ್ತದೆ. ಎಚ್ಚರಿಕೆ ಇರಲಿ. ಓ ಕತ್ತಿ ಪೆಟ್ಟು ಇದು ಹುಟ್ಟಿನಿಂದಲೇ ಬಂದ ಅಭ್ಯಾಸ. ಬಾ, ನಾವು ಕ್ರಯ ಎಷ್ಟು ಕೇಳುವವರು ಬಾ. ನನ್ನನು ಬಡಿದಟ್ಟಿಯಮ್ಮಯ ಮಾನದನ ಉಳಿಸಿರುವೆ ದೇವನೇ. ಈ ನನ್ನನು ಬಡಿದಟ್ಟಿಯಮ್ಮಯ ಮಾನದನ ಉಳಿಸಿರುವೆ ದೇವನೇ. ಪ್ರಾಣವಿರುವನಕೆಂದಿಗೂ ಮರೆಯನಿ ಉಪಕೃತಿಯ. ಅಯ್ಯ ಮಹನೀಯ, ಈಗೋ ನಮ್ಮ ನಮನವನ್ನು ಸಲ್ಲಿಸ್ತಾ ಇದ್ದೇವೆ. ನೀನು ಬರುವುದಕ್ಕೆ ಅರಕ್ಷಣ ತಡವಾಗ್ತಿದ್ರೆ ನಮ್ಮ ಮಾನಪ್ರಾಣ ಹೋಗ್ತಾ ಇತ್ತು. ಸಮಯಕ್ಕೆ ಸರಿಯಾಗಿ ಬಂದು ನಮ್ಮ ಮಾನಪ್ರಾಣವನ್ನು ರಕ್ಷಣೆ ಮಾಡಿದಂತ ವೀರ ನೀನು. ಈಗೋ ನಮ್ಮ ಈರ್ವರ ನಮನವನ್ನು ಸಲ್ಲಿಸ್ತಾ ಇದ್ದೇವೆ. ಬಹಳ ಹೆಚ್ಚಾಯ್ತು ಹೊಗಳಿಕೆ. ಹೊಗಳಿಕೆಗೆ ಒಪ್ಪಲಾರೆ, ಎನ್ನ ನೀವು ತೆಗಳಿದರು ಕೊಗ್ಗಲಾರೆ, ಎನ್ನ ನೀವು ತೆಗಳಿದರು ಕೊಗ್ಗಲಾರೆ. ನಗಗಳನ್ನು ಎನಗಿಯುವುದು, ನಗಗಳನ್ನು ಎನಗಿಯುವುದು ಆವುದು ಹಗರನಿಗೆ ಬೇಕಾದುದು. ದಂಪತಿಗಳೇ, ನಿಮ್ಮ ದಾಂಪತ್ಯ 100 ಕಾಲ ಸುಖವಾಗಿ ಬಾಳಲೆಂದು ಹರಸುತ್ತೇನೆ. ಆದ್ರೆ ನನ್ನದೊಂದು ಅಭ್ಯಾಸ ಉಂಟು. ಏನು? ಹೊಗಳಿದಲ್ಲಿಗೆ ಉಬ್ಬುವವನು ಅಲ್ಲ, ತೆಗಳಿದಲ್ಲಿಗೆ ಕುಗ್ಗುವವನು ಅಲ್ಲ. ನೀವು ಉಪಕೃತರು ನನ್ನಿಂದ, ಹಾಗಾಗಿ ಹೊಗಳ್ತಾ ಇದ್ದೀರಿ, ವಿಶೇಷ ಏನೂ ಅಲ್ಲ. ಹಾಗಂತ ನಿಮ್ಮ ಈ ಹೊಗಳಿಕೆ ನನ್ನ ಹೊಟ್ಟೆ ತುಂಬಿಸುವುದೂ ಇಲ್ಲ, ನಿಮಗೂ ಗೊತ್ತಿರ್ಬೇಕಲ್ಲ. ಹೌದು. ಈಗ ನಾನು ನಿಮಗೆ ಬಹಳ ಉಪಕಾರ ಮಾಡಿದ್ದೇನೆ, ವಿಚಾರ ಮಾಡ್ಬೇಕು ನೀನು. ನಿನ್ನ ಕಣ್ಮುಂದೆ ನಿನ್ನ ಹೆಂಡತಿಯನ್ನು ಬಲಾತ್ಕಾರ ಮಾಡಿದ, ಮತ್ತೆ ಏನೇ ಕೊಟ್ಟರು ಅದನ್ನು ಮರಳಿ ಪಡೀಲಿಕ್ಕೆ ಸಾಧ್ಯ ಇರ್ತಿತ್ತ ನಿನಗೆ? ಇಲ್ಲ. ಇಲ್ಲಲ್ಲ, ಬೇಡ, ನಿನ್ನನ್ನು ಇಲ್ಲೇ ಕೊಂದು ಮುಗಿಸಿದ. ಆ ಪ್ರಾಣವನ್ನು ಮತ್ತೆ ಹಿಂತಿರುಗಿ ಪಡೀಲಿಕ್ಕೆ ಆಗ್ತಿತ್ತ? ನಿಮ್ಮ ಮಾನವನ್ನು ಪ್ರಾಣವನ್ನು ಉಳಿಸಿದಂತಹ ಪುಣ್ಯಾತ್ಮ ನಾನು. ನನಗೂ ನಿಮ್ಮಿಂದ ಪ್ರಯೋಜನ ಆಗಬೇಕೋ ಬೇಡವಾ? ಆಗ್ಬೇಕು. ಆದ್ದರಿಂದ ಸಾಕಷ್ಟು ಆಭರಣಗಳನ್ನು ಧರಿಸಿಕೊಂಡಿದ್ದೀರಲ್ಲ, ತೆಗಿರಿ, ನನಗೆ ಅಗತ್ಯ ಉಂಟು, ತೆಗಿರಿ. ಆಭರಣ ಆದಿತ್ತು. ಬೇಡಮ್ಮ, ಮಾಂಗಲ್ಯ ತೆಗೆಯುವುದು ಬೇಡ. ಮಾಂಗಲ್ಯದ ಮೌಲ್ಯ ಗೊತ್ತಿದ್ದವನು ನಾನು. ಸುಖವಾಗಿ ಬಾಡಿ ಹೋಗಿ. ಅದು ಯಾಕೆ ಹಾಗೆ ಮಾಡಿದೆ ಅಂತ ಕೇಳಿ. ನನಗೆ ಕೊಡ್ಲಿಕ್ಕೂ ಒಂದು ಕಾರಣ ಉಂಟು ಹೇಳಿದ್ದು ಹಾಗೆ. ಏನು? ಈಗ ನನಗೆ ಹೀಗೆ ಮಂಡೆ ಪೆಟ್ಟಾಯ್ತ ತಲೆಗೆ, ನೀವು ಹೇಳಿದಾಗೆ
ನಾ ಬಿದ್ಕೊಂಡ ಹಾ. ಇವ್ರ ಕತೆ ಏನಾಗ್ತಿತ್ತು ಹೌದು ಅಷ್ಟೊತ್ತಿ ನೀವು ಬಂದು ತಡೆದ್ರಿ. ಹೌದಪ್ಪ. ಹಾಗೆ ನೀವು ತಡೆದು ನಿಮ್ಗೆ ಅವನಿಗೆ ಜೋರ್ ಮಾತುಕತೆ ಆಗೋ ನನಗೆ ಎಚ್ಚರಾಗಿ ನೋಡ್ತೇನೆ. ಹಾ. ಅವನನ್ನೇನೋ ಹೊಡೆದು ಓಡಿಸಿದ್ರಿ, ಹೌದು ಅವ್ರ ಮೈ ಮೇಲಿದ್ದ ಆಭರಣ ಎಲ್ಲ ತಕ್ಕೊಂಡ್ರಿ. ಹೌದು. ನನಗಿದು ಆಶ್ಚರ್ಯ ಆದದ್ದು. ಯಾಕೆ? ಒಳ್ಳೆ ಅಪ್ಪನ ಮಗ ಅಂತ ಹೇಳ್ಬೇಕಾ ಸಂಭಾವಿತ ಅಂತ ಪೂರ್ಣ ಹೇಳುವುದು ಕಷ್ಟ ನಮಗೆ. ಹಾ. ಹಾಗಂತ ಹಾ. ಕಳ್ಳನೋ ಏಯ್. ಅಲ್ಲಲ್ಲಪ್ಪ, ಕಳ್ಳ ಅಲ್ವೇ ಅಲ್ಲ. ಹಾ. ಇನ್ನು ದರೋಡೆಕೋರ್ನೋ ಹಾ. ಸಾಧ್ಯವೇ ಇಲ್ಲ. ಅಲ್ವಾ? ಹಾಗಂತ ಸಂಭಾವಿತ್ನ ಪೂರ್ಣ ಹೇಳುವಾಗಿಲ್ಲ. ಒಪ್ಕೊಳ್ಳಿಕ್ಕೆ ಆಗುದಿಲ್ಲ. ಯಾಕೆ ಅಂದ್ರೆ ಅವರಲ್ಲಿರುವಂತ ಆಭರಣ ತಕೊಂಡ್ರಿ. ಹೌದು. ಈಗ ನಾವು ಉಪಕಾರ ಮಾಡಿದ್ದಿದ್ರೆ ಕೂಡಿದ್ರೆ, ಹಾ. ನಾನು ಅವನನ್ನು ಹೊಡೆದು ಓಡಿಸಿದ್ದಿದ್ರೆ, ಹಾ. ದೇವ್ರು ಒಳ್ಳೇದು ಮಾಡ್ಲಿ ಅಂತ ಎದ್ಕೊಂಡು ಹೋಗುದು, ನಾನು ಏನು ತಗೊಳ್ಳುವಲ್ಲ. ಸರಿಯಪ್ಪ. ನೀವು ತಕೊಳ್ಳೋದು ನೋಡಿ, ಹಾ. ನೀವು ಒಳ್ಳೆಯವರು ಹೌದು, ಹಾ. ಪೂರ್ಣ ಒಳ್ಳೆಯವರು ಹೇಳುವಾಗಿಲ್ಲ. ಹಾ. ಯಾಕೆ ಆಭರಣ ತಗೊಂಡ್ರಿ ಗೊತ್ತಾಗ್ಲಿಲ್ಲ. ಹಾ. ಹಾ. ಮತ್ತೆ ನಿಮ್ಮ ಪರಿಸ್ಥಿತಿ ನೋಡ್ರಿ ನಮಗೂ ಉಪಕಾರ ಆಗಿದೆ. ಹಾ. ಇಲ್ಲೇ ಹೋದ್ರೆ ನೀವೊಂದು ಬರ್ದೆ ಹೋದ್ರೆ ಕೊನೆಗಾದ್ರೂ ಒಂದು ಕಲ್ಲು ಎತ್ತು ನಮ್ಮ ತಲೆ ಮೇಲೆ ಹಾಕಿದ್ರು ನಮ್ಮ ಕತೆ ಮುಗಿದಿತ್ತು. ಮುಗಿದಿತ್ತು. ಕೊಡ್ಲಿಕ್ಕೆ ನಮ್ಮ ಹತ್ರ ಏನಿಲ್ಲ. ಹಾ. ಇದರು ತೆಕ್ಕೊಡು ಅಂತ ಕೊಟ್ಟದ್ದು ನಾನು. ಹಾಗೆ ಅದು ಬೇಡವಾ? ಹಾಗಂತ ಆಭರಣಗಳನ್ನು ತೆಗೆದುಕೊಂಡೆ. ಯಾಕೆ? ಯಾಕೆ? ನೋಡು, ಅವರು ಬದುಕಿ ಉಳಿದ್ರೆ ಮತ್ತೆ ಅದನ್ನು ಗಳಿಸುವ ಸಾಧ್ಯತೆ ಉಂಟು. ಅದೆಲ್ಲ ವಿಷಯ ನಂಗೂ ಗೊತ್ತಾಯ್ತು. ನನಗೆ ಬಹಳ ಅವಸರದಲ್ಲಿ ಹಣದ ಅಗತ್ಯ ಉಂಟು. ಹೌದಾ? ಆದ್ದರಿಂದ ಅದನ್ನು ತಕೊಂಡೆ ನಾನು. ಹಣದ ಅಗತ್ಯ ಉಂಟು ಅಂತ ಏನು ಬೇಕಾದ್ರೂ ಮಾಡ್ತೀನಿ. ಏನ್ ಬೇಕಿದ್ರು ಮಾಡ್ತೀರಿ? ಏನು ಬೇಕಾದ್ರೂ ಮಾಡ್ತೇನೆ ಹಣಕ್ಕಾಗಿ. ಓ. ಆದ್ರೆ ಒಂದು ಮಾತು, ಹಾ. ಆ ಹುಡುಗಿ ನೋಡಿ ಅವನ ಒಟ್ಟಿಗೆ ಇದ್ದವಳು ಭಾಳ ಚಂದ ಇಲ್ಲಲ್ಲ? ಹೌದು. ನಿಮ್ಗೆ ಅವಳು ನೋಡಿ ಏನು ಅನಿಸ್ಲೇ ಇಲ್ಲವಾ? ಕೊಟ್ಟು ಬಿಟ್ಟನು ಮುಖದ ಮೇಲೆ. ಆಹಾ. ಏಯ್, ಪರಮ ಪವಿತ್ರವಾದ ಭಾರತೀಯ ಸಂಸ್ಕೃತಿ ನಮ್ಮದು. ಹಾ. ಪರನಾರಿಯಲ್ಲಿ ತಾಯಿಯನ್ನು ತಂಗಿಯನ್ನು ಕಂಡು ಗೌರವಿಸುವಂತಹ ಸಂಸ್ಕಾರ ನಮ್ಮದು. ಹೌದಾ? ಗೊತ್ತಾ? ಮತ್ತೆ ಈ ಬಲಾತ್ಕಾರಕ್ಕೆ ಮುಂದಾಗಿದ್ನಲ್ಲ, ಹೌದು, ಅವನು ಭಾರತೀಯನೇ, ವಿದೇಶದವಲ್ಲ ಅವ. ವಿಷಯ ಹೌದಾದ್ರೂ ಹಾ. ಕಬ್ಬಿನ ಹೊಟ್ಟೆಯಲ್ಲಿ ಸೂಲಂಗಿ ಹುಟ್ಟುವುದಿಲ್ಲೇನೋ ಹಾ. ಅಲ್ವಾ? ಹಾ. ಹಾಗೆ ಒಂದೆರಡು ಒಂದೊಂದು ಅಪವಾದ ಅಪವಾದಕ್ಕೆ ಇರ್ತದೆ ಅಕ್ಕಿ ಒಳಗೆ ಕಲ್ಲಿದ್ದಾಗ. ದೊಡ್ಡದಲ್ಲ ಬಿಡು. ಆದ್ರೂ ಒಂದು, ಏನು? ನಿಮ್ಮನ್ನು ನೋಡಿ ನಿಮ್ಗೆ ಅವಳು ನೋಡ್ರಿ ಏನು ಅನಿಸುವುದೇ ಇಲ್ಲಲ್ಲ? ತಂಗಿ ಎಂಬ ಭಾವ ಮೂಡಿತು. ಹೌದಾ? ಹೌದು. ಈಗ ಒಂದು ಏಕಾಂತವನ್ನು ಕೋಣೆಯೊಳಗೆ ಸಿಕ್ಕಿದ್ರೆ, ಅಣ್ಣ ತಂಗಿ ಏಕಾಂತದಲ್ಲಿದ್ರೆ ಏನು ಭಾವನೆ ಬರ್ತದ? ನಮ್ಮ ಮಾತೇ ಇಲ್ಲ ಅಂದ್ಮೇಲೆ. ಅಲ್ವಾ? ಇದು ನಿಮ್ಮ ಹೆಸರೆಂತದ್ದು? ಹರ್ಷ. ಹಾ? ಹರ್ಷ. ನಿಜವಾ ನ್ಯಾಯವಾಗಿ ಹೆಸರಿಟ್ಟಿದ್ದಾರೆ ನೋಡಿ, ಹಾ. ಹರ್ಷ. ಸಂತೋಷ ಪಡಬೇಡಪ್ಪ. ಹಾ. ಬಾಳಿನಲ್ಲಿ ಸಂತೋಷವನ್ನೇ ಕಳೆದುಕೊಂಡ, ಅರ್ಥಾತ್ ಹರ್ಷವನ್ನೇ ಬೀಳ್ಕೊಟ್ಟಿರುವ ಹರ್ಷ. ನೀವೇನೇ ಹೇಳಿ, ಹಾ. ನಿಮ್ಮಿಂದ ಇನ್ನೊಬ್ಬರಿಗಂತೂ ಸಂತೋಷ ಉಂಟು. ಹೌದಾ? ಹಾಗಾಗಿ ನಾನೊಂದು ಮಾತು ಹೇಳುದು, ಏನು? ಇದು 1 ತಿಂಗಳದವರೆಗೆ ಹಾ. ನಾನು ಹೇಳಿದ ಕೆಲಸ ಮಾಡ್ತೀರಾ ನೀವು? ಅಲ್ಲ, ಹಣಕ್ಕಾಗಿ ಏನು ಬೇಕಿದ್ರು ಮಾಡ್ತೀರಿ ಅಂದ್ರಲ್ಲ, ಖಂಡಿತ ಮಾಡ್ತೀರಿ ಅಂತ ಆದ್ರೆ ಹಾ. ನಿಮ್ಗೆ ಹಣ ಎಷ್ಟು ಬೇಕಿದ್ರು ನಾನು ಕೊಡಿಸ್ತೇನೆ. ಹಾ. 1 ತಿಂಗಳ ಅಷ್ಟೇ ಕೆಲಸ. ಅಲ್ಲ, ನನಗೆ ಅವಕಾಶ ಇರುವುದು 1 ತಿಂಗಳು ಮಾತ್ರ. ಹೌದಾ? ಅದಕ್ಕಿಂತ 1 ದಿನ ಹೆಚ್ಚು ಉಳಿಯುವ ಅಲ್ಲ ನಾನು. ನಿಮ್ಗೆ ಈ ಅಭಿನಯ ಎಲ್ಲ ಗೊತ್ತುಂಟಾ? ನಾನೊಬ್ಬ ಒಳ್ಳೆ ಕಲಾವಿದ, ಗೊತ್ತುಂಟ ನಿನಗೆ? ಹೌದಾ? ಏನು ಅಭಿನಯ ಮಾಡ್ಬೇಕು ನೋಡು, ಹೇಳು. ಕಲಾವಿದ ಅಂದ್ರೆ ಬಯಲಾಟದ ಮೇಲೆ ಕಲಾವಿದ್ನ ಅದು ಏನು ಅಂತ ಪ್ರತ್ಯಕ್ಷದಲ್ಲಿ ನೋಡಿ ಹೇಳ್ಬೇಕು ನೀನು. ಹೌದಾ? ಹೌದಪ್ಪ. ಹಾಗಿದ್ರೆ ಹಾ. ನಾನು ಏನು ವಿಷಯ ಅಂತ ದಾರಿ ಮೇಲೆ ಹೇಳ್ತೇನೆ. ಹಾ. ಅಷ್ಟು ಮಾಡಿದ್ರೆ ಹಾ. ನಿಮ್ಗೂ ಅನುಕೂಲ, ನನಗೂ ಅನುಕೂಲ. ಆದ್ರೊಂದು, ಹಾ. ನಾನು ಏನು ಬೇಕಾದ್ರೂ ಮಾಡುವುದಕ್ಕೆ ಸಿದ್ಧ. ಹೌದು. ಆದ್ರೆ ಎಂತಹ ಸಂದರ್ಭದಲ್ಲಿಯೂ ನನ್ನ ಸ್ವಾಭಿಮಾನಕ್ಕೆ ಬೆಟ್ಟಾಗಬಾರದು. ನಿಮ್ಗೆ ಅಂದ್ರೆ ಎಂತದ್ದು ಹಾ. ತಾಪತ್ರೆ ಇರು, ನನಗೂ ಅದೇ ಸ್ವಾಭಿಮಾನಕ್ಕೆ ಪೆಟ್ಟು ಮಾಡ್ಕೊಂಡು ಅಭ್ಯಾಸ ಇಲ್ಲ. ಅದರಲ್ಲಿ ಒಬ್ಬ ಗಂಡು ಮಗ ಹೌದು. ಮಾನ ಬಿಟ್ಟು ಬದುಕಲಿಕ್ಕೆ ಛೇ, 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 ಸಾಧ್ಯವೇ ಇಲ್ಲ. ಸರಿ. ಹಾಗಿದ್ರೆ ನನ್ನ ಒಟ್ಟಿಗೆ ಬಂದಿತ್ತು, ಹೋಗಿ ನೋಡುವ. ಆಯ್ತು, ಹೇಳು. ಅವ ಬಂದೇನಾ? ನಮಸ್ಕಾರ ತಾಯಿಯೇ. ಒಳ್ಳೇದಾಗ್ಲಿ. ನೀವ್ ಹೇಳಿದಾಗ ಅಂತ ವ್ಯಕ್ತಿ ಹುಡುಕ್ಲಿಕ್ಕೆ ಹೋಗಿ ಒಂದು ಸುತ್ತದ್ದು ಅಂದ್ರೆ ಅಷ್ಟಿಷ್ಟಲ್ಲ. ಕೊನೆಗಾದ್ರೂ ಸಿಕ್ಕಿದ್ನ? ಕೊನೆ ಸಿಕ್ಕದ, ಸಿಗಬೇಕಿದ್ರು ಬಹಳ ಖರ್ಚಾಯ್ತಮ್ಮ. ಆಗ್ಲಿ. ಮತ್ತೆ ನಾನು ಹೋಗ್ಲಿಕ್ಕೆ ಹಿಂದೆ ಮುಂದೆ ನೋಡ್ಲಿಲ್ಲ, ಖರ್ಚಿನ ಮುಖ ನೋಡ್ಲಿಲ್ಲ. ಕೊಡುವಾಗ ಯಾವ ವಾಹನ ಬೇಕಿದ್ರು ಮಾಡಿಸ್ಕೊಂಡು ಹೋದ್ರು ಸಮಸ್ಯೆ ಇಲ್ಲ, ವೇಗವಾಗಿ ಹೋಗುದು ಅಂತ ಲೆಕ್ಕ ಹಾಕಿ 4 ಚಕ್ರದ್ದು 6 ಕುದುರೆ ಇರುವ ರಥ ತಗೊಂಡದ್ದು ಹುಡುಕ್ಲಿಕ್ಕೆ. ಆಗ್ಲಿ. ಹೌದು. ಆದ್ರೂ ಒಂದು ಹುಡುಕೊಂಡು ಬಂದಿದ್ದೇನೆ. ನೋಡಿ, ಅಲ್ಲಿ ನೋಡಿ. ಇವನೆಯ ವಿಷಯ ಹೇಳಿದ್ಯಾ? ಅವನಲ್ಲಿ ವಿಷಯ ಹೇಳಿದ್ಯಾ? ನಾನು ಹೇಳಿದ್ದೇನಪ್ಪ, ಸೂಕ್ಷ್ಮವಾಗಿ ಹೇಳಿದ್ದೇನೆ. ಆದ್ರೂ ನಿರ್ಣಯವಾಗಿ ವಿವರವಾಗಿ ಮಾತುಕತೆ ಮಾಡಿಕೊಳ್ಳುವುದು ಒಳ್ಳೆಯದು. ಹೌದಾ? ನಾಳೆ ಗಂಡಾಂತರ ಆಗಬಾರದು. ಆದ್ರೆ ಒಂದು ನೋಡುವುದಕ್ಕೆ ಸ್ಪೃದ್ಧ ರೂಪಿಯ ಅನುಮಾನ ಮೇಲೂ ಹಾಗೆ ಮಾತಾಡ್ಲಾಗಿದ್ರೆ ಏನಯ್ಯ ವಿಷಯವನ್ನು ನಿನ್ನಲ್ಲಿ ಹೇಳಿರಬಹುದು ಸ್ವಲ್ಪ ಮಟ್ಟಿಗೆ. ಆತ ಹೇಳಿದ್ದಾನೆ. ಈಗ 1 ತಿಂಗಳ ಮಟ್ಟಿಗೆ ನನಗೆ ಎರವಲು ಗಂಡನಾಗಿ ನೀನಿರಬೇಕು. ನನ್ನ ಅಪ್ಪನಿಗೆ ಅಷ್ಟಿಲ್ಲ, ನಮ್ಮ ಪ್ರಜಾವರ್ಗದವರಿಗೆ ಒಂದಿಷ್ಟು ಸಂಶಯ ಬಾರದ ಹಾಗೆ 1 ತಿಂಗಳ ಪರ್ಯಂತ ನನ್ನ ಗಂಡನಾಗಿ ನೀನು ನಟಿಸ್ತೀಯ ಅಂತ ಆದ್ರೆ ನಿನಗೆ ಎಷ್ಟು ಕೊಡಬೇಕು ಕೇಳು. 10,000 ಹೊನ್ನವರ ರಾಜಕುಮಾರಿ ಮಂಜುಳಾ,
ಏನಯ್ಯ? ನೀನು ಹೇಳಿದಂತೆ 1 ತಿಂಗಳವರೆಗೆ ಎರವಲು ಪತಿಯಾಗಿ ನಿನ್ನ ಬಳಿಯಲ್ಲಿ ನಾನು ಅಭಿನಯಿಸಬೇಕು ಅಂತಾದ್ರೆ ನನಗೆ 10,000 ಹೊನ್ನ ವರಹ ಬೇಕು. ಅಷ್ಟನ್ನು ಕೊಟ್ರೆ ನೀನು ಹೇಳಿದಂತೆ ಕೇಳಲಿಕ್ಕೆ ಸಿದ್ಧ. ಹೌದಲ್ಲ? 10 ಅಲ್ಲ 15 ಬೇಕಾದ್ರೂ ಕೊಡ್ತಾರೆ ಅವರು. ನಿನಗೆ ಯಾರು ಹೇಳಿದ್ದು? ಅಲ್ಲ ಹೇಳಿದ್ದು ನಾನು. ನನಗೆ ಅಷ್ಟು ಬೇಡ, 10,000 ಹೊನ್ನ ವರಹ ಸಾಕು. ಮತ್ತೆ ಆದ್ರೆ 1 ತಿಂಗಳಿಗೆ 1 ದಿನವೂ ಹೆಚ್ಚಾಗುತ್ತೆ. ಅಲ್ಲಿ ಬೇಡ, 1 ದಿವಸಕ್ಕೆ 1 ತಿಂಗಳಿಗೆ 1 ದಿವಸ ಹೆಚ್ಚಾದ್ರೂ ಅದಕ್ಕೆ ಎಷ್ಟೊಂದು ಕೊಡ್ತೇವೆ ಬಿಡಿ. ದಿವಸ ಲೆಕ್ಕದ ಕೊನೆ ಸಂಬಳ ಮಾತಾಡುವ, ಆ ಪ್ರಶ್ನೆ ಬೇರೆ. ಹಾಗಂತ 1 ದಿವಸ ಕಡಿಮೆ ಆದ್ರೂ ಮತ್ತೆ ನಾನು ಕೊಡ್ಲಿಕ್ಕಿಲ್ಲ. ಅಡ್ಡಿಲ್ಲಪ್ಪ, 1 ದಿವಸ ಕಡಿಮೆ ಆದ್ರೂ ಕಡಿತ ಮಾಡುದೇ. ಮಾತು ಮಾತೆ. ಆದ್ರೂ ಒಂದುಂಟು, ಏನು? ಯಾವುದೇ ಕಾರಣಕ್ಕೂ ನೀವು ಅವ್ರದ್ದು ಮೈಯನ್ನು ಮುಟ್ಟಬಾರ್ದು. ನಾನು ಮೈ ಮುಟ್ಟುವವನೇ. ಅಲ್ಲ, ನೀವಂತ ವಿಶ್ವಾಸಘಾತಕರು, ನಿಮ್ ಕರ್ಕೊಂಡು ಬಂದು ನನ್ನ ಮರ್ಯಾದೆ ಅಂತದ್ದು ಈಗ ಏನು ಅದು? ನಾವು ಯಾರು? ಗಂಡ ಹೆಂಡತಿ. ಗಂಡ ಒಬ್ಬ ಹೆಂಡತಿ ಮೈ ಮುಟ್ಟುವುದಿಲ್ಲ ಅಂದ್ರೆ ಅರ್ಥ ಏನು? ವೆಂಕಟ, ಓ ಅಲ್ಲಲ್ಲ ಸ್ವಾಮಿ, ಇದು ನನಗೆ ವಿವರವಾಗಿ ಹೇಳಿ, ನನಗೆ ಅರ್ಥ ಆಗ್ಲಿಲ್ಲ. ಬಹಿರಂಗದಲ್ಲಿದ್ದಾಗ 4 ಜನ ನೋಡುವಾಗ ಅವಳ ಮೈ ಕೈ ಮುಟ್ಟುವುದು, ಯಾಕೆಂದ್ರೆ ನಾನು ಗಂಡ, ನನಗದ ಹಕ್ಕು. ಏಕಾಂತದಲ್ಲಿ ಅವಳೇ ಬೇರೆ, ನಾನೇ ಬೇರೆ. ನೋಡಿ, ನಿಜವಾದ ಕಲಾವಿದ್ರ ಗುಣ ಅಂದ್ರೆ ಇದು. ಹೌದಲ್ಲ? ಈ ಕಲೆಯ ಸನ್ನಿವೇಶ ಎಷ್ಟು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ನೋಡಿ. ಕೆಲವರೆಲ್ಲವ ಎಲ್ಲಿ ನಿಂತ್ಕೊಳ್ಬೇಕು ಅಂತಲೇ ಗೊತ್ತಿಲ್ಲ ಪಾಪ. ಎಡಕ್ಕೆ ನಿಂತ್ಕೊಳ್ಳೋದು, ಬಲಕ್ಕೆ ನಿಂತ್ಕೊಳ್ಳೋದು, ಅಲ್ಲಿಂದ ಎಳದ್ರೆ ಈಚೆ ಬಂದು ಬಾಗುತ್ರ ಬಿಡಕ್ಕೆ ನಿಂತ್ಕೊಳ್ಳೋದು, ಉಪದ್ರ. ಮತ್ ನಮ್ಮಲ್ಲೊಬ್ಬ ಇದ್ದ ಪುಣ್ಯಾತ್ಮ, ನಾನು ನೋಡ್ದವ, ಅವನು ಒಳ್ಳೆ ಮನುಷ್ಯ, ಹೇಳು ಸುಖ ಇಲ್ಲ ಅವ ನೋಡಿ. ನಾನು ಬಯಲಾಟದಲ್ಲಿ ನೋಡಿದ್ದು, ಹೇಳುವುದಲ್ಲ, ಈ ಶಿಖಂಡಿ ಬರುವುದಿಲ್ವಾ ಭೀಷ್ಮನ ಎದುರು, ಶಿಖಂಡಿ ಮಾಡ್ಕೊಂಡು ಹೋದ್ಲು. ಭೀಷ್ಮನಿಗೆ ಎದುರಾಗಿ ನಿಂತು ಬಿಲ್ಲು ಬಾಣ ಹೀಗೆ ಹಿಡ್ಕೊಂಡು ನಿಲ್ಬೇಕಾ ಬೇಡವಾ, ಬಿಡ್ಬೇಕಾ ಬೇಡವಾ? ಇವ್ ಹೋಗೋ ತಡ ಮಾಡ್ಲಿಲ್ಲ, ಹೋಗೋ ಒಂದು ಅರ್ಜುನ್ಗೆ ಬಿಟ್ಟ. ಹೌದಾ? ಅರ್ಜುನ್ಗೆ ಕಡೆಗೆ ಅರ್ಜುನ್ ಕಂಗಾಲಾಗಿ ನನಗೆಲ್ಲ ಅನ್ನಲ್ವಾ ತೆಗೆದು ಕೃಷ್ಣನಿಗೆ ಬಿಟ್ಟ. ಕೃಷ್ಣ ಅಯ್ಯೋ ನನಗೆಲ್ಲ ಮರೆಯ ಅವನಿಗೆ ಅಂತ ಸನ್ನೆ ಮಾಡಿದ್ನೇ ಅಲ್ವಾ. ಇವ ತಡ ಮಾಡಲಿಲ್ಲ, ಅದನ್ನು ಹಿಡ್ಕೊಂಡು ಯಾರಿಗೆ ಬಿಡುವುದು ಅಂತ ಹೀಗೆ ಆ ಶುಂಠಿ ಬಿಟ್ಟಿಗೆ ಅವನ್ನೆಲ್ಲ ಕಾಣಬೇಕು. ಭಾಗವತ ಕರ್ಮ ತೀರ್ಲಿಕ್ಕೆ ಮುಂದೆ ಅವನಿಗೆ ಅಂದ್ರು, ಭಾಗವತರಿಗೆ ಒಂದು ಬಿಟ್ಟ. ಯಾರ್ಯಾರು ಮಾತಾಡಿದ್ರು ಎಲ್ಲರಿಗೂ ಒಂದೊಂದು ಬಿಟ್ಟ. ಕೊನೆಗೂ ಭೀಷ್ಮ ಬಿಡದೆ ಹಂಗೆ ಬಂದ. ಯಾರಿಗೆ ಬಿಡ್ಬೇಕು? ಅವನಿಗೊಂದು ಬಿಡ್ಲಿಲ್ಲ, ಉಳಿದವರಿಗೆ ಬಿಟ್ಟ. ಈ ಜಾತಿ ಕಲಾವಿದ್ರೆ ಹೆಚ್ಚು, ಮತ್ತೆ ಸಂಬಳ ಸರಿ ಆಗ್ಬೇಕು, ವೇಷ ಕಡಿಮೆ ಆಗ್ಬೇಕು, ಅರ್ಧ ರಾತ್ರಿ ಮೇಲಿಲ್ಲ ಕೆಳಗಿಲ್ಲ, ಎಬ್ಸ್ಲಿಕ್ಕೆ ಮತ್ತೆ ಅವ್ರ ಅಪ್ಪ ಅಮ್ಮ ಮನೆಯವರಷ್ಟು ಜನ ಬರಬೇಕು. ಇಂಥ ಕಲಾವಿದ್ರೆ ಹೆಚ್ಚು. ಅಂತರ ನಿಜವಾಗಿ ನೋಡಿ ಇವ ಅದ್ಭುತ. ಅಂದ್ರೆ ಆ ಸನ್ನಿವೇಶ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ನೋಡಿ. ಆ ಸಹಜತೆ ಇವನಲ್ಲುಂಟು, ಇವರಲ್ಲಿ ಉಂಟು ಅಂತ ಆದ್ರೆ ಖಂಡಿತ ನಿಮ್ಗೆ ಸಮಸ್ಯೆ ಬರ್ಲಿಕ್ಕಿಲ್ಲ. ಹಾಗಿದ್ರೆ ಏಕಾಂತದಲ್ಲಿ ಮಾತ್ರ ಮೈ ಮುಟ್ಟಬಾರ್ದು ನೋಡಿ. ಇಲ್ಲಪ್ಪ, ನನಗೆ ಸಂಬಂಧವೇ ಇಲ್ಲ. ನಮ್ಮಿಬ್ಬರ ತಹ ಏನೆನ್ನುವುದನ್ನ ನೀನು ಸ್ಪಷ್ಟ ತಿಳ್ಕೊಂಡಿದ್ದೀಯಲ್ಲ. ಆದ್ರೆ ಒಂದು ವಿಷಯ, ತಂದೆಯಲ್ಲಿ ವಿಚಾರವನ್ನು ತಿಳಿಸೋಣವಂತೆ. ನಾವು ಸರಳ ಮದುವೆ ಆಗಬೇಕೆನ್ನುವಂತಹ ಉಪಾಯವನ್ನು ನೋಡಿ ನನ್ನ ಅಪ್ಪನಿಗೂ ತಿಳಿಯದ ಹಾಗೆ ದೇವಸ್ಥಾನಕ್ಕೆ ಹೋಗಿ ಬಂದ ಹಾಗೆ ನಟಿಸುವುದು. ಆಗಿತ್ತಲ್ಲ? ಉಳಿದ ಎಲ್ಲ ನಿಬಂಧನೆಯು ನಿನ್ನದೇ ಆಗ್ಲಿ ಅಂತ ಬಾಹಿಗೆ. ಸ್ವಾಮಿ, ಯಮ ಎಚ್ಚರ ಉಂಟಾ? ಹಾ ಹೌದು, ಏನ್ ನಡೀತದೆ ಅರಮನೆಯಲ್ಲಿ ಗೊತ್ತಾಗಿದೆಯಾ? ಯಾರಿಗೆ ಗೊತ್ತಾ? ಮಂಜುಳಳ ಮದುವೆ ಆಗಿಯೇ ಹೋಯಿತು. ದೇವರ ದೊಡ್ಡ ಒಳ್ಳೆಯ ಕೆಲಸ ಆಯ್ತಲ್ಲ. ನಾವು ಹೋಗಿ ಒಂದು ಆಶೀರ್ವಾದ ಮಾಡಿ ಯಥೋಚಿತವಾದಂತಹ ಒಂದು ಉಡುಗೊರೆಯನ್ನು ಮಾಡಿ ಊಟ ಮಾಡಿ ಬರುವ. ಮತ್ತಿನ್ನೇನು ನಿಮ್ಮ ಕರ್ಮ. ನೀವೆಲ್ಲಿಂದ ಉಡುಗೊರೆ ಮಾಡೋದು? ನನ್ನ ಅಣ್ಣನ ಮನೆಯಲ್ಲೇ ಇದ್ದು ಅನ್ನಕ್ಕೆ ಬಿದ್ದ ನೊಣದ ಹಾಗೆ. ಆಯ್ತು, ನೀನೇ ಹೋಗಿ ಉಡುಗೊರೆ ಮಾಡಿ ಬಾರೆ. ನಾನು ಉಡುಗೊರೆ ಮಾಡೋದಲ್ಲ, ನಮಗೆ ಈಗ ಆಯ್ತಲ್ಲ ಪ್ರಾಯಶ್ಚಿತ್ತ. ಆ ದಿವಸ ಒಂದು ಮಂಗಳಾರತಿ ನಿನಗೆ ಆಗಿತ್ತು. ಇನ್ನೇನು? ಹಾಗಲ್ಲ, ಈಗ ಅವಳಿಗೆ ಮದುವೆ ಆದವನೇ ನಾಳೆ ಈ ಊರಿನ ಉತ್ತರಾಧಿಕಾರಿ ಆದ್ರೆ ಆಮೇಲೆ ಕೋಲು ಗರಟ ಹಿಡ್ಕೊಂಡು ಊರೂರು ಬೇಡ್ಲಿಕ್ಕೆ ಹೋಗ್ಬೇಕಾದಿತ್ತು ನಾವು. ಹೌದಾ? ಹಾಗಾದ್ರೆ ಏನೇ ಮಾಡುವುದೀಗ? ನೀವೇನು ಯೋಚಿಸಬೇಡಿ, ನಾನು ಹೇಳಿದ್ದಕ್ಕೆ ನೀವು ಸಹಕರಿಸ್ತೀರಿ ಅಂತ ಆದ್ರೆ ಇವರ ಬಗ್ಗೆ ಸೂಕ್ಷ್ಮವಾಗಿ ನಾನೆಲ್ಲವನ್ನೂ ಗ್ರಹಿಸ್ತೇನೆ. ಲೋಪದೋಷಗಳನ್ನು ಹುಡುಕಿ ಅಣ್ಣನಲ್ಲಿ ವಿಷಯವನ್ನು ತಿಳಿಸಿ ಇವರನ್ನು ಬೇರೆ ಬೇರೆ ಮಾಡುವ ಬಗ್ಗೆ ಪ್ರಯತ್ನ ಮಾಡಬೇಕು. ಆಯ್ತೇ, ನೀನು ಹಿಂದಿನಿಂದ ಇರ್ತೇನೆ ನಾನು. ಹೌದಾ? ನಿದ್ದೆ ಕಣ್ಣಲ್ಲಿರುವುದಲ್ಲ, ಸ್ವಲ್ಪ ಜಾಗೃತರಾಗಿರಿ ಅಂತ ಹೇಳಿದ್ದು. ಆಯ್ತೇ? ಆಯ್ತು. ರಾಜ್ಕುಮಾರಿಗೆ ಒಬ್ಬ ಗಂಡು ಸಿಗದೆ ಹೋದ್ರು ಹೋಗ್ಲಿ, ಏನ್ ನನಗೇನು ನಷ್ಟ ಇಲ್ಲ. ನಾನು ನೋಡಿದ ಹೆಣ್ಣಿಗಾಗಿ ನಾನು ಇಷ್ಟು ಕೆಲಸ ಮಾಡಿದ್ದೆ ಬಿಟ್ಟರೆ ಇಲ್ಲೋದ್ರು ಅವಳಿಗೆ ಗಂಡು ಸಿಗ್ಲಿ ಅಂತಲ್ಲ. ಆದ್ರೆ ಒಂದುಂಟು, ಇನ್ನೂ ಮನಸ್ಸಿನ ಮಂಡಿಗೆ ತಿಂದ್ರೆ ಸುಖ ಇಲ್ಲ. ನೇರ ಅವಳಿದ್ದಲ್ಲಿ ಹೋಗಿ ಮಾತಾಡುವುದೇ ಏನಾದ್ರೂ ಆಗ್ಲಿ ನೋಡುವ. ಗೌರಿ, ಓ ಗೌರಿ ವಯ್ಯಾರಿ ಕೇಳೆನ್ನಯ ನುಡಿದಯದೋರಿ. ಓ ಗೌರಿ ವಯ್ಯಾರಿ ಕೇಳೆನ್ನಯ ನುಡಿದಯದೋರಿ. ಹೃದಯದ ಕದವನ್ನು ತೆರೆಯುವೆ ನೀನಾ, ಹೃದಯದ ಕದವನ್ನು ತೆರೆಯುವೆ
ಬೆಂಕಿ. ನಿನಗೆ ನಿನ್ನ ಗೆಳತಿಗಾದ ಸಮಸ್ಯೆ ನಿನಗೆ ಗೊತ್ತಾಗ್ತದೆ. ಹಾ ಊರಿನಲ್ಲಿದ್ದವರೆಲ್ಲ ಸಮಸ್ಯೆ ಬಗೆಹರಿಸೋದಕ್ಕೆ ನನ್ನ ಜೀವಮಾನ ಇಡೀ ಹೋಯ್ತು. ಹಾ ಹಾಗಂತ ನಮ್ಮ ಸಮಸ್ಯೆ ಕೇಳುವವರು ಯಾರೂ ಇಲ್ಲ. ಅಲ್ಲ ನಿನಗೇನು ಸಮಸ್ಯೆ? ಹೇಳ್ಕೊಳ್ಬೇಕು ಅಂತ ನಮ್ಮವರು ಅಂತ ಇದ್ದದ್ದಿದ್ರು ನೀವು ಒಬ್ಬಳು. ಹಾ ನಿನ್ನಲ್ಲಿ ಹೇಳುವ ಅಂದ್ರೆ ಹಾ ನಿನಗೆ ಇಂಥದ್ದೆಲ್ಲ ಅರ್ಥವೇ ಆಗುದಿಲ್ವ ಅಂತ. ಅಲ್ಲ ನಿನಗೇನಾಯ್ತಾ ಈಗ? ಏನ್ ಹೇಳು, ಈಗ ಏನಾಗಿದೆ, ನಾನು ಬಡ ಸುಖದಲ್ಲಿ ಇದ್ದೇನಾ? ನೋಡು, ಪ್ರಾಯ ಆಯ್ತು ಕೆಲವೆಲ್ಲ. ಹೌದಾ? ಇವತ್ತು ಯಥಾರ್ಥಕ್ಕೆ ನಿನ್ನಲ್ಲೇ ಒಂದು ಕೇಳ್ಕೊಳ್ಬೇಕು ಅಂತ ಬಂದದ್ದು ನಾನು. ಏನು ಗೌರಿ, ಏನು? ನೀ ಸತ್ಯ ವಿಷಯ ಹಾ ಮನಸ್ಸಿನಲ್ಲಿ ಇದ್ದದನ್ನು ಹೇಳಬೇಕು. ಹಾ ಹಾ ಮತ್ತೆ ಮನಸ್ಸಿನಲ್ಲೊಂದು ಬಾಯಲ್ಲೊಂದು ಆಗ್ಬಾರ್ದು. ಹಾ ಹಾ ನಾನು ನಿನ್ನ ಹತ್ರ ಕೇಳುದು, ಹಾ ಏನು? ಈಗ ನೀನಿದ್ದಲ್ಲಿ ನಾನಿದ್ದಲ್ಲಿ ಒಬ್ಬ ಹುಡುಗ ಒಬ್ಬ ಅವ ನಿನ್ನನ್ನು ನೋಡಿ ಮೋಹಿಸಿ ಬೇಡ ಪ್ರೀತಿಸಿ ಹಾ ಜೀವನದಲ್ಲಿ ಮದುವೆ ಆಗುದಿದ್ರೆ ನಿನ್ನನ್ನೇ ಅಂತ ತೀರ್ಮಾನಿಸಿ ಹಾ ನೇರ ಬಂದು ಕೇಳ್ತಾನೆ, ನಾನು ಇನ್ನು ಪ್ರೀತಿ ಮಾಡ್ತಾ ಇದ್ದೇನೆ ಏನು ಅಂತ ಯಾರೊಬ್ಬ ಬಂದು ಕೇಳ್ತಾನೆ ಅಂತ ಇಟ್ಕೋ. ಆಗ ನೀ ಏನ್ ಹೇಳ್ತಿ? ಹಾಗ ಅವ ಕೇಳಿದ್ರೆ ಅವನು ಮುಸುಡು 300 ಮಾಡಿ ಹಾಕುದಿಲ್ವಾ? ನಾ ಬರ್ತೇನೆ ಆಯ್ತಾ? ನೀನ್ ಯಾಕೆ ಹೋಗುದು? ಅಲ್ಲ ಬೇಡ ಸುಮ್ನೆ, ಯಾಕೆ ನಾ ಹೋಗ್ತೇನೆ ಆಗಿದ್ರೆ. ಅಲ್ಲ ನೀ ವಿಷಯ ಏನಂತ ಹೇಳ. ವಿಷಯ ಮತ್ತೆ ಎಂತದ್ದು? ಅವ್ನು ನೇರ ಬಂದ್ಕೊಂಡು ಅವ್ನು ನಿನ್ ಮೇಲೆ ಬಲಾತ್ಕಾರಕ್ಕೆ ಬಂದಿದ್ನಾ? ಅಲ್ಲದೆ ಹೋದ್ರೆ ಏನೂ ಇಲ್ಲ, ಪಾಪ ಅವ್ನು ಬಂದು ಕೇಳದ ಅಷ್ಟೇ, ಅಷ್ಟಕ್ಕೆ ಮುಸುಡಿ ಕೊಡುದ. ಹಾಗೆ ಹೇಳಲಿಕ್ಕೂ ಕಾರಣ ಉಂಟು ಮಾರಾಯ. ಹೆಣ್ಮಕ್ಳೆಲ್ಲ ಹೀಗೆ ನೋಡಿ, ಯಾರಿಗೆ ನಿಜವಾಗಿ ಹೊಡಿಬೇಕು ಅವ್ರಿಗೇನು ಹೊಡೆಯುವುದಿಲ್ಲ ನೀವು. ಅಲ್ಲ ಪುಣ್ಯಾತ್ಮ, ಪಾಪ ಕಣ್ಣೀರ್ ಹಾಕ್ತು, ನಮ್ಮ ಜೀವನ ಸರ್ವನಾಶ ಆಯ್ತು ಅಂತ ಬರ್ತಿದ್ರಿ. ಅದೇ ಏನೂ ಮಾಡದೆ ಪಾಪ ಹೀಗೆ ಕೇಳಿದವರಿಗೆಲ್ಲ ಹೊಡೆದು ಕಳ್ಸೋದು ನೀವು. ಅಲ್ವಾ? ಹಾ ಹಾಗೆ ಹೇಳಲಿಕ್ಕೆ ಕಾರಣ ಏನು ಗೊತ್ತೇನಾ? ಹಾ. ಅವ ಮತ್ತೆ ಯಾರೋ ಏನೋ ಪರಿಚಯ ಇರುವುದಿಲ್ಲ, ಅವ ಬಂದು ಹೀಗೆ ಕೇಳಿದ್ರೆ ನಾವು ಏನಂತ ಹೇಳೋದು? ಹಾಗೆ ಇದನ್ನ ಮತ್ತೇನು ಹೇಳುವುದಾ? ಮುಖ ಪರಿಚಯ ಇಲ್ಲದೆ ಹೋದವ ಒಂದು ಕೇಳಿದ್ರೆ ಬೇಡ, ಅವ ಪರಿಚಯ ಇದ್ದವ ಬರೀ ಆತ್ಮೀಯ, ಬೇಕಾದಷ್ಟರ ಮಟ್ಟಿಗೆ ನಿನಗೆ ಆತ್ಮೀಯ ಅಂತ ಇಟ್ಕೋ. ಹಾ ಅವನೇ ಬಂದು ಕೇಳ್ತಾನೆ, ಹಾ. ಹಾಗೇನ್ ಹೇಳ್ತಿ? ಅವನ ಗುಣ ನಡತೆ ಒಳ್ಳೇದಿದ್ರೆ, ಹಾ. ಅವ ನಮಗ ಅಡ್ಡಿಲ್ಲ ಅಂತ ಆದ್ರೆ ಹಾ. ಒಪ್ಪಿಗೆ ಸೂಚಿಸುವುದು. ಹಾಗಿದ್ರೆ ಬಿಡು, ಹಾ. ಈ ಬೇಡ, ಈಗ ನಾನೇ ಅಂತ ಇಟ್ಕೋ. ನೀನ? ಅಲ್ಲ ಉದಾಹರಣೆಗೆ ಉದಾಹರಣೆ ನಾನೇ ಬಂದು ಕೇಳ್ತೇನೆ ನಿನ್ನಲ್ಲಿ. ಹಾ ನೀನು ನಿನ್ನ ನೋಡಿ ನನಗೆ ಮನಸ್ಸಾಗಿದೆ, ನಿನ್ನ ಮದುವೆ ಆಗುವ ಅಂತ ನಾನು ಈ ವರ್ಷ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೆ, ಏನು ಅಂತ ಕೇಳಿದ್ರೆ ಬೇಡ ನಾನೇ, ಹಾ. ನಾನೇ ನೀನೇ? ನಾನೇ. ನೀವು ಕೂಗಬೇಡ, ಏನೇ ಹೇಳುದಿದ್ರು ಮೆಲ್ಲಗೆ ಹೇಳು, ನಾನೇ ಅಂತ ಇಟ್ಕೋ. ಈಗ ಬಂದು ಕೇಳ್ತೇನೆ, ನಿನ್ನ ಅಭಿಪ್ರಾಯ ಏನ್ ಹೇಳ್ತೀಯ? ನೀನೀಗ ಕೇಳಿದ್ದ? ಹೌದು. ಏನಂದ್ಯಾ? ಅಯ್ಯೋ ಕೂಗಬೇಡವೆ. ಏನೆಂದೆ ಏನೆಂದೆ ಈ ಥರ ಯೋಚಿಬೆಯ ನಮ್ದೆ, ಏನೆಂದೆ ಏನೆಂದೆ ಈ ಥರ ಯೋಚಿಬೆಯ ನಮ್ದೆ, ಓರಗಯವನಿ ಎನ್ನುವುದಲರಿತಿಯೇ, ಓರಗಯವನಿ ಎನ್ನುವುದಲರಿತಿಯೇ, ಪೋರನ ತೆರದಲ್ಲಿ ಈ ನುಡಿಯಾಡುವೆ, ಏನೆಂದೆ ಏನೆಂದೆ ಹೊರಗಯವನೇ ಎನ್ನುವುದಲರಿತಿ, ಪೋರನ ತೆರದಲ್ಲಿ ಈ ನುಡಿಯಾಡುವೆ. ಏ ರಮೇಶ, ಸುರೇಶ, ಶ್ರೀಧರ, ವಿಶ್ವನಾಥ, ನೀನೇ ಕಾಪಾಡೋ ವೆಂಕಟರಮಣ. ಕರ್ಮ ತೀರ್ಲಿಕ್ಕೆ ಅವರೆಲ್ಲ ಯಾಕೆ? ಯಾರು ಒಬ್ಬನ ಹೆಸರು ಹೇಳು. ಅಲ್ಲದೆ ಹೋದ್ರೆ ಮತ್ತೆ ಒಬ್ರದು ನೋಡು, ಮೊದ್ಲೊಂದು ಹೆಸರು ಬಿಟ್ರೆ ಒಂದು ಮತ್ತೆ ಆಗೋಗು ಹೆಸರು ಹೇಳಲಿಲ್ಲ ನೀನು. ಅಲ್ಲ ನಾನು ದೇವ್ರ ಹೆಸರು ಹೇಳಿದ್ದ. ದೇವ್ರು ಹೌದಾ? ಅಲ್ಲದೆ ಹೋದ್ರೆ ನಿನ್ನ ಬಾಯಿಂದ ಇಂಥ ಮಾತನ್ನು ಕೇಳ್ತೇನೆ ಇನ್ನು ಆ ನಿರೀಕ್ಷೆ ಇರ್ಲಿಲ್ವ ನನಗೆ. ಮತ್ತೆ ನಾವು ಓರಗೆಯವರು, ಆದ್ರಿಂದ ಸಲಿಗೆಯಲ್ಲಿದ್ದರಿಂದ ಇಷ್ಟು ತಡವಾಗಿ ಈ ವಿಷಯವನ್ನು ಹೇಳುವುದೇನ ನೀನು? ನಿನ್ನ ಸಲುಗೆಯನ್ನು ನಾ ದುರುಪಯೋಗ ಪಡಿಸ್ಕೊಂಡದ್ದುಂಟಾ? ಅಲ್ಲದೆ ಹೋದ್ರೆ ಇಷ್ಟು ತಡವಾಗಿ ಹೇಳುವುದೇನ ನೀನು? ಅಯ್ಯೋ ದೇವ್ರೆ, ಅಂದ್ರೆ ಹೇಳಿದ್ದೆ ತಡ ಆಯ್ತು ಅಂದ್ರೆ ಬೇಗ ಹೇಳ್ಬೇಕಿತ್ತು ಅಂತಲಾ? ಓಹ್, ನನ್ನ ತಲೆಗೆ ಹೋಗ್ಲಿಲ್ಲ ನೋಡು ಪ್ರಾರಬ್ಧ. ಅರ್ಥ ಆಗ್ಲಿಲ್ಲ. ಅಂದ್ರೆ ಮೊದ್ಲೇ ಹೇಳ್ಬೇಕಿತ್ತು ಅಂತ ಮನಸ್ಸುಂಟು ಅಂತ ಅರ್ಥ ಅವಳಿಗೆ. ನತದೃಷ್ಟ ನೀನು. ಯಾರು ನೀನು? ನೀ ಯಾಕ ಮಾತಾಡುದು? ಅವಳು ಹೇಳಿದ್ದೇನ, ಹಾ ಅವಳಪ್ಪ ಮೊದ್ಲೇ ಒಂದು ಹುಡುಗ ನಿಶ್ಚಯ ಮಾಡಿ ಆಯ್ತು. ಮತ್ತೆ ಅಂದ್ರೆ ಈಗ ತಡ ಆಯ್ತು ಅಂತ ಹೇಳಿದ್ರೆ ಹಾಗ? ಹೌದಾ? ಆ ಮಟ್ಟಿಗೆ ನೀವು ಬಹುಶಃ ಭಾಗ್ಯವಂತರ ಏನೋ. ನಮ್ ಪ್ರಾರಬ್ಧ ಹೌದೇನೆ? ನೀನ್ ಅವ್ರ ಮಾತು ನಂಬದೇನಾ? ನಂಬದೆ. ಅವ್ರ ಮೇಲ್ ಕೂತ್ಕೊಂಡವ್ರೆಲ್ಲ ಹೊಟ್ಟೆ ಕಿಚ್ಚಿನವ್ರ. ನಿನ್ನ ಈ ಪ್ರೀತಿ ನೋಡಿ ಅವ್ರಿಗೆ ಸಹಿಸಿಕೊಳ್ಳಿಕ್ ಆಗ್ಲಿಲ್ಲ, ಆದ್ರಿಂದ ಈ ರೀತಿ ಮಾತಾಡೋದು. ಅಂದ್ರೆ ನನಗ್ ಮೊದ್ಲಿಂದ ನಿನ್ನ ಮೇಲೆ ಮನಸ್ಸಿದ್ದಿತ್ತ, ನಿನ್ನನ್ನೇ ಮದುವೆ ಆಗ್ಬೇಕೆನ್ನುವ ಆಸೆ ಇದ್ದಿತ್ತು. ಈಗೇನಾಯ್ತು ಆ ಮನಸ್ಸು? ಈಗಲೂ ಅದೇ ಉಂಟಾ? ಹೌದೇನೆ? ಹೌದು. ಕನಸಲ್ಲೂ ನೀನೆ, ಮನಸ್ಸಲ್ಲೂ ನೀನೆ. ನೀನಿಲ್ದೆ ನಾನಿಲ್ಲ ಕಣೋ. ಅಲ್ಲಿಲ್ದೆ ಹೋದ್ರೆ ನಾ ಇಲ್ಲಂತೂ ಇದ್ದದ್ದು ಹೌದೇ? ಹೌದೇನೆ? ಒಂದು ಕೆಲಸ ಮಾಡೋಣ, ನಿನಗೂ ಮನಸ್ಸುಂಟು ಅಂತ ಆಯ್ತಲ್ಲ, ಹಾಗಂತ ನೀನು ದಯವಿಟ್ಟು ಯಾವುದೇ ಕಾರಣಕ್ಕೂ ಈಗ ನೇರ ನಮ್ಮಪ್ಪನಲ್ಲಿ ಹೇಳುವಾಗಿಲ್ಲ. ನಿನ್ನ ಮದುವೆ ಆಗ್ಲಿಕ್ಕೆ ಅವ್ರು ಒಪ್ತಾರೆ ಅಂತ ಹೇಳಲಿಕ್ಕಿಲ್ಲ. ಆದ್ರೂ ಅಪ್ಪನ ಮಾತು ನಾನು ಕೇಳ್ತೇನೆ ಅಂತ ನನಗೆ ವಿಶ್ವಾಸ ಇಲ್ಲ. ಯಾಕೆಂದ್ರೆ ಅವ್ರು ಕೊಟ್ಟದ್ದು ಅಷ್ಟೇ, ಮಾಡಿದ್ದು ಅಷ್ಟೇ. ಆದ್ರೂ ಒಂದುಂಟು, ನಿಮ್ಮ ಅಪ್ಪನ ನಾನು ಒಪ್ಪಿಸ್ತೇನೆ, ನನಗೆ ಧೈರ್ಯ ಉಂಟು. ನಮ್ಮಪ್ಪ ಹೇಗೆ ಒಪ್ಕೊಳ್ತಾರ? ಅವರು ಒಪ್ಸೋದು ದೊಡ್ಡ ಕತೆ ಅಲ್ಲ, ಅವ್ರ ದೌರ್ಬಲ್ಯ ನಮ್ಗೆ ಗೊತ್ತಿಲ್ವಾ? ಹೇಗೆ? ಸಂಜೆ ಹೊತ್ತಿಗೆ ಒಂದು ಇಷ್ಟು ಕೊಟ್ರೆ ಸೈ ನಿಮ್ಮ ಅಪ್ಪನಿಗೆ. ಅದೇ ಯಾವತ್ತು ತಕೊಳ್ಳೋದು. ಯಾವ್ದು?
ಅಲ್ಲ ಕೆಲವು ದಿವಸ ಕೊಟ್ಟದ್ದು ಉಂಟು, ಏನ್ ತೊಂದ್ರೆ ಇಲ್ಲ, ನೀನೇ ನನ್ನ ಅಳಿಯ ಅಂತ ಹೇಳಿದ್ದು ಉಂಟು ಅವರು. ಹೌದಾ? ಸದ್ಯದ ಪರಿಸ್ಥಿತಿಯಲ್ಲಿ ಈ ನಮ್ಮಿಬ್ಬರ ಪ್ರೀತಿ ನಮ್ಮೊಳಗೆ ಇರಲಿ, ಯಾಕೆಂದ್ರೆ ಅವರದ್ದು ಏನು ಅಂತ ಒಂದು ನಿರ್ಣಯ ಆಗ್ಲಿ. ಹಾಗಿದ್ರೆ ಬರುದಾ? ಮದುವೆ ಆಗೋವರೆಗೂ ನನಗೊಂದು ಆಶೀರ್ವಾದ. ಯಾರು ನಾನ? ಹೌದು. ಆಶೀರ್ವಾದ ಅಲ್ಲ, ಅನುಗ್ರಹ. ಬೇಡ, ಬರುವ. ಯಾವ್ದಾದ್ರು ಒಂದು. ಸ್ವಾಮಿ, ಮತ್ತೆ ಪ್ರಾರಂಭ ಆಯ್ತು ರಗಳೆ. ಅಯ್ಯೋ ದೇವ್ರೇ, ನಿಮಗೆ ನಿದ್ದೆ ಬಿಡುದು ಯಾವಾಗ? ನಾನು ಸತ್ತ ಮೇಲೆ. ನನ್ನ ಕರ್ಮ. ಎಂತ ಒಳ್ಳೆ ವಿಷಯವನ್ನೆಲ್ಲ ಸಂಗ್ರಹಿಸ್ತಾ ಇದ್ದೇನೆ ನಾನು. ಅಯ್ಯೋ, ನಿಮ್ಗೆ ಯಾವುದು ಬೇಡ, ಏನೂ ಬೇಡ. ಒಳ್ಳೆಯ ವಿಷಯ ಯಾವ್ದು ಹೇಳ್ತೀಯ? ಮತ್ತೇನು ಅಲ್ಲ, ಇದುವರೆಗಿನ ನಮ್ಮ ಪ್ರಯತ್ನ ಎಲ್ಲವೂ ವಿಫಲವಾಗಿತ್ತಲ್ಲ, ಈಗ ಫಲಿಸುವ ಕಾಲ ಸನ್ನಿಹಿತವಾಯಿತು. ಯಾವ ವಿಚಾರದಲ್ಲಿ? ಇವಳು ಮಂಜುಳಾ ನೀರಾಟಕ್ಕೆ ಅಂತ ಓರಗೆಯ ಗೆಳತಿಯರೊಟ್ಟಿಗೆ ಹೋದಾಗ ನಾನು ನೋಡಿದ್ದೆ. ನಿನಗೂ ಹೋಗ್ಬೇಕು ಅಂತ ಮನಸ್ಸಾಯ್ತಾ ಅಮ್ಮ? ಮೀಸೆ ಬಂದ ಮಗ ನೀನಿದ್ದಿ, ಇನ್ನೆಲ್ಲ ಎಂತ ನೀರಾಟವೋ. ಮತ್ತೆಂತದ್ದಮ್ಮ ನಿಂದು? ಹಾಗಲ್ಲ, ಅವಳ ಕೊರಳನ್ನು ಗಮನಿಸಿದೆ, ಕರಿಮಣಿ ಇರ್ಲಿಲ್ಲ. ಹೌದಾ? ನೀರಿನಲ್ಲಿ ಅವಳು ಈಜಾಡುವಾಗ ಎಲ್ಲೋ ನೀರಿನಲ್ಲಿ ಬಿದ್ದೋಯ್ತು. ಅಭಯ, ಹೋಗಿ ಹುಡುಕುವ. ಯಾಕೆ? ಮತ್ತೆ ನಿನಗೆ ಕೆಲಸ ಇಲ್ವಲ್ಲ? ಸಿಕ್ಕಿದ್ರೆ 3 ಜನರಿಗೂ ಖರ್ಚಿಗೆ ಆಯ್ತಲ್ಲ. ಅಷ್ಟು ಬಡತನವೇನೋ ನಮಗೆ, ಅದಲ್ಲ ವಿಷಯ. ಮತ್ತೆ ಅವಳಿಗೆ ಮದುವೆ ಕಾಲದಲ್ಲಿ ಗಂಡ ಕರಿಮಣಿಯೇ ಕಟ್ಲಿಲ್ಲ. ಹಾಗಾದ್ರೆ ಪುರೋಹಿತರಿಗೆಲ್ಲೋ ನೆನಪೋಯ್ತು, ಹಾಗಾಗಿ ಹೇಳಲೇ ಇಲ್ಲ. ಈಗ ಸಾಕ್ಷ್ಯಾಧಾರ ಸಹಿತ ಅವಳು ಅಪರಾಧಿ ಎನ್ನುವುದನ್ನು ಸಾಬೀತುಪಡಿಸುವುದಕ್ಕೆ ಸಾಧ್ಯವಿದೆ. ಮಗನೇ, ಒಂದು ದಿನ ನಿನಗೆ ಪೆಟ್ಟು ಹೊಡೆದದ್ದು ಅವಳು, ನೆನಪಿಸಿಕೋ. ಈ ದಿನ ನಮಗೆ ಸಾಕ್ಷಿ ಆಧಾರಗಳ ಸಮೇತವಾಗಿ ಹೋಗಿ ಮಹಾರಾಜನ ದೂರು ಕೊಟ್ರೆ, ಗಂಡ ಹೆಂಡತಿನ ಬೇರೆ ಮಾಡಿದ್ರೆ ನಾಳೆ ಇಲ್ಲಿ ಅಧಿಕಾರದಿಂದ ಸಿಗುವುದು ಹೌದು. ನಿನ್ನ ಅಮ್ಮ ಹೇಳಿದ ಕೊನೆ ಪ್ರಯತ್ನ ಹೌದು, ಫಲಿಸುವ ಹಾಗೆ ಉಂಟು. ಅಮ್ಮ ಸುಮ್ಮನುಳಿಲಿಲ್ಲ, ಪ್ರಯತ್ನ ಮಾಡ್ತಾ ಇದ್ದಾಳೆ. ಹೌದು, ಅದಕ್ಕೆ ಅಲ್ವ ಅಮ್ಮ ಆಗಾಗ ಹೇಳುವುದು, ಎಂತದು ಸಾಧಿಸಿದ್ರೆ ಸಬ್ಬಾಳು ನುಂಗಬಹುದು. ಅದಲ್ವೋ, ಸಾಧಿಸಿದರೆ ಸಫಲವನ್ನಾದ್ರೂ ನುಂಗಬಹುದು ಅಂತ. ಯಾವುದು ಸುಡುಗಾಡು ಅಂತೂ ಹೇಳ್ತಾ ಇದ್ದದ್ದು ಸುಳ್ಳ. ಆದ್ರಿಂದ ಈಗಿಂದೀಗಲೇ ಹೊರಟು ಬಿಡೋಣ. ಹಾಗಾದ್ರೆ ಮಾವನಲ್ಲಿಗೆ ನಾ ಮುಂದೆ ಹೋಗ್ತೇನೆ. ಮುಂದೆ ಅಪ್ಪ ಅಮ್ಮನಲ್ಲಿ ಜಗಳ ಶುರುವಾಗಿದೆ, ನಾ ಮುಂದೆ ಅಂತ. ನಾನು ಯಾವ ಮಾತು ಆಡ್ಲಿಲ್ಲ. ಯಾಕೆ? ಇಬ್ರಿಂದಲೂ ನಾ ಮುಂದೆ ಹೋಗ್ಬೇಕು. ಯಾಕೆ? ನಾನೇ ಮುಂದೆ ಹೋಗಿ ಈ ವಿಷಯ ಹೇಳಿದ್ರೆ, ಅಳಿಯಾ ನಿನ್ನಷ್ಟು ಒಳ್ಳೆಯವರು ಯಾರೂ ಇಲ್ಲ ಅಂತ ಅವಳನ್ನು ನನಗೆ ಕಟ್ಲಿಕ್ಕಿಲ್ವಾ? ಹಾಗಾಗಿ ಅಪ್ಪ ಅಮ್ಮ ಬರುವುದ್ರೊಳಗೆ ನಾನೇ ಮುಂದೆ ಹೊರಟೆ. ಏನು? ಯಾರು? ನೀನನ? ಮತ್ತೆ ನೀನು ಪಕ್ಕನೆ ನೀನು ಸ್ವರ ಕೇಳಿದಾಗ ನನಗೆ ಮಾವ ಅಲ್ಲ ಅಂತ ಅನುಮಾನ ಬಂದು ಮುಖ ನೋಡ್ತೇನೆ. ಏನ ವೆಂಕಟರಮಣ ಅಲ್ವೇನ ನೀನು? ಮತ್ತೆಂತ ಕರ್ಮಕ್ಕೆ ಮಾವ ಮಾವ ಅಂದ್ಯ ಮುಖ ನೋಡ್ಕೊಂಡು. ಅಂದ್ರೆ ಮಾವನನ್ನೇ ಕರಿಬೇಕು ಅಂತ ನಾನು ಆಲೋಚನೆ ಮಾಡ್ಕೊಂಡು ನೋಡಿ ಬಂದವ. ಪಕ್ಕನೆ ನಿನ್ನನ್ನು ನೋಡಿದ್ನೇ ಇಲ್ವಾ? ಆ ಶಬ್ದ ಹೊರಟು ಹೋಯ್ತದು. ನಿನ್ಗೆ ಅದೇ ಸಿಕ್ತು ಬಾಯಿ ಅಲ್ವಾ? ಇದು ನೀನು ನಮ್ಮ ಇವ ಅಲ್ಲ, ನಮ್ಮ ಎಂತ ಸುಕ್ನುಂಡೆ ತಿಂತ. ನೀ ನೋಡ್ತಾ ಅಲ್ಲ, ನೀ ತಿಂದ್ರೆ ಮತ್ತೆ ನಾನು ನೋಡಿದೆ ಸಾಯುದಲ್ವ? ಸುಕೃತ. ಅದೇ ಅದೇ, ಹೌದೌದು. ಸುಕೃತ ಅಂದ್ರೆ ನಮ್ಮ ಅದೇ ನಿಮ್ಮ ಅಪ್ಪಯ್ಯ ಜಗನ್ನಾಥ ಜಗಜ್ಜಟ್ಟಿ, ಜಗನ್ನಾಥ್ ಶೆಟ್ಟಿ. ಎಂತದ ಎಂತ ಶೆಟ್ರ್ ಭಟ್ರ ಸುದ್ದಿ ಶುರು ಮಾಡಿದೆ. ಮತ್ತೆ ಎಂತ ನೀ ಹೇಳಿದ್ದು? ನಿಮ್ಮ ಅಪ್ಪನ ಹೆಸರದೇ ಅಲ್ವೇನಾ? ಜಾಗ್ರತ. ಅದೇ ಮೊದಲು ಜಗನ್ನಾಥ ಅಂತಿದ್ರಿ, ಈಗ ಜಾಗ್ರತ ಅಪ್ಪಯ್ಯ. ಅಲ್ಲ, ನೀನು ಜೀವಮಾನದಲ್ಲಿ ಈ ರೀತಿ ಔಷಧದಲ್ಲಿ ಓಡಿದ್ದು ನಾನು ನೋಡ್ಲಿಲ್ಲ. ಬೇಕಿದ್ರೆ ಮನೆಗೆ ಬೆಂಕಿ ಬೀಳಲಿ, ಏನು ಬೆಂಕಿ ಬಿತ್ತ ನೋಡುವ ಅಂತ ಮೆಲ್ಲಗೆ ಹೊರಡುವವ ನೀನು. ಅದಲ್ಲದೆ ಹೋದ್ರೆ ಮನೆ ಬೆಂಕಿ ಬಿದ್ದ ಮೇಲೆ ಎಂತಿದ್ರು ಸುಟ್ಟು ಹೋಗ್ತದೆ, ನಾವು ಓಡಿ ದೊಣಿಯುವುದು ಯಾಕ? ಅದೇ ಜಾತಿ ಸ್ವಭಾವದವ ನೀನು. ಹೌದು. ಇವತ್ತು ಅವಸರದಲ್ಲಿ ಓಡ್ತಿ ಅಂತಿದ್ರಿ, ಏನು ಪುಣ್ಯ ವಿಶೇಷ? ಗುಟ್ಟ ಯಾರಲ್ಲಿ ಹೇಳುದಲ್ಲ ಅದು. ಗುಟ್ಟು ಯಾರಲ್ಲೂ ಹೇಳುದಲ್ಲ. ಯಾರಲ್ಲಿ ಹೇಳುದಲ್ಲ. ನೋಡೋ, ನಿನ್ನ ಮೇಲೂ ನಮ್ಗೆ ಆ ವಿಶ್ವಾಸ ಉಂಟು. ನೀನು ಯಾವುದೇ ಕಾರಣಕ್ಕೂ ಗುಟ್ಟು ಬಿಡುವಲ್ಲ ಅಂತ ಖಂಡಿತ ನನಗುಂಟು ವಿಶ್ವಾಸ. ಯಾರಿಗೂ ಹೇಳಲಿಕ್ಕೆ ಹೋಗ್ಬೇಡ. ಇಲ್ಲ. ಅದು ವಿಷಯ ಏನು ಅಂತ ಹೇಳಿ. ವಿಷಯ ಎಂತದ್ದು ಇಲ್ವಾ? ವಿಷಯ ನಮ್ಮ ಮಾವನ ಮಗಳಿಲ್ವಾ? ಮತ್ತೆ ಮಾವನ ಮಗಳು ಓಡುದು ಅಂತ ಅಡಿಯ ನಾ ಮಾವನಲ್ಲಿ ಹೇಳಲಿಕ್ಕೆ ಹೊರಟದ್ದು. ಅವಿವೇಕಿ, ಮೂರ್ಖ, ಅಸಂಬದ್ಧ ಪ್ರಲಾಪೆ, ಶಿಖಾಮಣಿ ಅಂತ ಜನ ನಿನ್ಗೆ ಹೇಳಲಿ. ನೀನೆಂತ ಬುದ್ಧಿವಂತ ಅಂತ ನನಗೆ ಗೊತ್ತಿಲ್ವಾ? ಅಂದ್ರೆ ಯಾವುದೇ ಕಾರಣಕ್ಕೂ ನೀನು
ಹಾ. ಗುಟ್ಟನ್ನು ಮಾತ್ರ ಯಾರಿಗೂ ಬಿಡುವವಲ್ಲ. ಗುಟ್ಟು ಬಿಟ್ರೆ ಕೆಟ್ಟ ಮನುಷ್ಯ ಅಲ್ಲ, ಆದ್ರಿಂದ ಮಾವನಿಗೆ ಹೋಗಿ ಹೇಳ್ಬೇಕು ನೀನು. ಮಾವನಲ್ಲಿಯೂ ಹೇಳುವವ. ಅಲ್ಲ, ಗುಟ್ಟು ಮಾವನಲ್ಲೇ ಹೇಳು. ಹಾ. ಆ ಓಡುವ ಕಾರಣ ಏನು ಅಂತ ನನ್ನಲ್ಲಿ ಹೇಳು. ಕಾರಣ ಬೇರೆ ಏನಲ್ಲ, ಮಂಜುಳ್ಳಿ ಮದುವೆ ಆಯ್ತಲ್ಲ. ಹೌದು, ಆಯ್ತಲ್ಲ. ಇದು ಗೊತ್ತುಂಟಲ್ಲ ನಿನ್ಗೆ. ಹೌದು, ಹೌದು. ಈ ಮದುವೆ ಆದ್ಮೇಲೆ ಹಾ. ಅವಳು ಕೊರಳಲ್ಲಿ ಹಾ. ತಡಿ ನಾ ಮಾವನ ಹತ್ರ ಹೇಳಿ ಬಹಳ ಸ್ವಾರಸ್ಯ ಉಂಟು. ಅದು ಮದುವೆ ಆದ್ಮೇಲೆ ಕೊರಳಲ್ಲಿ ಅಂದ್ರೆ ಏನು ಸ್ವಾರಸ್ಯದ ವಿಷಯ. ಸ್ವಾರಸ್ಯ? ಕೊರಳಲ್ಲಿ ಎಂತದ್ದು? ನಾನು ಗುಟ್ಟು ಯಾರಲ್ಲಿ ಹೇಳುವ ಬೇರೆಯವ್ರಿಗೆ ಹೇಳ್ಬೇಡ. ಕೊರಳಲ್ಲಿ ಮಾಂಗಲ್ಯವೇ ಇಲ್ಲ. ಅದಕ್ಕೆ ನೀವು ಓಡುದು. ಈ ಓಡುದಂದ್ರೆ ಮಾವನಲ್ಲಿ ಹೇಳಲಿಕ್ಕೆ ಓಡುವವ ನಾನು. ಓಡು 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 ಓಡು, ಓಡು. ಓಡು, ಓಡು, ಓಡು. ಹ? ಇಲ್ಲ, ಅರೆಕ್ಷನ್ ಮಿತ್ರಪ್ಪ, ನಾನು ಓಡ್ತೇನೆ. ಏ ಪುಣ್ಯಾತ್ಮ, ಸುಮ್ಮನೆ ವೆಂಕಟಿ, ಅಯ್ಯೋ. ತಲೆ ಬಿಸಿ ತಿಂಗಳು ಯಾವಾಗ ಆಗ್ತದೆ ಕಾಯ್ತಾ ಇದ್ದೀನಿ. ತಿಂಗಳ ಕಾಯುವುದೇ ಬೇಡ, ಈಗಲೇ ಲೆಕ್ಕಾಚಾರ ಮಾಡ್ಕೊಂಡು ಹೋಗ್ಬೇಕು. ಪರಿಸ್ಥಿತಿ ಅದು ಹೋಗ್ಲಿ ಮಹಾರಾಯ, ಒಂದಿಷ್ಟು ನಯವಿನಯ ಇಲ್ಲದೆ ಆ ಹೆಣ್ಣಿನೊಟ್ಟಿಗೆ ಹಾಗೋ ಎರವಲಾದ್ರೂ ಗಂಡನಲ್ವಾ? ಇಲ್ಲಿವರೆಗೆ ಅವಳು ಒಬ್ಬಳೇ ಅಲ್ವಾ ಹಾಗೆ? ಹಾ. ಇನ್ನು ಇದ್ದವರೆಲ್ಲ ಉಂಟಲ್ಲ, ಅದು ನೀವು ಹೇಳಿ ಸುಖ ಇಲ್ಲ. ಎಲ್ಲ ಹರ್ಕೊಂಡು ತಿನ್ನುವುದು ಅಂದ್ರೆ ಈ ಹದ್ದು ಸತ್ತ ದನ ತಿಂದಾಗೆ. ನಿನ್ನ ಪರಿಸ್ಥಿತಿ ಹಾಗಾಗ್ತದೆ. ಏನಾಗಿದೆಯೋ ಏನಾಗಿದೆಯಲ್ಲ, ಹಾ. ಕೆಲಸ ಕೆಟ್ಟೆ ಹೋಗ್ತದೆ. ಅರಕ್ಷಣ ತಡ ಮಾಡಿದ್ರು. ಕೆಡ್ತದ ನಿಮ್ಮ ಅವ ಇದ್ದಲ್ಲ ಹೆಡ್ ಶಿಖಾಮಣಿ ಯಾರು? ಸುಕೃತ, ಸುಕೃತನ? ಅವ ಓಡ್ತಾ ಇದ್ದ. ಅವನನ್ನ ತಡೆದು ಕೇಳಿದೆ ಯಾಕೆ ಓಡುದು ಅಂತ. ವಿಷಯ ಆಗೋತ್ತಾಯ್ತು ನನಗೆ. ಅಂದ್ರೆ ನಿಮ್ದು ಏನಿದ್ರು ನೀನು ಬಾಡಿಗೆ ಗಂಡ ಹೇಳುವಂತ ವಿಷಯ ಅವ್ರಿಗೆ ಗೊತ್ತಾಗಿದೆ. ಕೊರಳಲ್ಲಿ ಮದುಮಗಳು ಆದವಳು, ಅಲ್ಲಿ ಮದುವೆ ಆದವಳು ಕೊರಳಲ್ಲಿ ಮಂಗಲಸೂತ್ರ ಇಲ್ಲ. ಈ ಗುಟ್ಟನ್ನು ಮಾವನಿಗೆ ಹೇಳಬೇಕು ಅಂತ ಅವ ಹೊರಟಿದ್ದಾನೆ. ಅಯ್ಯೋ ದೇವ್ರೆ, ಒಟ್ಟು ಈ ಪ್ರಸಂಗದಲ್ಲಿ ಎಲ್ಲ ಓಡುವುದೇ ಆಯ್ತಾ ಅಂತ. ಹಾಗಾಯ್ತಲ್ಲ. ಅಲ್ಲಿ ಸುದ್ದಿ ಕೇಳಿ ನಾನು ಓಡ್ ಬಂದು ಹೇಳಿದ್ದು ದಾರಿ ಬಿಡು ಅಂತೇಳಿ ನನ್ನ ಎದೆ ಕೈಯಾಗಿ ದೂಡ್ದು ಇಲ್ಲಿ ಬಂದ್ಬಿದ್ದೆ ನೋಡಿ. ಅವ್ರು ಇಲ್ಲಿಂದ ನಿಂತಿದ್ದಲ್ಲ, ಓಡಿದ್ದೆ. ಇಷ್ಟ ಅಂದ್ರೆ ಮತ್ತೆ ನಾನು ನಿಲ್ಲುದು ಯಾಕೆ, ಏನು ಆಗ್ತದೆ ಅಂತ ನಾನು ಓಡೋಗೆ ನೋಡ್ತೇನೆ ನೋಡುವ. ಮಾವ ಮಾವ ಅಳಿಯ ನಾನು ಮಾವ. ಅಣ್ಣಯ್ಯ, ತಂಗಿ ನಾನು ಭಾವ ಭಾವ, ನಾನು ಬಂದದ್ದು ಮೂವರು ಒಟ್ಟಾಗಿ ಬಂದಿದ್ದೀರಿ. ಇಲ್ಲ, ಇವರಿಬ್ಬರಿಂದ ನಾನೇ ಮುಂದೆ ಬಂದೆ. ಅಷ್ಟೊತ್ತಿಗೆ ಇವರಿಬ್ರು ಬಂದು. ಭಾವ, ವಿಷಯ ಹೇಳಬೇಡಿ. ನೀವು ಮಾತಾಡಬೇಡಿ ಭಾವ. ಅಲ್ಲಿ ಕತ್ತಿಯಲ್ಲುಂಟು, ಕತ್ತಿ ತಗೊಳ್ಳಿ. ಕತ್ತಿ ಕಡೀರಿ ಯಾಕೆ? ನನ್ನ ತಲೆಯನ್ನು ಕಡೀರಿ. ಏಯ್, ತಲೆ ಕಡಿಯುವುದಾದ್ರೂ ಯಾಕೆ ಅಂತಿಲ್ವಾ? ಅವರ ತಲೆ ಮೊದಲು ಕಡಿಯುವುದು ಬೇಡ, ನನ್ನ ತಲೆ ಕಡಿಬೇಕಣ್ಣ. ಇಲ್ಲ ಭಾವ, ನನಗಿದ್ದಳು ಒಬ್ಬಳೆ ಹೆಂಡತಿ, ಅವಳ ತಲೆ ಕಡಿಬೇಡಿ. ಮೊದಲು ನನ್ನ ತಲೆ ಕಡೀರಿ, ಆಮೇಲೆ ವಿಷಯ ಏನಂತ ಹೇಳ್ತೇನೆ ನಾನು. ಅಲ್ಲ, ನೀವ್ ಯಾವ ದಾರಿಯಲ್ಲಿ ಬಂದ್ರು? ಮಾವ ನೀವು ಸುಮ್ಮನೆ ಉಳಿಬೇಡಿ, ಇವರಿಬ್ಬರು ತಲೆಯೂ ಒಂದೇ ಸಲ ಕಡಿಯಿರಿ. ಅಲ್ಲ, ಯಾಕೆ, ಏನು? ಹೌದು, ಅವನಿಗೊಂದು ಬಜ್ಜದ ಊಟಕ್ಕೆ ಅನುಕೂಲ ಆಗ್ತದೆ ಭಾವ, ಅದಕ್ಕಾಗಿ ಹಾಗೆ ಹೇಳ್ತಾನೆ. ಯಾಕೆ ಅಂತ ನೀವು ಕೇಳುವ ಸಹನೆ ಉಂಟು ಅಂತ ಆದ್ರೆ ಅಲ್ಲ, ನಾನೇ ಹೇಳ್ತೇನೆ ಭಾವ. ತಲೆ ಕಡಿಯಿರಿ ಮತ್ತೆ ಹೇಳ್ತೀನಿ ಅಂತೀರಿ. ತಡಿಯ. ತಲೆ ಕಡಿದ ಮೇಲೆ ಹೇಳುದು ಹೇಗೆ ನೀವು? ತಡಿಯ, ನಾನು ಅವರೆಲ್ಲ ಮಾತಾಡ್ತೇನೆ. ಏನ್ ಭಾವ? ನಿನಗೊಂದು ಮಾತಾಡುವ ಚಪಲ, ನಮಗೆ ಅಪರೂಪಕ್ಕೂ ಮಾತಾಡ್ಲಿಕ್ಕೆ ಬಿಡುವುದಿಲ್ಲ ನೀನು ಭಾವ. ಈಗೊಳ್ಳಿ, ನಿಮ್ಮ ತಂಗಿ ಅಲ್ವಾ ಇವಳು? ಹಾ. ಇವಳ ಕೊರಳಲ್ಲಿರುವ ಇದೇನಿದೆ ಹೇಳಿ? ಅದು ಮಾಂಗಲ್ಯ. ಹೌದಲ್ಲ? ಇದನ್ನು ಯಾರು ಕಟ್ಟಿದ್ದೀಯ ಅವಳಿಗೆ? ಏಯ್, ಮರ್ತೋಗಿದೆ ಅವರಿಗೆ. ನೀನು ಮಾತಾಡಬೇಡವೆ. ಅಲ್ಲ, ನಿನ್ ಏನಾಗಿದೆಯೋ? ನನಗೆ ಏನಾಗಿದೆ ಅಂತ ನೀವು ಕೇಳಬಾರ್ದು. ಇದು ನಿಮಗೆ ಅಸಾಧ್ಯವಾದ್ರೆ ಉತ್ತರ ಹೇಳಿ. ಅದು ಕಟ್ಟಿದ್ದು ನೀನೆ. ನಾನು ಯಾರು ಇವಳಿಗೆ? ನೀನ್ ಅವಳಿಗೆ ಕಟ್ಟಿದ್ರಿಂದಲೇ ಗಂಡ. ಹೌದಲ್ಲ? ಹಾಗಾದ್ರೆ ಗಂಡನಾದವ ಹೆಂಡತಿಯ ಕೊರಳಿಗೆ ಮಾಂಗಲ್ಯ ಕಟ್ಟುತ್ತಾನಂತ ಆಯ್ತು. ಇದು ನಮ್ಮ ಅಪ್ಪ ಎಲ್ಲ ನಿದ್ದೆಗಣ್ಣಿ ಕಟ್ಟಿದ್ದು. ತಡಿಯೋ ಮಗನ, ವಿಷಯ ಅದಲ್ಲ, ಇನ್ನು ಮುಂದುಂಟು. ಈಗ ನೀವು ನಿಮ್ಮ ಮಗಳಿಗೊಂದು ಮದುವೆ ಅಂತ ಮಾಡಿದ್ದೀರಲ್ಲ? ಮಾಡಿದ್ದೇನೆ. ಅವನು ಗಂಡನೇ ಹೌದಲ್ಲ? ಹೌದು. ಅವನು ಒಂದು ಮಾಂಗಲ್ಯ ಅಂತ ಕಟ್ಟಿರ್ಬೇಕಲ್ಲ? ಆದ್ರಿಂದಲೇ ಗಂಡ ಅಂತ ಆದದ್ದಲ್ವಾ? ಕಟ್ಟಿದ್ರು ಅದು ಕೊರಳಲ್ಲಿ ಇರಬೇಕಲ್ಲ? ಇರ್ಲೇಬೇಕು ಅಂತಲೇ ಕಟ್ಟಿದ್ದಲ್ವಾ? ಈಗ ಹೋಗಿ ನೋಡಿ ಹಾಗಾದ್ರೆ ಉಂಟಾ ಅಂತ. ಏನು? ಇನ್ನು ನೀನು ಮಾತಾಡೆ. ಎಂತ ಮಾತಾಡುದು? ಹೇಳುದೆಲ್ಲ ನೀವು ಹೇಳಿ ಆಯ್ತು ಅಣ್ಣ. ತಡೀರಿ ಬಾವ, ಏನ್ ಭಾವ? ನಿಮ್ಮಲ್ಲಿ ಮಾತು ಕೇಳ್ತೇನೆ. ಹೇಳಿ. ಈಗ ಮೊದಲು ನಿಮ್ಮ ಮಗಳನ್ನು ಮದುವೆ ಮಾಡ್ತೀರಲ್ಲ ನೀವು, ಆಮೇಲೆ ಏನ್ ಮಾಡಿದ್ರಿ? ಏನು? ಅಲ್ಲ, ಪ್ರಥಮ. ಹೌದು. ಪ್ರಥಮ ರಾತ್ರಿ ಎಂದು ಕಳಿಸಿದ್ದು ಅದೇ ನನಗೆ ಹೇಳ್ಬೇಕಾ? ನಾನು ಅವರೆಲ್ಲ ಕೇಳೋದು. ಪ್ರಥಮ ರಾತ್ರಿ ಕೋಣೆ ಕಳಿಸಿದ್ರ? ಮದುವೆ ಆಗುವುದು ಅದಕ್ಕೆ ಅಲ್ವೇನು? ಅಲ್ಲ, ಅದಕ್ಕೆ ಹೌದು, ನಮಗ್ ಗೊತ್ತು, ನಿಮಗ್ ಗೊತ್ತು. ಆದ್ರೆ ಅವತ್ತು ಅಲ್ಲಿ ಹೋಗಿದ್ರ? ಯಾರು ಕೋಣೆಗ? ಏನ್ ಹುಚ್ಚ ನಿನಗೆ? ಅಲ್ಲ, ಅವರನ್ನು ಕೋಣೆ ಕಳಿಸಿ ನಾನು ಹೋಗ್ತೇನೆ. ಅಯ್ಯೋ ಬಾವಾ, ಅದ್ರ ಅರ್ಥ ಆಗಲ್ಲ. ನೀವು ಹೋಗ್ಲಿಲ್ಲ ಅಂತ ಅಷ್ಟೇ ಹೇಳಿ. ಹೋಗ್ಲಿಲ್ಲ. ಹೌದಲ್ಲ? ಆಮೇಲೆ ಕಿಟಕಿಂದಲ ದಿಕ್ಕಿಲ್ಲ ಓಡಿದ್ದೀರಾ? ಏನು ನಿನ್ನ ಅಭ್ಯಾಸ ಎಲ್ಲ ನನಗೆ ಹೇಳುವುದೇನ? ಹಾಗಲ್ಲ ಬಾವ, ವಿಷಯ ಸಂಗ್ರಹಕ್ಕೆ ನಾನು ಹೇಳಿದ್ದು. ಬೇಡ, ಕಿವಿನಾದ್ರೂ ಕೊಟ್ಟು ಕೇಳಿದ್ರೆ ನಿಮ್ಗೆ ಕಿವಿ ಕೇಳ್ತದೆ ಅಲ್ಲ? ಆ ಚಾಪಲೆಲ್ಲ ನನಗೆ ಈಗಿಲ್ವಾ? ಅಂದ್ರೆ ಅವ್ರ ಗಂಡ ಹೆಂಡತಿ ಸರಿ ಇಲ್ಲ ಒಳಗಿಂದೊಳಗೆ ಅಂತ ಹೇಳೋದು ಹೇಗೆ? ಈಗ ನಾವಲ್ಲ ಮೊದಲ ಉರುಪಿನಲ್ಲಿ ಹೇಗಿದ್ದು ಗೊತ್ತಾ? ನಿಮ್ಮ ತಂಗಿನ ಕೇಳಬೇಕಾದ್ರೆ ಹೇಳಲಿಕ್ಕೆ ಅವಳು ನಾಚಿಕೊಳ್ತಾಳೆ. ಈಗ ಸಮಯವೂ ಅಲ್ಲ. ಆದ್ರೆ ಈಗ ಹೋಗಿ ನೋಡಿ, ಸಾಕ್ಷಿ ಆಧಾರ ಸಮೇತವಾಗಿ ಹೇಳ್ತಾ ಇದ್ದೇವೆ. ನೋಡಿ, ನನ್ನ ಹೆಂಡತಿ ಕೊರಳಲ್ಲಿ, ಎಮ್ಮೆ ಕೊರಳಲ್ಲಿ ಗಂಟಮಣಿ ನೇತಾಡಿದಾಗ ನೇತಾಡ್ತಾ ಉಂಟು ಮಂಗಲಸೂತ್ರ. ಬೇರೆ ಉದಾಹರಣೆ ಸಿಕ್ಕೋದಿಲ್ಲ. ನಿನಗೆ ಅದೇ ಕೊಟ್ಟರೆ ಒಳ್ಳೆಯದೇ.
ದೊಡ್ಡದು ಅಂತ ಹೇಳಿದಷ್ಟೇ. ಈಗ ನಿಮ್ಮ ಮಗಳ ಕೊರಳು ಹೋಗಿ ನೋಡಿಬೇಕಾದ್ರೆ ಅಲ್ಲವೇ ನಮ್ಮ ಮಗನ? ಹೌದು ಅಪ್ಪ. ಹೌದಾ? ಇಷ್ಟೆಲ್ಲ ಆಗಿದೆಯಾ? ಹಾಗಾದ್ರೆ ಯಾವುದನ್ನು ನಾನೇ ಸರಿಯಾಗಿ ಪರೀಕ್ಷೆ ಮಾಡ್ಲೇಬೇಕು. ಏನು ಗುಟ್ಟುಂಟು ಅಂತ ಅಷ್ಟೇ. ಹೌದಲ್ಲ? ಆ 4 ಜನ ಒಟ್ಟಿಗೆ ಹೋಗೋಣವೇ? ನೀನು ಬರ್ತೀಯಾ? ಹೇಳಿ ಅಲ್ಲಿಗೆ ಹೋಗಿ ನೋಡೋಣ. ಎಲ್ಲ ಒಟ್ಟಾಗಿ ಬರ್ತಾ ಇದ್ದಾರೆ. ಈ ಕರಿಮಣಿದ ಸರವನ್ನ ಮಂಜುಳಯ ಕುತ್ತಿಗೆಗೆ ಹಾಕಿಬಿಡ್ತೇನೆ. ಏ, ನಾನೀಗ ತೋರಿದ ಭಂಗಿ ಯಾವುದು ಅಂತ ಗೊತ್ತಾಗ್ಲಿಲ್ವಾ ನಿನಗೆ? ಇದು ಇದ್ದಲ್ವಾ? ಕ್ಷೀರ ಸಾಗರ ಶಯನ ಕ್ಷೀರ ಸಾಗರ ಶಯನ ಮೆರೆಯುವುದು ನಿರ್ಭಂ ಯಮ, ಈ ರೀತಿಯನು ಇದೆಂತ ವಿಚಿತ್ರ. ಕೊರಳಲ್ಲಿ ಮಾಂಗಲ್ಯ. ಮೆರೆಯುತ್ತಲಿರ್ಪ ಈ ರೀತಿಯನು ಕಳ್ಳೆಯ ಮೋರು ಕಂಡನ ನೋಡು ಮುರಳಿಲೋಲನ ನೋಡು ಮೋರು ಕಂಡನ ನೋಡು ಮುರಳಿಲೋಲನ ನೋಡು ಶೌರದೇವಿನೆಯ ಮೀಟು ಬಂದವ ನೋಡು ಮೋರು ಕಣ್ಣನ ನೋಡು ಮುರಳಿ ಲೋಲನ ನೋಡು ಮುರಳಿ ಲೋಲನ ನೋಡು ಶೌರದೇವಿನೆಯ ಮೀಟು ಬಂದವ ನೋಡು ಕ್ಷೀರಸಾಗರ ಶಯನಂ ಮೆರೆಯುವುದೌಲಿರ್ಪಂ ಈ ರೀತಿಯನು ಕೊಳ್ಳೆಯೋ. ಮಂಜುಳ, ಏನದು ಸಂಕೋಚದ ಮುದ್ದೆಯಾಗಿ ಮೂಲ ಸೇರಿದೆ ನೋಡು. ಆಸಕ್ತಿ ಇದ್ದವನಿಗೆ, ಅದರಲ್ಲಿಯೂ ಕಲಾಸಕ್ತಿ ಇದ್ದವನಿಗೆ, ತಿಳಿಯುವ ಮನಸ್ಸಿದ್ದವನಿಗೆ ಸಂಕೋಚ ಸ್ವಲ್ಪ ದೂರ ಆಗಿರ್ಬೋದು. ಓಹೋ, ಅರ್ಥ ಆಯಿತು. ಆ ಕಡೆ ಈ ಕಡೆ ಎಲ್ಲ ಬಂದಿದ್ದಾರೆ, ಅವರು ಬರಲಿ. ನಿನ್ನ ಏಕಾಗ್ರತೆ ಮಾತ್ರ ಈ ಕಡೆಯೇ ಇರಲಿ. ನಾನು ಆ ಮಂಚದ ಮೇಲೆ ಬಾಗಿ ತೋರಿದಂತಹ ಭಂಗಿ ಯಾವುದು ಅಂತ ಗೊತ್ತಾಗ್ಲಿಲ್ವಾ ನನಗೆ? ಕ್ಷೀರ ಸಾಗರದಲ್ಲಿ ನಾರಾಯಣನು ಶೇಷನ ಅಡಿಯಲ್ಲಿ ಜೊತೆಗೆ ಶೇಷ ತಲ್ಪದಲ್ಲಿ ಮಲಗಿದ ಭಂಗಿ ಅಂದರೆ ಅದು. ಆಮೇಲೆ 3 ಕಣ್ಣುಳ್ಳ ಪರಶುವನ ಭಂಗಿ ಅಂದರೆ ಇದು. ಮತ್ತೆ ಮುರಳಿ ಲೋಲ ನಂದ ಗೋಕುಲದಲ್ಲಿ ಆ ವಾಸುದೇವ ಶ್ರೀಕೃಷ್ಣ ಇದ್ದಾಗ ವೇಣು ಗಾನವನ್ನು ಮಾಡಿದ್ದನ್ನು ಕೇಳಿದಾಗ ಹಸುಗಳೆಲ್ಲ ತನ್ನ ಮೇವನ್ನು ಮರೆತು ಆ ಮುರಳೀಗಾನಕ್ಕೆ ಮಾರು ಹೋಗಿ ಹತ್ರ ಬರ್ತಿದ್ವಂತೆ. ಇದೆಲ್ಲವನ್ನು ಮಾಡಿ ತೋರಿಸಿದ್ದು ಅರ್ಥ ಆಯ್ತಲ್ಲ? ಈಗ ಏನಿದ್ರು ನಿನ್ನ ಮನಸ್ಥಿತಿ ಎಲ್ಲ ಕೆಟ್ಟು ಹೋಯ್ತು. ಹಾಗಾಗಿ ಇಂದಿನ ಈ ಅಭ್ಯಾಸವನ್ನು ನಿಲ್ಲಿಸಿಬಿಡೋಣ, ಆಯ್ತಾ? ನಮ್ಮ ಭಂಗಿಗೆ ಬೆಂಕಿ ಹಿಡಿದ್ರು ಹೊಗೆ ಬರದೆ ಹೋಗ್ಲಿ. ಈಗ ಬಾಗಿಲ ಹತ್ರ ಇಣುಕಿ ನೋಡುವಾಗ ನನ್ನನ್ನು ದೂಡಿದ್ಯಾರು? ಏಯ್ ಮಗನ, ದೂಡಿದ್ದಲ್ವಾ? ನಿನ್ನ ಗ್ರಾಚಾರ ಕಾಲಿಗೆನ ಸಿಕ್ಕಿ ಬಿದ್ದದ್ದು. ನೀನು ದೂಡಿದ್ದಂತ ಹೇಳಬೇಡ ಬೇರೆ. ಅಲ್ಲ, ಈ ಸುಳ್ಳೆಲ್ಲ ಹೇಳಬಾರ್ದು. ನಾವು ನೋಡ್ತಾ ಇರುವಾಗ ಯಾರೋ ಹಿಂದಿನಿಂದ ದೂಡಿದ್ ಸುಳ್ಳಲ್ಲ. ಒಂದ ಮಾವ, ಇಲ್ಲ ಅಮ್ಮ, ಒಂದ ನೀನು, ಯಾರೋ ದೂಡಿದ್ದಿರ್ಬೇಕೀಗ. ಅಲ್ಲ, ಇದೆಲ್ಲ ಏನು ಅಂತ ಯಾಕೆ ಮಾವ, ಓ ಮಾವ, ನೋಡಿದ್ರ ಮಾವ, ನಿಮ್ಮ ಮಗಳು ಕಲಾಪ್ರಿಯೆ. ನಾನು ಕಲಾವಿದ ಎನ್ನುವುದು ತಿಳಿದವಳು ಕೆಲವಷ್ಟೆಲ್ಲ ಅಭ್ಯಾಸ ಮಾಡಬೇಕು ಅಂತ ಹೇಳಿದ್ಲು. ಹಾಗೆ ಹೇಳಿಕೊಡುವಲ್ಲಿ ಮುಂದಾಗಿದ್ದೆ. ಅಷ್ಟೊತ್ತಿಗೆ ನೀವೆಲ್ಲ ಬಂದ್ರಿ ನೋಡಿ. ಅವಳ ಮನಸ್ಥಿತಿಯೇ ಕೆಟ್ಟೋಯ್ತು. ಮಾವ, ಏನು? ಅಳ್ಳಿನ ಭಂಗಿ ಹೇಗಿತ್ತು ಮಾವ? ಒಳ್ಳೆಯ ಭಂಗಿ ಅಲ್ವೇ? ಹೌದೌದು, ಎಂತ ಭಂಗಿ. 3 ಕಣ್ಣುಳ್ಳಂತಹ ಪರಶಿವನನ್ನು ಕಂಡೆ. ಅಷ್ಟೇ ಅಲ್ಲ, ಮತ್ತೆ ಆಮೇಲೆ ಯಾರು ನಾರಾಯಣನನ್ನು ಕಂಡೆ. ಆ ಗೋಪಾಲನನ್ನು ಮಂಚಗಲ್ಲಲ್ಲೂ ಕಂಡೆ. ಎಂತ ಮಂಚಗಲ್ಲ ನಿನ್ನದ್ದು? ಎಂತ ಮಂಚಗಲ್ಲ ನಿನ್ನದ್ದು? ಅಲ್ಲ, ಮಂಚದ ಮೇಲೆ, ಕಲ್ಲಿನ ಮೇಲೆ. ಹಾಗೆ ಹಾಗೆ ಭಂಗಿ ಹಾಗೆ ಎಲ್ಲ ನೋಡಿದ್ರ ನೀವು? ಆದ್ರೆ ನನ್ನ ದೂಡ್ದವ್ರು ಯಾರು? ನಾನು ದೂಡಿದ್ದ ಅಲ್ವಾ? ಏ ಭಾವ, ಏನೋ ಇದು ಎಲ್ಲ ಸುಳ್ಳನ್ನ ನಾಟಕವಾಗಿ ಹೇಳಿದವ್ರು ನೀವು. ಇರ್ಲಿ, ಎಲ್ಲ ಗೊತ್ತಾಯ್ತಲ್ಲ. ಹೇಳಿ ಹೋಗೋಣ.